ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಜೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ಹಿಂದಿನ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಇರೋದು ಕನ್ನಡ ಸಾಹಿತ್ಯದ ರತ್ನಾತ್ರಯರು ಯಾರೆಂದರೆ ಅಂತ ಕ್ವಶನ್ ಫ್ರೇಮ್ ಆಗಿದೆ. ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸಲಾಗುವಂಥ 3 ಸಾಹಿತಿಗಳನ್ನು ನಾವು ರತ್ನಾತ್ರಯ ಅಂತ ಗುರುತಿಸ್ತೇವೆ. ಅವರನ್ನು ಯಾರು ಅಂತ ಐಡೆಂಟಿಫೈ ಮಾಡಬೇಕಾಗಿದೆ. ಮೊದಲನೇ ಆಪ್ಷನ್ಸಲ್ಲಿ ಕೊಟ್ಟಿರುವಂತಹ 3 ಸಾಹಿತಿಗಳಂದರೆ ಪಂಪ, ಪೊನ್ನ, ರನ್ನ ಅಂತ 3 ಸಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ಸಲ್ಲಿ ಪಂಪ, ರನ್ನ, ಜನ್ನ ಅಂತ ಕೊಟ್ಟಿದ್ದಾರೆ. ಥರ್ಡ್ ಆಪ್ಷನ್ಸಲ್ಲಿ ಜನ್ನ, ಪೊನ್ನ, ರನ್ನ ಅಂತ ಕೊಟ್ಟಿದ್ದಾರೆ. ಇನ್ನು ಕೊನೆಯ ಆಪ್ಷನ್ಸಲ್ಲಿ ಪಂಪ, ಪೊನ್ನ, ಜನ್ನ ಅಂತ ಕೊಟ್ಟಿದ್ದಾರೆ. ಓಕೆ, ಈ 4 ಆಪ್ಷನ್ಸ್ಗಳಲ್ಲಿ ಯಾವ ಆಪ್ಷನ್ಸಲ್ಲಿ ಇರುವಂಥ 3 ಸಾಹಿತಿಗಳನ್ನು ಕನ್ನಡ ಸಾಹಿತ್ಯದ ರತ್ನಾತ್ರಯರು ಅಂತ ಗುರುತಿಸಲಾಗುತ್ತೆ ಅಂತ ಕ್ವಶನ್ ಕೇಳಿರೋದು. ಕನ್ನಡ ಸಾಹಿತ್ಯ ಅನ್ನೋದಕ್ಕಿಂತ ಕಾಮನ್ ಆಗಿ ಕನ್ನಡಕ್ಕೆ ರಿಲೇಟೆಡ್ ಆಗಿ ಕೇಳಿರುವಂಥ ಒಂದು ಸಿಂಪಲ್ ಆಗಿರುವಂಥ ಪ್ರಶ್ನೆ ಇದಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ಸಲ್ಲಿರುವಂತಹ ಪಂಪ, ಪೊನ್ನ, ರನ್ನ. ಈ 3 ಸಾಹಿತಿಗಳನ್ನು ಕನ್ನಡ ಸಾಹಿತ್ಯದ ರತ್ನಾತ್ರಯರು ಅಂತ ಗುರುತಿಸಲಾಗುತ್ತೆ. ಓಕೆ, ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಿಂದ ಆ ದೃಷ್ಟಿಕೋನದಿಂದ ನೋಡಿದಾಗ 3 ಸಾಹಿತಿಗಳು ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿದ್ದಾರೆ. ಅಂದರೆ ಅವರ ಕೃತಿಗಳು, ಆ ಕೃತಿಯ ಕಥಾವಸ್ತು ಮತ್ತು ಇವರಿಗೆ ರಿಲೇಟೆಡ್ ಆಗಿರುವಂಥ ಇನ್ನಿತರೆ ಕೆಲವೊಂದು ಇನ್ಫಾರ್ಮೇಷನನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಪಂಪನಿಗೆ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ನೋಡೋದಾದರೆ, ಪಂಪನಿಗೆ ಕನ್ನಡದ ಆದಿಕವಿ ಅಂತ ಕರೆಯಲಾಗುತ್ತೆ. ಸಾಕಷ್ಟು ಎಕ್ಸಾಮಲ್ಲಿ ಈಸಿ ಲೆವೆಲಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಕನ್ನಡದ ಆದಿಕವಿ ಅಂತ ಯಾರನ್ನು ಗುರುತಿಸಲಾಗುತ್ತೆ ಅಂತ. ಪಂಪನಿಗೆ ಕನ್ನಡದ ಆದಿಕವಿ ಅಂತ ಕರೆಯಲಾಗುತ್ತೆ. ಈತ ವೆಂಗಿ ಚಾಲುಕ್ಯರ ಇಮ್ಮಡಿ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದ. ಅಂದರೆ ಪಂಪನಿಗೆ ಆಶ್ರಯ ನೀಡಿದ ರಾಜ ಯಾರು ಅಂತ ಕೇಳಿದ್ರೆ ಇಮ್ಮಡಿ ಅರಿಕೇಸರಿ ಅನ್ನೋದು ಇಲ್ಲಿ ನಾವು ಸ್ಪೆಷಲಾಗಿ ಗಮನಿಸಬೇಕಾಗುತ್ತೆ. ಇನ್ನು ಪಂಪನ ಕಾಲ 10ನೇ ಶತಮಾನ. ಈ ಪಂಪನ ಕಾಲವಾಗಿರುವಂತಹ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಪಂಪನ ಕೃತಿಗಳ ಶೈಲಿ ನೋಡೋದಾದರೆ ಚಂಪು ಶೈಲಿಯಲ್ಲಿ ರಚನೆ ಆಗಿರೋದು ಕಂಡುಬರುತ್ತೆ. ಆಲ್ರೆಡಿ ಚಂಪು ಶೈಲಿ ಅಂದರೆ ಗೊತ್ತಿರುತ್ತೆ, ಯಾಕೆಂದರೆ ಸಾಮಾನ್ಯ ಕನ್ನಡ ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲೂ ಕೂಡ ಕಂಪಲ್ಸರಿ ಪೇಪರ್ ಆಗಿರೋದ್ರಿಂದ ಬಹುತೇಕ ಸ್ಪರ್ಧಾರ್ಥಿಗಳಿಗೆ ಗೊತ್ತಿರುತ್ತೆ. ಚಂಪು ಅಂದರೆ ಇದು ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರುವಂಥ ಒಂದು ಶೈಲಿ. ಆ ಶೈಲಿಯಲ್ಲಿ ಪಂಪನ ಕೃತಿಗಳ ರಚನೆ ಆಗಿರೋದು ಕಂಡುಬರುತ್ತೆ. ಓಕೆ, ಇಲ್ಲಿರುವಂತಹ 4-5 ಪಾಯಿಂಟ್ಸ್ಗಳು ಕೂಡ ಎಕ್ಸಾಮ್ ಪರ್ಪೋಸಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಪ್ರತಿಯೊಂದು ಪಾಯಿಂಟ್ ಮೇಲೆ ಕ್ವಶನ್ ಕೇಳಿರೋದನ್ನು ನಾವು ಸಾಕಷ್ಟು ಬಾರಿ ನೋಡಿದ್ದೇವೆ. ಓಕೆ, ಪಂಪನಿಗೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ನೋಡೋದಾದರೆ, ಕನ್ನಡ ಸಾಹಿತ್ಯಕ್ಕೆ ರಿಲೇಟೆಡ್ ಆಗಿ ಉಪಲಬ್ಧವಾಗಿರುವಂತಹ ಮೊದಲ ಕಾವ್ಯಗಳಂದರೆ ಅವು ಪಂಪನ ಕೃತಿಗಳಾಗಿದ್ದಾವೆ. ಹಾಗಾಗಿಯೇ ಈ ಎಲ್ಲ ಕಾರಣಕ್ಕಾಗಿ ಪಂಪನನ್ನು ಆದಿಕವಿ ಅಂತಲೂ ಗುರುತಿಸಲಾಗುತ್ತೆ. ಇನ್ನು ಪಂಪನ ಕಾಲವನ್ನು ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಕಾಲವೆಂದು ಗುರುತಿಸಲಾಗುತ್ತೆ. ಪರ್ಟಿಕ್ಯುಲರ್ಗೆ ಪಂಪ ಯುಗ ಅಂತಲೇ ಕರೆಯಲಾಗುತ್ತೆ. ಪಂಪನ ಕಾಲವನ್ನು ಕನ್ನಡ ಸಾಹಿತ್ಯದಲ್ಲಿ ಬಂದಾಗ ಪಂಪ ಯುಗ ಅಂತ ಒಂದು ಸಪ್ರೇಟ್ ಆಗಿ ಒಂದು ಕಾಲಘಟ್ಟ ಅಂತಲೇ ಗುರುತಿಸಲಾಗುತ್ತೆ. ಇನ್ನು ಪಂಪನ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಆತನ ಮೇರು ಕೃತಿಗಳಂದರೆ 2, ಒಂದು ಆದಿಪುರಾಣ, ಮತ್ತೊಂದು ವಿಕ್ರಮಾರ್ಜುನ ವಿಜಯ. 2 ಕೃತಿಗಳು ಇಂಪಾರ್ಟೆಂಟು. ಕಾಮನ್ ಎಕ್ಸಾಮಲ್ಲಿ ಕೂಡ ಕೇಳ್ತಾರೆ. ಜಸ್ಟ್ ಇದು ಕನ್ನಡ ಪೇಪರಲ್ಲಿ ಕೇಳುವಂತಹ ಇನ್ಫಾರ್ಮೇಷನ್ ಅಲ್ಲಲ್ಲ. ಈ ಪಾಯಿಂಟಲ್ಲಿರುವಂತಹ ಏನಿದಾವಲ್ವ, ಈ ಪಾಯಿಂಟ್ಸ್ಗಳನ್ನು ಕಾಣಿಸ್ತಾ ಇದ್ದಾವಲ್ವ, ಈ ಎಲ್ಲ ಪಾಯಿಂಟ್ಸ್ಗಳು ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆಗಳೇ ಆಗಿದ್ದಾವೆ. ಇನ್ನು ಪಂಪನ ಒಂದು ಅದ್ಭುತವಾದಂತಹ ವ್ಯಾಖ್ಯಾನ ಅಂದರೆ ಮಾನವ ಕುಲಂ ತಾನೊಂದೇ ವಲಂ ಅಂತ. ಅಂದರೆ ಇಡೀ ಮನುಷ್ಯ ಜಾತಿ ಒಂದೇ ಕುಲ ಅನ್ನುವಂತಹ ಅರ್ಥದಲ್ಲಿ ಹೇಳಿರುವಂಥ ವ್ಯಾಖ್ಯಾನ ಅದ್ಭುತವಾದದ್ದು. ಒಂದು ರೀತಿ ಜಾತ್ಯತೀತತೆ ವಿಚಾರಗಳನ್ನು ಪಂಪ ತನ್ನ ಕಾಲವಾಗಿರುವಂಥ 10ನೇ ಶತಮಾನದಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ ವಿಚಾರ ಮಾಡಿರೋದು, ವ್ಯಾಖ್ಯಾನ ನೀಡಿರೋದನ್ನು ಸಹ ನಾವು ಕಾಣ್ತೇವೆ. ಇನ್ನು ಪಂಪನ ಜನ್ಮಸ್ಥಳ, ಆತನ ಮೂಲ ಸ್ಥಳದ ಬಗ್ಗೆ ನೋಡ್ತಾ ಹೋದರೆ, ಪಂಪ ಜನಿಸಿದ್ದು ನಮ್ಮ ಕರ್ನಾಟಕದ ಅಣ್ಣಿಗೇರಿಯಲ್ಲಿ ಅನ್ನೋದು ವಿಶೇಷವಾಗಿದೆ. ಆದರೆ ಪಂಪನ ಪೂರ್ವಜರು ವೆಂಗಿ ಮಂಡಲದವರು ಅನ್ನೋದು ತಿಳಿದು ಬರುತ್ತೆ. ವೆಂಗಿ ಮಂಡಲ ಅಂದರೆ ಕೃಷ್ಣ ಮತ್ತು ಗೋದಾವರಿ ಈ 2 ನದಿಗಳ ನಡುವಿನ ಪ್ರದೇಶ ಅಂತ ಗುರುತಿಸಲಾಗುತ್ತೆ. ಈ ಪ್ರದೇಶಕ್ಕೆ ಸೇರಿದವರು. ಆದರೆ ಪಂಪ ಜನಿಸಿದ್ದು ಆತನ ತಾಯಿ ಊರಾಗಿರುವಂತಹ ನಮ್ಮ ಕರ್ನಾಟಕದ ಅಣ್ಣಿಗೇರಿಯಲ್ಲಿ ಅನ್ನೋದು ವಿಶೇಷವಾಗಿದೆ. ಇನ್ನು ಪಂಪನ ಕಾವ್ಯಗಳು ಯಾವುದನ್ನೋದು ಪ್ರೀವಿಯಸ್ ಸ್ಲೈಡಲ್ಲೇ ಗೊತ್ತಾಗಿದೆ ನಮಗೆ. ಅಂದರೆ ಆದಿಪುರಾಣ ಆಗಿರ್ಬೋದು, ವಿಕ್ರಮಾರ್ಜುನ ವಿಜಯ ಆಗಿರ್ಬೋದು. ಒಟ್ಟಿನಲ್ಲಿ ಆತನ ಕೃತಿಗಳೆಲ್ಲವೂ ಅಥವಾ ಆತ ತನ್ನ ಕಾವ್ಯಗಳಲ್ಲಿ ಬಳಸಿರುವಂತಹ ಭಾಷೆ ಪುಲಗೇರಿಯ ತಿರುಳುಗನ್ನಡ ಅನ್ನೋದು ವಿಶೇಷವಾಗಿದೆ. ಆತನ ಇದ್ರ ಬಗ್ಗೆ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ, ಪಂಪನ ಕಾವ್ಯಗಳು ಯಾವ ಭಾಷೆಯಲ್ಲಿದ್ದಾವಂತ ಆತ ಹೇಳ್ಕೊಂಡಿದ್ದಾನೆ, ಉಲ್ಲೇಖಿಸಿದ್ದಾನೆ ಅಂತ ಕೇಳ್ಬೋದು. ಪುಲಗೇರಿಯ ತಿರುಳುಗನ್ನಡ ಅನ್ನೋದು ವಿಶೇಷವಾಗಿದೆ. ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಪಂಪನಿಗೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬನವಾಸಿ ಹೆಚ್ಚು ಪ್ರಿಯವಾದಂತಹ ತಾಣವಾಗಿತ್ತು. ಹಾಗಾಗಿ ಬನವಾಸಿಯ ಬಗ್ಗೆ ಪಂಪ ಹೇಳ್ಕೊಂಡಿರುವಂಥ ಒಂದು ವಿಶೇಷ ವ್ಯಾಖ್ಯಾನ ಸಮಸ್ತ ಕನ್ನಡಿಗರು ಹೆಮ್ಮೆ ಪಡುವಂತಹ ಮಾತಾಗಿದೆ. ಆರಂಕುಶ ವಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಅಷ್ಟು ಅದ್ಭುತವಾದಂಥ ವ್ಯಾಖ್ಯಾನವನ್ನು ನೀಡಿದ್ದಾರೆ.
ಆರಂಕುಶ ಅಂದರೆ ಗೊತ್ತಿರ್ಬೋದು, ಈ ಮಾವು ತರು ಆನೆಯನ್ನು ಪಳಗಿಸಲು ಬಳಸುವಂಥ ಒಂದು ಸಾಧನ. ಅಂತಹ ಸಾಧನವನ್ನು ಬಳಸಿ ನನ್ನನ್ನು ಬನವಾಸಿಯಿಂದ ಹೊರಹಾಕಲು ಪ್ರಯತ್ನಿಸಿದರೂ ಕೂಡ ನನ್ನ ಮನ ಯಾವತ್ತೂ ಅಥವಾ ಸದಾ ಬನವಾಸಿಯನ್ನೇ ನೆನೆಸುತ್ತೆ ಅಂತ ಅರ್ಥದಲ್ಲಿ ಪಂಪ ಹೇಳಿರುವಂಥ ಮಾತು ಬನವಾಸಿ ಆತನಿಗೆ ಎಷ್ಟು ಪ್ರಿಯವಾದ ತಾಣವಾಗಿತ್ತು ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಅಷ್ಟೇ ಅಲ್ಲ, ಮುಂದಿನ ಜನ್ಮ ಹೊಂದಿದರೆ ಅದರಲ್ಲಿಯೂ ಕೂಡ ನಾನು ಬನವಾಸಿಯಲ್ಲಿ ಮರಿದುಂಬಿಯಾಗಿ ಜನಿಸುತ್ತೇನೆ ಅನ್ನುವಂತಹ ವ್ಯಾಖ್ಯಾನ ಅಥವಾ ಉಲ್ಲೇಖ ಕೂಡ ಪಂಪ ಮಾಡಿರೋದನ್ನು ಸಹ ನಮಗೆಲ್ಲ ಗೊತ್ತಿರುವಂಥ ವಿಚಾರವಾಗಿದೆ. ಒಟ್ಟಿನಲ್ಲಿ ಬನವಾಸಿ ಪಂಪನಿಗೆ ಹೆಚ್ಚು ಪ್ರಿಯವಾದಂತಹ ತಾಣವಾಗಿತ್ತು. ಆತನ ಕೃತಿಗಳ ರಚನೆಗೆ ಹೆಚ್ಚು ಪ್ರೇರಣೆ ನೀಡಿದಂತಹ ತಾಣ ಬನವಾಸಿಯಾಗಿತ್ತು. ಇನ್ನು ಪಂಪನ ಕೃತಿಗಳ ಬಗ್ಗೆ ನೋಡೋದಾದರೆ 2 ಕೃತಿಗಳು ಹೆಚ್ಚು ಇಂಪಾರ್ಟೆಂಟ್ ಅಥವಾ ನಮಗೆ ಲಭಿಸಿರುವಂಥ ಕೃತಿಗಳಂತ ಹೇಳೋದು. ಅದರಲ್ಲಿ ಮೊದಲನೇದಾಗಿ ಆದಿಪುರಾಣ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಯಾವ ಶೈಲಿಯಲ್ಲಿದೆ ಅಂತ ಕೇಳ್ಬೋದು. ಪಂಪನ ಕೃತಿಗಳು ಆಲ್ರೆಡಿ ನಾವು ಸ್ಟಾರ್ಟಿಂಗ್ ಸ್ಲೈಡಲ್ಲೇ ಹೇಳಿದ ಹಾಗೆ ಚಂಪು ಶೈಲಿಯಲ್ಲಿದ್ದಾವಂತ ಕ್ಲಿಯರ್ ಆಗಿದೆ. ಹಾಗಾಗಿ ಆದಿಪುರಾಣ ಯಾವ ಶೈಲಿಯಲ್ಲಿ ರಚನೆ ಆಗಿದೆ ಅಂತ ಕೇಳಿದ್ರು ಕೂಡ ಇದಕ್ಕೆ ನಾವು ಈಸಿಯಾಗಿ ಚಂಪು ಶೈಲಿ ಅಂತ ಹೇಳ್ಬೋದು. ಇದರಲ್ಲಿ ಒಟ್ಟು 16 ಆಶ್ವಾಸಗಳಿವೆ. ಆಶ್ವಾಸ ಅಂದರೆ ಭಾಗಗಳಂತ ಹೇಳ್ಬೋದು. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದರೆ ಆದಿಪುರಾಣದಲ್ಲಿ ಒಟ್ಟು 16 ಭಾಗಗಳಿರೋದು ಕಂಡುಬರುತ್ತೆ. ಈ ಕೃತಿಗೆ ಮೂಲ ಆಕಾರ ಕೃತಿ ಯಾವುದಂತ ನೋಡ್ತಾ ಹೋದರೆ ಸಂಸ್ಕೃತದಲ್ಲಿ ಜೀನಸೇರರು ಬರೆದಿರುವಂತಹ ಪೂರ್ವ ಪುರಾಣ ಅನ್ನುವಂತಹ ಕೃತಿ ಪಂಪನ ಆದಿಪುರಾಣಕ್ಕೆ ಮೂಲ ಆಕಾರ ಕೃತಿಯಾಗಿದೆ ಅಂತ ಗುರುತಿಸಲಾಗುತ್ತೆ. ಇನ್ನು ಆದಿಪುರಾಣದ ವಿಷಯ ವಸ್ತು ಏನು ಅಂತ ನೋಡ್ತಾ ಹೋದರೆ ಇದು ಜೈನ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂತಹ ಕೃತಿಯಾಗಿದೆ. ಅಂದರೆ ಜೈನ ಧರ್ಮದ ಮೊದಲ ತೀರ್ಥಂಕರಾಗಿರುವಂತಹ ವೃಷಭನಾಥರ ಜೀವನಕ್ಕೆ ರಿಲೇಟೆಡ್ ಆಗಿರುವಂತಹ ಕೃತಿ ಇದಾಗಿದೆ. ಹಾಗಾಗಿ ಇದು ಹೆಚ್ಚು ಇಂಪಾರ್ಟೆಂಟು. ನಾವು ಜೈನ ಧಾರ್ಮಿಕ ಕೃತಿಗಳಲ್ಲಿ ಅಂದರೆ ಜೈನ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಕೃತಿಗಳಾಗಿರ್ಬೋದು ಅಥವಾ ಜೈನ ಧರ್ಮದಲ್ಲಿ ಬರುವಂತಹ ತೀರ್ಥಂಕರಿಗೆ ರಿಲೇಟೆಡ್ ಆಗಿರುವಂಥ ಕೃತಿಗಳನ್ನು ತೆಗೆದುಕೊಂಡಾಗ ಅಥವಾ ಕನ್ನಡ ಸಾಹಿತ್ಯದಲ್ಲಿ ಬಂದಾಗ ಆದಿಪುರಾಣ ಹೆಚ್ಚು ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡಿರುವಂತಹ ಕೃತಿಯಾಗಿದೆ. ಇದರ ಜೊತೆಗೆ ಪಂಪನ ಇನ್ನೊಂದು ವಿಶೇಷವಾದಂತಹ ಕೃತಿ ಅಂದರೆ ಅದು ವಿಕ್ರಮಾರ್ಜುನ ವಿಜಯ. ಇದು ಪಂಪನಿಂದ ರಚನೆ ಆಗಿರೋದ್ರಿಂದ ಇದಕ್ಕೆ ಪಂಪ ಭಾರತ ಅಂತ ಕೂಡ ಕರೆಯಲಾಗುತ್ತೆ. ನಾವು ಮಹಾಭಾರತ ಕೇಳಿರ್ತೇವೆ, ಭಾರತದ ಮಹಾಕಾವ್ಯಗಳಲ್ಲಿ ಗುರುತಿಸಲಾಗುತ್ತೆ. ಅದು ವೇದವ್ಯಾಸರಿಂದ ರಚನೆ ಆಗಿರುವಂತಹ ಕೃತಿ. ವೇದವ್ಯಾಸರಿಂದ ರಚನೆ ಆಗಿರುವಂತಹ ಕೃತಿನೇ ಪಂಪನ ಈ ಪಂಪ ಭಾರತಕ್ಕೆ ಅಥವಾ ವಿಕ್ರಮಾರ್ಜುನ ವಿಜಯಕ್ಕೆ ಮೂಲ ಆಕಾರ ಅಂತ ಗುರುತಿಸಲಾಗುತ್ತೆ. ಆದರೆ ಇದು ಪಂಪನಿಂದ ರಚನೆ ಆಗಿರೋದ್ರಿಂದ ಇದಕ್ಕೆ ಪಂಪ ಭಾರತ ಅಂತ ಕೂಡ ಕರೆಯಲಾಗುತ್ತೆ. ಅಂದರೆ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಇವೆರಡೂ ಒಂದೇ ಅನ್ನೋದನ್ನು ನಿಮಗೆ ಕ್ಲಿಯರ್ ಆಗಿರಬೇಕು. ವೇದವ್ಯಾಸರು ಸಂಸ್ಕೃತದಲ್ಲಿ ಬರೆದಿರುವಂತಹ ಮಹಾಭಾರತದ ಕಥೆಯನ್ನೇ ಪ್ರಾದೇಶಿಕ ಭಾಷೆಯಲ್ಲಿ ದೇಶೀಯ ಗುಣಗಳನ್ನೆಲ್ಲ ಅದರಲ್ಲಿ ಸೇರಿಸಿ ಬರೆದಿರುವಂತಹ ಒಂದು ವಿಶೇಷವಾದಂಥ ಕೃತಿ ಅಂತ ವಿಕ್ರಮಾರ್ಜುನ ವಿಜಯಕ್ಕೆ ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದಂತಹ ವಿಚಾರ ಏನಂದರೆ ಪಂಪ ತನಗೆ ಆಶ್ರಯ ನೀಡಿದಂತಹ ಅರಿಕೇಸರಿಯನ್ನು ಈ ಕೃತಿಯಲ್ಲಿ ಅರ್ಜುನನೊಂದಿಗೆ ಹೋಲಿಕೆ ಮಾಡಿ ಬರೆದಿದ್ದಾನೆ. ಅಲ್ಲದೆ ಅರ್ಜುನನೇ ಈ ವಿಕ್ರಮಾರ್ಜುನ ವಿಜಯ ಕೃತಿಯ ಕಥಾನಾಯಕನಾಗಿರೋದು ವಿಶೇಷವಾಗಿದೆ. ಓಕೆ, 2 ಪಾಯಿಂಟ್ಸ್ ಇಂಪಾರ್ಟೆಂಟು. ವಿಕ್ರಮಾರ್ಜುನ ವಿಜಯದ ಕಥಾನಾಯಕ ಯಾರಂತ ಕೇಳ್ಬೋದು. ಈ ಮಹಾಭಾರತದಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ನೋಡಿದಾಗ ಅರ್ಜುನ ಈ ಕೃತಿಯ ಕಥಾನಾಯಕ ಅನ್ನೋದು ನೀವು ಗಮನಿಸಬೇಕು. ಆಲ್ರೆಡಿ ಆ ಟೈಟಲಲ್ಲೇ ಇದೆ, ವಿಕ್ರಮಾರ್ಜುನ ವಿಜಯ ಅಂತ ಆ ಹೆಸರಲ್ಲೇ ಕ್ಲಿಯರ್ ಆಗ್ತಾ ಇದೆ ಅಲ್ಲಿ. ಅದರ ಜೊತೆಗೆ ಇನ್ನೊಂದು ವಿಚಾರ ನಿಮಗೆ ಕ್ಲಿಯರ್ ಆಗಬೇಕೇನೆಂದರೆ ಈ ಕೃತಿಯಲ್ಲಿ ಪಂಪ ತನಗೆ ಆಶ್ರಯ ನೀಡಿದಂತಹ ರಾಜನನ್ನು ಯಾರೊಂದಿಗೆ ಹೋಲಿಕೆ ಮಾಡಿದ್ದಾನೆ ಅಂತ ಕೇಳ್ಬೋದು. ಅರ್ಜುನನೊಂದಿಗೆ ಹೋಲಿಕೆ ಮಾಡಿದ್ದಾನೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಇಷ್ಟು ವಿಚಾರ ಪಂಪನ 2 ಕೃತಿಗಳಿಗೆ ರಿಲೇಟೆಡ್ ಆಗಿ ನಿಮಗೆ ಕ್ಲಿಯರ್ ಆಗಿರಲೇಬೇಕು. ನೆಕ್ಸ್ಟ್ ಪೊನ್ನನ ಬಗ್ಗೆ ನೋಡ್ತಾ ಹೋಗೋಣ. ರತ್ನತ್ರಯರಲ್ಲಿ ಗುರುತಿಸಲಾಗುವಂತಹ ಮತ್ತೊಬ್ಬ ಪ್ರಮುಖ ಸಾಹಿತಿ. ಈತ ಯಾರ ಆಸ್ಥಾನದಲ್ಲಿದ್ದ ಅಥವಾ ಯಾರ ಆಸ್ಥಾನ ಕವಿಯಾಗಿದ್ದ ಅಂತ ನೋಡೋದಾದರೆ ರಾಷ್ಟ್ರಕೂಟರಲ್ಲಿ ಗುರುತಿಸಲಾಗುವಂತಹ ಅತ್ಯಂತ ಪ್ರಮುಖ ಅರಸರಲ್ಲಿ ಒಬ್ಬರಾಗಿರುವಂತಹ ಮುಮ್ಮಡಿ ಕೃಷ್ಣನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಆಸ್ಥಾನ ಕವಿ ಈತ ಅಂತ ಗುರುತಿಸಲಾಗುತ್ತೆ. ಈತನಿಗೆ ಇದ್ದಂತಹ ವಿಶೇಷವಾದಂಥ ಒಂದು ಬಿರುದು ಅಂದರೆ ಉಭಯ ಚಕ್ರವರ್ತಿ ಅಂತ. ಅಂದರೆ ಕನ್ನಡ ಮತ್ತು ಸಂಸ್ಕೃತ ಈ 2 ಭಾಷೆಗಳಲ್ಲಿ ಸಾಕಷ್ಟು ಪ್ರಾವೀಣ್ಯತೆ ಪಾಂಡಿತ್ಯವನ್ನು ಪಡೆದುಕೊಂಡಿದ್ನು ಪೊನ್ನನು. ಹಾಗಾಗಿ ಪೊನ್ನನಿಗೆ ನಾವು ಉಭಯ ಕವಿ ಚಕ್ರವರ್ತಿ ಅಂತ ಕೂಡ ಗುರುತಿಸಲಾಗುತ್ತೆ. ಅದರ ಜೊತೆಗೆ ಈತನ ಕೃತಿಗಳ ಬಗ್ಗೆ ನೋಡೋದಾದರೆ 3 ಕೃತಿಗಳು ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಶಾಂತಿ ಪುರಾಣ, ಜೀನಾಕ್ಷರ ಮಾಲೆ ಮತ್ತು ಭುವನೈಕ ರಾಮಾಭುದಯ ಅನ್ನುವಂತಹ ಈ 3 ಕೃತಿಗಳು ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಈ 3 ಕೃತಿಗಳು ಪೊನ್ನನಿಂದ ರಚಿತವಾಗಿರೋದು. ಓಕೆ, ಈ ಕೃತಿಗಳ ವಿಷಯ ವಸ್ತುಗಳು ನೋಡೋದಾದರೆ ಮೊದಲನೇದಾಗಿ ಶಾಂತಿ ಪುರಾಣ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಇದು ಸಹ ಚಂಪು ಶೈಲಿಯಲ್ಲೇ ರಚನೆ ಆಗಿರೋದು ಕಂಡುಬರುತ್ತೆ. ಆಲ್ರೆಡಿ ನಾನು ಹೇಳಿದ ಹಾಗೆ ಚಂಪು ಅಂದರೆ ಇದು ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರುವಂಥ ಒಂದು ಶೈಲಿ ಅನ್ನೋದು
ಅನ್ನೋದು ನೀವು ಗಮನಿಸಬೇಕು. ಇನ್ನು ಶಾಂತಿ ಪುರಾಣದ ವಿಷಯ ವಸ್ತು ಏನು ಅಂತ ನೋಡೋದಾದರೆ ಇದು ಸಹ ಜೈನ ಧರ್ಮದಲ್ಲಿ ಬರುವಂತಹ ತೀರ್ಥಂಕರಲ್ಲಿ ಏನು 24 ಜನ ತೀರ್ಥಂಕರ ಅಂತ ಗುರುತಿಸ್ತೇವಲ್ವಾ, ಅದರಲ್ಲಿ 16ನೇ ತೀರ್ಥಂಕರ ಆಗಿರುವಂತಹ ಶಾಂತಿನಾಥರಿಗೆ ರಿಲೇಟೆಡ್ ಆಗಿರುವಂಥ ಕೃತಿಯಾಗಿದೆ. ಹೆಸರಲ್ಲೇ ಗೊತ್ತಾಗುತ್ತೆ ಶಾಂತಿ ಪುರಾಣ ಅಂತಿದೆ, ಇದು ಶಾಂತಿನಾಥರಿಗೆ ರಿಲೇಟೆಡ್ ಆಗಿರೋದು. ಎಷ್ಟನೇ ತೀರ್ಥಂಕರರು ಅನ್ನೋದು ನಿಮಗೆ ಗೊತ್ತಿರಬೇಕು, 16ನೇ ತೀರ್ಥಂಕರ ಅನ್ನೋದು ಇಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡಿರಬೇಕು. ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಇದೆ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ದಾನ ಚಿಂತಾಮಣಿ ಅತ್ತಿಮಬ್ಬೆಯು ಶಾಂತಿ ಪುರಾಣದ 1000 ಪ್ರತಿಗಳನ್ನು ಹಂಚಿದಳು ಅನ್ನುವಂತಹ ಒಂದು ಪ್ರತೀತಿ ಕೂಡ ಇದೆ. ಇವೆಲ್ಲವೂ ಕೂಡ ಗಮನಿಸಬೇಕು. ಎಲ್ಲವೂ ಕೂಡ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಅಷ್ಟೇ ಅಲ್ಲ, ಜನರಲ್ ಕನ್ನಡ ಪೇಪರಲ್ಲೂ ಕೂಡ ಇದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಸಾಕಷ್ಟಿದೆ. ಯಾವ ಶೈಲಿಯಲ್ಲಿ ರಚನೆ ಆಗಿದೆ, ಯಾರಿಗೆ ರಿಲೇಟೆಡ್ ಆಗಿದೆ, ಅಥವಾ ಎಷ್ಟನೇ ತೀರ್ಥಂಕರರು ಶಾಂತಿನಾಥರು ಅಂತ ಕೇಳ್ಬೋದು, ಅಥವಾ ದಾನ ಚಿಂತಾಮಣಿ ಅತ್ತಿಮಬ್ಬೆ ಯಾವ ಕೃತಿಯ 1000 ಪ್ರತಿಗಳನ್ನು ಹಂಚಿದ್ದಳು ಅಂತ ಕೇಳ್ಬೋದು. ಹಾಗಾಗಿ ಈ 3 ಪಾಯಿಂಟ್ಸ್ಗಳು ಕೂಡ ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಒಂದು ಜಿನಾಕ್ಷರ ಮಾಲೆ, ಮತ್ತೊಂದು ವಿಶೇಷವಾದಂತಹ ಕೃತಿ ಪೊನ್ನನ್ನಿಂದ ರಚನೆ ಆದದ್ದು. ಇದು ಕಂದ ಪದ್ಯಗಳಿರುವಂತಹ ಕೃತಿಯಾಗಿದೆ. ಇದು ಕೂಡ ಗಮನಿಸಬೇಕು, ಕಂದ ಪದ್ಯಗಳಿರುವಂತಹ ಕೃತಿಯಾಗಿದೆ ಪೊನ್ನನ್ನಿಂದ ರಚನೆ ಆಗಿರುವಂತಹ ಕೃತಿಗಳಲ್ಲಿ. ಏನು ವಿಶೇಷತೆ ಅಂದರೆ ಕಕಾರದಿಂದ ಳಕಾರದವರೆಗಿನ ಪ್ರತಿಯೊಂದು ಅಕ್ಷರದಿಂದ ಆರಂಭವಾಗುವಂತಹ ಕಂದ ಪದ್ಯಗಳನ್ನು ಒಳಗೊಂಡಿರುವಂಥ ಒಂದು ಕೃತಿಯಾಗಿದೆ. ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟಲ್ಲೇ ಕ್ಲಿಯರ್ ಆಗ್ತಾ ಇದೆ ಕಂದ ಪದ್ಯಗಳಿರುವಂಥ ಕೃತಿ ಅಂತ. ಓಕೆ, ಎಲ್ಲಿಂದ ಎಲ್ಲಿವರೆಗೂ ಇದ್ದಾವೆ ಅಂತ ನೋಡ್ತಾ ಹೋದರೆ ಕದಿಂದ ಳವರೆಗೂ ಏನು ಅಕ್ಷರಗಳಿದ್ದಾವಲ್ವ, ಅದರಿಂದ ಪ್ರತಿಯೊಂದು ಅಕ್ಷರದಿಂದ ಆರಂಭವಾಗುವಂತಹ ಕಂದ ಪದ್ಯಗಳನ್ನು ನಾವು ಈ ಜಿನಾಕ್ಷರ ಮಾಲೆಯಲ್ಲಿ ಕಾಣ್ಬೋದಾಗಿದೆ. ಹಾಗಾಗಿ ಹೆಚ್ಚು ವಿಶೇಷವಾದದ್ದು ಮತ್ತು ಹೆಚ್ಚು ಡಿಫ್ರೆಂಟಾಗಿ ಕ್ವಶನ್ ಕೇಳ್ಬೋದು. ಕಂದ ಪದ್ಯಗಳಿರುವಂತಹ ಕೃತಿ ಯಾವುದಂತ ಕೇಳ್ಬೋದು, ಅಥವಾ ಕಕಾರದಿಂದ ಳಕಾರದವರೆಗೆ ಇರುವಂಥ ಪ್ರತಿಯೊಂದು ಅಕ್ಷರದಿಂದ ಆರಂಭವಾಗುವಂತಹ ಕಂದ ಪದ್ಯಗಳನ್ನು ಒಳಗೊಂಡಿರುವಂಥ ಕೃತಿ ಯಾವುದಂತ ಕೇಳ್ಬೋದು. ಜಿನಾಕ್ಷರ ಮಾಲೆ ಯಾರಿಂದ ರಚನೆ ಆಗಿದೆ ಅಂತ ಕೇಳ್ಬೋದು, ಇದು ಪೊನ್ನನಿಂದ ರಚನೆ ಆಗಿರೋದು. ನೆಕ್ಸ್ಟ್ ಒಂದು ರತ್ನಾತ್ರಯರಲ್ಲಿ ಗುರುತಿಸಲಾಗುವಂತಹ ಮತ್ತೊಬ್ಬ ಪ್ರಮುಖ ಸಾಹಿತಿ ಅಂದರೆ ರನ್ನ. 10ನೇ ಶತಮಾನದ ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಮುಖ ಕವಿಗಳಲ್ಲಿ ಗುರುತಿಸಲಾಗುತ್ತೆ. ರನ್ನನಿಗೆ ಶಕ್ತಿ ಕವಿ ಅಂತ ಸಹ ಗುರುತಿಸಲಾಗುತ್ತೆ. ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ ನೇರವಾದ ಪ್ರಶ್ನೆಯಾಗಿ. ಇನ್ನು ರನ್ನನ ಜನ್ಮಸ್ಥಳ ನೋಡೋದಾದರೆ ಇವತ್ತಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಅಂತ ಹೇಳಲಾಗುತ್ತೆ, ಅಥವಾ ಮುಧೋಳದ ರನ್ನ ಬೆಳಗಲಿ ಅನ್ನುವಂತಹ ಗ್ರಾಮ ರನ್ನನ ಜನ್ಮಸ್ಥಳ ಅಂತ ಗುರುತಿಸಲಾಗುತ್ತೆ. ಜೈನ ಮತಕ್ಕೆ ಸೇರಿದಂತಹ ರನ್ನ ವೃತ್ತಿಯಲ್ಲಿ ಬಳೆಗಾರ ಕುಟುಂಬಕ್ಕೆ ಸೇರಿದವನಾಗಿದ್ದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಇನ್ನು ರನ್ನನಿಗೆ ರಿಲೇಟೆಡ್ ಆಗಿ ಆತನ ಪ್ರಸಿದ್ಧ ಕೃತಿಗಳ ಬಗ್ಗೆಯೂ ಸಹ ನಮಗೆ ಗೊತ್ತಿರಬೇಕು. ಸ್ಪೆಷಲಿ 3 ಕೃತಿಗಳು ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಅಜಿತ ಪುರಾಣ ಆಗಿರ್ಬೋದು, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ, ಇದು ಇಂಪಾರ್ಟೆಂಟ್ ಆಗಿರುವಂಥ ಮತ್ತೊಂದು ಕೃತಿಯಾಗಿದೆ. ಇನ್ನು 3ನೇದಾಗಿ ರನ್ನ ಕಂದ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ರನ್ನ ಕಂದ ಕೃತಿಯಲ್ಲಿ 12 ಕಂದ ಪದ್ಯಗಳಿರುವಂಥ ಒಂದು ನಿಘಂಟು ಅಂತ ಅದನ್ನು ಗುರುತಿಸಲಾಗುತ್ತೆ. ಇನ್ನು ಅಜಿತ ಪುರಾಣ ಸಾಹಸ ಭೀಮ ವಿಜಯದ ಬಗ್ಗೆ ನಾವು ಸಪ್ರೇಟಾಗೇ ಚರ್ಚೆ ಮಾಡೋಣ, ಅದು ಯಾರಿಗೆ ರಿಲೇಟೆಡ್ ಆಗಿರೋದು ಅಥವಾ ಆ ಕೃತಿಯ ಕಥಾವಸ್ತು ಏನಂತ ಕ್ಲಿಯರ್ ಮಾಡ್ಕೊಳ್ಳೋಣ. ರನ್ನ ಕಂದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಕ್ಲಿಯರ್ ಆಗಿರಬೇಕು, ಇದೊಂದು ನಿಘಂಟು, 12 ಕಂದ ಪದ್ಯಗಳಿರುವಂತಹ ನಿಘಂಟು ಅಂತ ಪರ್ಟಿಕ್ಯುಲರ್ ಆಗಿ ನೀವು ನೆನ್ಪಿಟ್ಕೊಳ್ಳೇಬೇಕು. ಓಕೆ, ಇನ್ನು ಕೃತಿಗಳ ವಿಚಾರಕ್ಕೆ ಬಂದರೆ ಇನ್ನೂ 2 ಕೃತಿಗಳನ್ನು ನಾವು ಯಾಡ್ ಮಾಡ್ಬೋದು. ಆಲ್ರೆಡಿ 3 ಕೃತಿಗಳನ್ನು ನಾವು ಪ್ರೀವಿಯಸ್ ಸ್ಲೈಡಲ್ಲೇ ಕ್ಲಿಯರ್ ಮಾಡ್ಕೊಂಡಿದ್ದೇವೆ. ಅಜಿತ ಪುರಾಣ ಆಗಿರ್ಬೋದು, ಸಾಹಸ ಭೀಮ ವಿಜಯ ಆಗಿರ್ಬೋದು ಮತ್ತು ರನ್ನಕಂದ. ಈ 3 ಕೃತಿಗಳು ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲೇ ಡಿಸ್ಕಷನ್ ಮಾಡಿದ್ದೇವೆ. ರೆಡ್ ಕಲರಲ್ಲಿ ಹೈಲೈಟ್ ಆಗಿರುವಂತಹ 2 ಕೃತಿಗಳು ಇಲ್ಲಿ ನಮಗೆ ಈ ಸ್ಲೈಡಲ್ಲಿ ವಿಶೇಷವಾಗಿರೋದು. ಒಂದು ಚಕ್ರೇಶ್ವರ ಚರಿತೆ, ಇನ್ನೊಂದು ಪರಶುರಾಮ ಚರಿತೆ ಅಂತ. ಈ 2 ಕೃತಿಗಳು ಕೂಡ ರನ್ನನಿಂದಲೇ ರಚಿತವಾಗಿರುವಂತಹ ಕೃತಿಗಳಂತ ಸಾಹಿತಿಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ 2 ಕೃತಿಗಳು ಲಭ್ಯವಾಗಿಲ್ಲ, ಅದು ಕೂಡ ಗಮನಿಸಬೇಕು. ಆದರೆ ಕೆಲ ಸಾಹಿತಿಗಳು ಅಭಿಪ್ರಾಯ ಪಡುವಂತೆ ಚಕ್ರೇಶ್ವರ ಚರಿತೆಯನ್ನು ಲಭ್ಯವಾಗಿಲ್ಲ ಅಂತ 3ನೇ ಪಾಯಿಂಟಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಸಾಹಸ ಭೀಮ ವಿಜಯ ಕೃತಿಯ ಆಗಿರಬಹುದು ಅಂತ ಕೆಲ ಸಾಹಿತಿಗಳ ಅಭಿಪ್ರಾಯ. ಅಂದರೆ ಸಾಹಸ ಭೀಮ ವಿಜಯದ ಆಶ್ವಾಸದ ಕೊನೆಯಲ್ಲಿ ಉಲ್ಲೇಖವಾಗಿರುವಂತಹ ಪದಗಳನ್ನು ಹೋಲಿಕೆ ಮಾಡಿದಾಗ ಇದು ಚಕ್ರೇಶ್ವರ ಚರಿತೆ ಅಂತ ಇದೇ ಕೃತಿಗೆ ಕರೆಯಲಾಗ್ತಾ ಇತ್ತೇನೋ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸ್ಪೆಷಲಿ SDA FDA ಅಂತ ಎಕ್ಸಾಮ್ ಬರೆಯುವಂತಹ ಸ್ಪರ್ಧಾರ್ಥಿಗಳು ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಈ ರೀತಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ, ಅಥವಾ ಸ್ಟೇಟ್ಮೆಂಟ್ ರೂಪದಲ್ಲಿ ಕೂಡ ಕ್ವಶನ್ ಬರ್ಬೋದು. ಹಾಗಾಗಿ ಚಕ್ರೇಶ್ವರ ಚರಿತೆಗೂ ರಿಲೇಟೆಡ್ ಆಗಿ ಕೂಡ ನೀವು ಗೊತ್ತಿರಲೇಬೇಕು. ಮತ್ತು ಪರಶುರಾಮ ಚರಿತೆ ಕೂಡ ರನ್ನನಿಂದ ರಚನೆ ಆಗಿದೆ ಅಂತ ಹೇಳಲಾಗುತ್ತೆ, ಆದರೆ ಆ ಕೃತಿ ಲಭ್ಯವಾಗಿಲ್ಲ ಅನ್ನೋದು ಕೂಡ ನೀವು ಗಮನಿಸಬೇಕು. ಆದರೆ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಿಂದ ನಮಗೆ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಕೃತಿಗಳಂದರೆ ಸಾಹಸ ಭೀಮ ವಿಜಯ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು, ಮತ್ತು ಅಜಿತ ಪುರಾಣ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಸಾಹಸ ಭೀಮ ವಿಜಯಕ್ಕೆ ಗದಾಯುದ್ಧ ಅಂತ ಕೂಡ ಕರೆಯಲಾಗುತ್ತೆ. ಓಕೆ, ಈ
ಕೃತಿಯ ವಿಷಯ ವಸ್ತು ನೋಡೋದಾದರೆ ರನ್ನ ತನಗೆ ಆಶ್ರಯ ನೀಡಿದಂತಹ ಸತ್ಯಾಶ್ರಯನನ್ನು ಮಹಾಭಾರತದಲ್ಲಿ ಬರುವಂತಹ ಭೀಮನಿಗೆ ಈ ಕೃತಿಯಲ್ಲಿ ಹೋಲಿಸಿರೋದು ಕಂಡುಬರುತ್ತೆ. ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ಪಂಪ ತನ್ನ ಆಶ್ರಯದಾತನಾಗಿರುವಂತಹ ರಾಜನನ್ನು ಅರ್ಜುನನೊಂದಿಗೆ ಹೋಲಿಕೆ ಮಾಡಿದರೆ ರನ್ನ ತನ್ನ ಸಾಹಸ ಭೀಮ ವಿಜಯದಲ್ಲಿ ತನಗೆ ಆಶ್ರಯ ನೀಡಿದಂತಹ ಸತ್ಯಾಶ್ರಯನನ್ನು ಭೀಮನೊಂದಿಗೆ ಹೋಲಿಕೆ ಮಾಡಿರೋದು ಕಂಡುಬರುತ್ತೆ. ಭೀಮನನ್ನೇ ಕಥಾನಾಯಕನನ್ನಾಗಿ ಕಲ್ಪಿಸಿ ಈ ಕೃತಿಯನ್ನು ರಚನೆ ಮಾಡಿರೋದು ಕಂಡುಬರುತ್ತೆ. ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನ ಆ ಕೃತಿಯ ಕಥಾನಾಯಕನಾಗಿದ್ದರೆ ಗದಾಯುದ್ಧದಲ್ಲಿ ಬಂದಾಗ ಭೀಮ ಈ ಕೃತಿಯ ಕಥಾನಾಯಕನಾಗಿರೋದು ಕಂಡುಬರುತ್ತೆ. ಈ ಕೃತಿಯ ಪ್ರಮುಖ ಕಥಾವಸ್ತು ಏನಂದರೆ ಗದಾಯುದ್ಧದ ಪ್ರಸಂಗ. ಮಹಾಭಾರತದಲ್ಲಿ ಬರುವಂತಹ ಗದಾಯುದ್ಧದ ಪ್ರಸಂಗವೇ ಈ ರನ್ನನು ರಚನೆ ಮಾಡಿರುವಂತಹ ಸಾಹಸ ಭೀಮ ವಿಜಯ ಅನ್ನುವಂತಹ ಕೃತಿಯ ಅತ್ಯಂತ ಪ್ರಮುಖ ಕಥಾವಸ್ತು ಆಗಿರೋದು ಕಂಡುಬರುತ್ತೆ. ಗದಾಯುದ್ಧ ಪ್ರಸಂಗಕ್ಕೆ ರಿಲೇಟೆಡ್ ಆಗಿ ಹೆಚ್ಚು ಫೋಕಸ್ ಮಾಡಿ ಬರೆದಿರುವಂತಹ ಕೃತಿ ಸಾಹಸ ಭೀಮ ವಿಜಯ ಆಗಿದ್ರೂ ಸಹ ಇಡೀ ಮಹಾಭಾರತವನ್ನು ಸಿಂಹಾವಲೋಕನ ಕ್ರಮದಲ್ಲಿ ರನ್ನ ಈ ಕೃತಿಯಲ್ಲಿ ವಿವರಿಸಿರೋದು ಕಂಡುಬರುತ್ತೆ. ಹಾಗಾಗಿ ಕೊನೆಯ ಪಾಯಿಂಟ್ ಮೇಲೆ ನೇರವಾದ ಪ್ರಶ್ನೆ ಸಾಕಷ್ಟು ಬಾರಿ ಕೇಳಿದ್ದಾರೆ ಮತ್ತು ಮುಂಬರುವಂಥ ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇದೆ. ಈ ಕೆಳಗಿನ ಕವಿಗಳಲ್ಲಿ ಅಥವಾ ಸಾಹಿತಿಗಳಲ್ಲಿ ಯಾರು ಮಹಾಭಾರತವನ್ನು ಸಿಂಹಾವಲೋಕನ ಕ್ರಮದಲ್ಲಿ ಬರೆದಿದ್ದಾರೆ ಅಂತ ಕೇಳ್ಬೋದು. ಹಾಗಾಗಿ ಇದಕ್ಕೆ ಆನ್ಸರ್ ರನ್ನ ಅನ್ನೋದನ್ನು ಗಮನಿಸಬೇಕು. ಆದರೆ ಗದಾಯುದ್ಧದ ಅತ್ಯಂತ ಪ್ರಮುಖ ವಿಷಯ ವಸ್ತು ಕೇಳಿದ್ರೆ ಇಲ್ಲಿ ನೀವು ಗದಾಯುದ್ಧ ಪ್ರಸಂಗ ಅಂತಲೇ ಆನ್ಸರ್ ಮಾಡಬೇಕು. ಇಷ್ಟು ವಿಚಾರ ನಿಮಗೆ ಸಾಹಸ ಭೀಮ ವಿಜಯಕ್ಕೆ ರಿಲೇಟೆಡ್ ಆಗಿ ಕ್ಲಿಯರ್ ಆಗಿರಲೇಬೇಕು. ನೆಕ್ಸ್ಟ್ ಒಂದು ಅಜಿತ ಪುರಾಣಕ್ಕೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ಇದು ಜೈನ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಕೃತಿ ಅಂತ ಹೇಳ್ಬೋದು. ಅಂದರೆ ಜೈನ ಧರ್ಮದಲ್ಲಿ ಬರುವಂತಹ ತೀರ್ಥಂಕರರಲ್ಲಿ ಒಬ್ಬರಾಗಿರುವಂತಹ ಅಜಿತನಾಥರಿಗೆ ರಿಲೇಟೆಡ್ ಆಗಿರುವಂಥ ಕೃತಿ. ಆದಿನಾಥರು ನಿಮಗೆ ಗೊತ್ತಿರುವ ಹಾಗೆ ಜೈನ ಧರ್ಮದ ಮೊದಲನೇ ತೀರ್ಥಂಕರು ಆದಿನಾಥರು ಅಥವಾ ವೃಷಭನಾಥರು ಅಂತ. ಆದಿಪುರಾಣ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕೃತಿ ಪಂಪನಿಂದ ರಚನೆ ಆಗಿರೋದು. ಆದರೆ ರನ್ನನಿಂದ ರಚನೆ ಆಗಿರುವಂಥ ಅಜಿತ ಪುರಾಣ ಕೃತಿ ಜೈನ ಧರ್ಮದಲ್ಲಿ ಬರುವಂತಹ ಎರಡನೇ ತೀರ್ಥಂಕರರಾಗಿರುವಂಥ ಅಜಿತನಾಥರಿಗೆ ರಿಲೇಟೆಡ್ ಆಗಿರುವಂಥ ಒಂದು ಅದ್ಭುತವಾದಂಥ ಕೃತಿಯಾಗಿದೆ. ದಾನ ಚಿಂತಾಮಣಿ ಅತ್ತಿಮಬ್ಬೆ ರನ್ನನಿಂದ ಈ ಕೃತಿ ಬರೆಸಿದಳು ಅಂತ ಕೂಡ ಹೇಳಲಾಗುತ್ತೆ. ಇದು ಕೂಡ ಗಮನಿಸಬೇಕು. ಅಷ್ಟೇ ಅಲ್ಲ, ರನ್ನ ಈ ಕೃತಿಯ ಪೀಠಿಕಾ ಭಾಗದಲ್ಲಿ ಅತ್ತಿಮಬ್ಬೆಯನ್ನು ಜೀನ ಧರ್ಮ ಪತಾಕೆ ಅಂತ ಕೂಡ ಹೊಗಳಿರೋದು ಕಂಡುಬರುತ್ತೆ. ಇದು ಕೂಡ ಇಂಪಾರ್ಟೆಂಟ್. ಕೊನೆಯ ಪಾಯಿಂಟ್ ಏನಿದೆ ಅಲ್ವಾ, ಮೂರನೇ ಪಾಯಿಂಟು. ರನ್ನ ಯಾವ ಕೃತಿಯಲ್ಲಿ ಅತ್ತಿಮಬ್ಬೆಯನ್ನು ಜೀನ ಧರ್ಮ ಪತಾಕೆ ಅಂತ ಹೊಗಳಿದ್ದಾನೆ ಅಥವಾ ಕೊಂಡಾಡಿದ್ದಾನೆ ಅಂತ ಕೇಳ್ಬೋದು, ಅಥವಾ ಯಾರು ಕೊಂಡಾಡಿದ್ದಾರೆ ಅಂತಾದರೂ ಕೇಳ್ಬೋದು. ಓಕೆ, ರನ್ನ ತನ್ನ ಅಜಿತನಾಥ ಪುರಾಣ ಅಥವಾ ಅಜಿತ ಪುರಾಣ ಕೃತಿಯ ಪೀಠಿಕಾ ಭಾಗದಲ್ಲಿ ಅತ್ತಿಮಬ್ಬೆಯನ್ನು ಈ ರೀತಿ ಹೊಗಳಿರೋದು ಕಂಡುಬರುತ್ತೆ. ಓಕೆ, ಇಷ್ಟು ವಿಚಾರ ನಿಮಗೆ ಈ ಕೃತಿಗೆ ರಿಲೇಟೆಡ್ ಆಗಿ ಕ್ಲಿಯರ್ ಆಗಿರಲೇಬೇಕು. ನೆಕ್ಸ್ಟ್ ಪ್ರಶ್ನೆ ಇರೋದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಿಲೇಟೆಡ್ ಆಗಿರೋದು. 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದ್ದಾರೆ. ಮಡಿಕೇರಿಯಲ್ಲಿ ನಡೆದಿದ್ದು, ಅದು ಕೂಡ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡೋದಾದರೆ ಸಿದ್ಲಿಂಗಯ್ಯನವರ ಹೆಸರು ಕೊಟ್ಟಿದ್ದಾರೆ, CP ಕೃಷ್ಣಕುಮಾರ್ ಕೊಟ್ಟಿದ್ದಾರೆ, ಕೋ ಚನ್ನಬಸಪ್ಪ ಇದೆ ಮತ್ತು ನಾ ಡಿಸೋಜಾ ಅಂತ 4 ಸಾಹಿತಿಗಳ ಹೆಸರನ್ನು ಇಲ್ಲಿ ಆಯ್ಕೆಯಾಗಿ ಕೊಟ್ಟಿದ್ದಾರೆ. ಓಕೆ, 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಲ್ಲಿ ನಡೆದಿದ್ದು, ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿಕೊಂಡವರು ನಾ ಡಿಸೋಜಾ ಅವರು. ಓಕೆ, ಕಾಮನ್ ಆಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಎಕ್ಸಾಮಲ್ಲಿ ಪ್ರತಿ ವರ್ಷವೂ ಕೂಡ ನಡೆಯುವಂಥ ಎಕ್ಸಾಮಲ್ಲಿ ಕ್ವಶನ್ ಕಾಮನ್ ಆಗಿ ರಿಪೀಟ್ ಆಗ್ತಾ ಇರುತ್ತೆ. ಓಕೆ, ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಸಾಹಿತ್ಯ ಸಮ್ಮೇಳನಗಳು ಕೇಳ್ಬೋದು. ಅಂದರೆ 80ನೇ ಸಾಹಿತ್ಯ ಸಮ್ಮೇಳನ ನಡೆದಿರುವಂಥ ಆಸುಪಾಸಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ. ಹೀಗೆ ಮುಂಬರುವಂತಹ ಪರೀಕ್ಷೆಯಲ್ಲಿ ಬಂದಾಗ ಸಾಹಿತ್ಯ ಸಮ್ಮೇಳನಕ್ಕೆ ರಿಲೇಟೆಡ್ ಆಗಿ ಯಾವ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಇರಬೇಕು. ಏಕೆಂದರೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಬೇಸಿಕ್ ಇನ್ಫಾರ್ಮೇಷನ್ ಎವರ್ಗ್ರೀನ್ ಆಗಿರೋದು. ಇದು ಯಾವ ಎಕ್ಸಾಮಲ್ಲಾದರೂ ಕೇಳ್ಬೋದು. ಇದು ಕರೆಂಟ್ ಅಫೇರ್ಸ್ ಅಂತ ಹೇಳಂಗಿಲ್ಲ, ಇದು ಸ್ಟ್ಯಾಟಿಕ್ GKಯಲ್ಲಿ ಕೇಳ್ತಾ ಹೋಗ್ಬೋದು. ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಅಸ್ತಿತ್ವಕ್ಕೆ ಬಂತು, ಕೇಂದ್ರ ಕಚೇರಿಯಲ್ಲಿದೆ, ಅದರ ಮೊದಲ ಅಧ್ಯಕ್ಷರು ಯಾರು, ಅದರ ಘೋಷವಾಕ್ಯ ಏನು, ಈ ರೀತಿ ಕ್ವಶನ್ ಎಲ್ಲ ರಿಪೀಟ್ ಆಗ್ತಾ ಇರ್ತವೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅಸ್ತಿತ್ವಕ್ಕೆ ಬಂದಿದ್ದು 1915ರಲ್ಲಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ರಾಜರಾಗಿದ್ದರು. ಆ ಸಂದರ್ಭದಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಒಂದು ಸಂಸ್ಥೆ ಇದಾಗಿದೆ. ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿರೋದು. ಘೋಷವಾಕ್ಯ ಸಿರಿಗನ್ನಡಂ ಗೆಲ್ಗೆ ಆ ಸಿಂಬಲಲ್ಲಿ ಕೂಡ ಕಾಣಿಸ್ತಾ ಇದೆ ಮತ್ತು ಸಪ್ರೇಟಾಗಿ ಪಾಯಿಂಟ್ ಕೂಡ ಮಾಡಿದ್ದೇವೆ. ಓಕೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಕೂಡ ಗೊತ್ತಿರಬೇಕು. HV ನಂಜುಂಡಯ್ಯನವರು, ಅಲ್ಲಿ ಇಮೇಜ್ ಕಾಣಿಸ್ತಾ ಇದೆ ಅಥವಾ ಅವರ ಭಾವಚಿತ್ರ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನಲ್ಲಿ, ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆ ಸಾಹಿತ್ಯದ ಬೆಳವಣಿಗೆಗಾಗಿ 1915ರಲ್ಲೂ ಕೂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸ್ಕೊಂಡು ಬರ್ತಾ ಇದೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿರಬೇಕು. ಇನ್ನು ಕಾಂಪಿಟೇಟಿವ್ ಎಕ್ಸಾಮಿಂದ ಬಂದಾಗ ಇಂಪಾರ್ಟೆಂಟ್ ಆಗಿರುವಂಥ
ನಡೆದಿರುವಂಥ ಸಾಹಿತ್ಯ ಸಮ್ಮೇಳನಗಳು ಗೊತ್ತಿರಬೇಕು. ಫಸ್ಟು 3 ಸಾಹಿತ್ಯ ಸಮ್ಮೇಳನಗಳು ಇಂಪಾರ್ಟೆಂಟು. ಎಲ್ಲಿ ನಡೆದು ಅನ್ನೋದು ಗೊತ್ತಿರಬೇಕು, ಅದರ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರಂತ ಗೊತ್ತಿರಬೇಕು. ಮೊದಲ 3 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷತೆ ವಹಿಸ್ಕೊಂಡವರು ಎಚ್ ವಿ ನಂಜುಂಡಯ್ಯನವರೇ. ಹಾಗಾಗಿ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ರು ಫಸ್ಟಿಗೆ, ಆಗ ಕೂಡ ಇಂಪಾರ್ಟೆಂಟು. ಎಲ್ಲಿ ನಡೆದಿದ್ದು ಈ ಸಮ್ಮೇಳನ ಅಂತ ನೋಡ್ತಾ ಹೋದರೆ, ಮೊದಲ 2 ಸಾಹಿತ್ಯ ಸಮ್ಮೇಳನಗಳು ನಡೆದಿದ್ದು ಬೆಂಗಳೂರಿನಲ್ಲಿ, 3ನೇ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಮೈಸೂರಿನಲ್ಲಿ. ಇಷ್ಟು ಕ್ಲಿಯರ್ ಆಗಿರಬೇಕು. ಇದನ್ನು ಹೊರತುಪಡಿಸಿದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಸಾಹಿತ್ಯ ಸಮ್ಮೇಳನ ಅಂದರೆ 48ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಯಾಕೆ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದರೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥ ಮೊದಲ ಮಹಿಳೆ ಅಂದರೆ ಜಯದೇವಿ ತಾಯಿ ಲಿಗಾಡಿ ಅವರು. ಅವರು ಎಷ್ಟನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು ಅಂದರೆ 48ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು. ಇದು ಮಂಡ್ಯದಲ್ಲಿ ನಡೆದಿತ್ತು. ಹಾಗಾಗಿ ಈ ಕಾರಣಕ್ಕಾಗಿ ಈ 48ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಅಂತ ಗುರುತಿಸೋದು. ಓಕೆ, ಇದನ್ನು ಹೊರತುಪಡಿಸಿದ್ರೆ 80ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋದರೆ ಈ ಮುಂಬರುವಂಥ ಎಕ್ಸಾಮ್ಗಳಿಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಹಾಗಂತ ಕೇಳೋದೇ ಇಲ್ಲ ಅಂತಿಲ್ಲ, ಕೇಳ್ಬೋದು. ಯಾಕಂದರೆ CET ಎಕ್ಸಾಮ್ಗೆ ಯಾವುದೇ ಚೌಕಂಟಂತೇನಿರೋದಿಲ್ಲ, ಅವ್ರು ಯಾವ ಇಯರ್ದು ಕ್ವಶನ್ ಆದರೂ ಕೇಳ್ಬೋದು. ಆದರೆ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ಫಸ್ಟಲ್ಲಿರುವಂತಹ ಸಮ್ಮೇಳನಗಳು ಮತ್ತು ಮೊದಲ ಮಹಿಳಾ ಸಾಹಿತ್ಯ ಅಧ್ಯಕ್ಷತೆ ವಹಿಸ್ಕೊಂಡಿರುವಂಥ ಸಮ್ಮೇಳನ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇತ್ತೀಚೆಗೆ ನಡೆದಂಥ ಸಾಹಿತ್ಯ ಸಮ್ಮೇಳನಗಳು ಇಂಪಾರ್ಟೆಂಟ್ ಆಗ್ತವೆ. ಇತ್ತೀಚೆಗೆ ಅಂದರೆ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಇದು ನಡೆದಿದ್ದು ಕಲಬುರಗಿಯಲ್ಲಿ. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಆಲ್ರೆಡಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಸಾಹಿತಿಗಳ ಇಮೇಜು. HS ವೆಂಕಟೇಶ್ ಮೂರ್ತಿ ಅವರು ಈ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ಕೊಂಡಿದ್ದರು. ಹಾಗಾಗಿ ಇಂಪಾರ್ಟೆಂಟ್ ಅಂತ ಈ ಸಮ್ಮೇಳನವನ್ನು ಗುರುತಿಸಲಾಗುತ್ತೆ. ಇದರ ಜೊತೆಗೆ ಮುಂಬರುವಂತಹ ಸಾಹಿತ್ಯ ಸಮ್ಮೇಳನ ಎಷ್ಟನೆಯದು, ಎಲ್ಲಿ ನಡೆಯಲಿದೆ, ಅದರ ಅಧ್ಯಕ್ಷತೆ ವಹಿಸ್ಕೊಳ್ಳೋರು ಯಾರು ಅನ್ನೋದು ಕೂಡ ಗೊತ್ತಿರಬೇಕು. ಮುಂಬರುವಂತಹ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯಲಿದೆ. ಪ್ರೊಫೆಸರ್ ದೊಡ್ಡರಂಗೇಗೌಡರು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಬೇಕು. ಓಕೆ, ಇದರ ಜೊತೆಗೆ ಸಿದ್ಧಲಿಂಗಯ್ಯನವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಈ ಕ್ವಶನ್ಗೆ ಆಪ್ಷನ್ಸ್ ಆಗಿ ಅವರ ಹೆಸರನ್ನು ಕೂಡ ಕೊಟ್ಟಿದ್ದರು. ಮತ್ತು ಇತ್ತೀಚೆಗೆ ಸಿದ್ಧಲಿಂಗಯ್ಯನವರು ಸಾವನ್ನಪ್ಪಿರೋದ್ರಿಂದ ಮುಂಬರುವಂಥ ಎಕ್ಸಾಮಲ್ಲಿ ಅವರಿಗೆ ರಿಲೇಟೆಡ್ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಕೂಡ ಸಾಕಷ್ಟಿದೆ. ಮತ್ತು ಪ್ರಸಿದ್ಧ ಸಾಹಿತಿಗಳು ಅನ್ನುವಂಥ ಕಾರಣಕ್ಕೆ ಕೂಡ ಡಾಕ್ಟರ್ ಸಿದ್ಧಲಿಂಗಯ್ಯನವ್ರ ಮೇಲೆ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಒಬ್ಬ ಸ್ಪರ್ಧಾರ್ಥಿಯಾಗಿ ಫೇಮಸ್ ಆಗಿರುವಂಥ ಸಾಹಿತಿಗಳಿಗೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ನಮಗೆ ಗೊತ್ತಿರಲೇಬೇಕು. ಫಸ್ಟ್ ಆಫ್ ಆಲ್ ಕನ್ನಡ ಸಾಹಿತ್ಯದಲ್ಲಿ ಬಂದಾಗ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬಂಡಾಯ ಸಾಹಿತಿ, ದಲಿತ ಕವಿ ಅಂತಲೇ ಗುರುತಿಸ್ಕೊಂಡಿರುವರು. ಇವರು 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಈ ಸಮ್ಮೇಳನ 2015ರಲ್ಲಿ ಶ್ರವಣಬೆಳಗೊಳದಲ್ಲಿ ನಡೆದಿತ್ತು. ಇನ್ನು ಇವರ ಆತ್ಮಕಥೆ ಎಲ್ಲರಿಗೂ ಗೊತ್ತಿರುವಂತಹ ಕೃತಿ ಊರುಕೇರಿ. ಇದು ಇವರ ಆತ್ಮಕಥೆ. ಅಷ್ಟೇ ಅಲ್ಲ, ವಿಧಾನ ಪರಿಷತ್ನ ಸದಸ್ಯರಾಗಿ ಕೂಡ ಇವರು ಸೇವೆ ಸಲ್ಲಿಸಿರೋದು ವಿಶೇಷವಾಗಿದೆ. ಇನ್ನು ಸಿದ್ಧಲಿಂಗಯ್ಯನವರ ಫೇಮಸ್ ಆಗಿರುವಂಥ ಕವನ ಸಂಕಲನಗಳು ಯಾವುದಂತ ನೋಡ್ತಾ ಹೋದರೆ, ಹೊಲೆ ಮಾದಿಗರ ಹಾಡು ಆಗಿರ್ಬೋದು, ಮೆರವಣಿಗೆ, ಸಾವಿರಾರು ನದಿಗಳು, ಕಪ್ಪು ಕಾಡಿನ ಹಾಡು, ಹೀಗೆ ಸಾಕಷ್ಟು ಕವನ ಸಂಕಲನಗಳು ರಚನೆ ಮಾಡಿರೋದು ಕಂಡುಬರುತ್ತೆ. ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಿಂದ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಅನಿಸಿದ್ರೆ ಅಂತಹ ಕವನ ಸಂಕಲನಗಳನ್ನು ಕೂಡ ನೀವಿಲ್ಲಿ ಆ್ಯಡ್ ಮಾಡ್ಬೋದಾಗಿದೆ. ಇನ್ನು ನೆಕ್ಸ್ಟ್ ಮತ್ತೊಬ್ಬ ಪ್ರಮುಖ ಸಾಹಿತಿ ಮುಂಬರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂದರೆ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು. ಇವರು ಕೂಡ ಇತ್ತೀಚೆಗೆ ಸಾವನ್ನಪ್ಪಿದ್ರು ಮತ್ತು ಕನ್ನಡದ ಪ್ರಸಿದ್ಧ ಸಾಹಿತಿಗಳಲ್ಲಿ ಗುರುತಿಸಲಾಗುತ್ತೆ. ಹಾಗಾಗಿ ಇವರ ಬಗ್ಗೆಯೂ ಕೂಡ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಕನ್ನಡದಲ್ಲಿ ನಿಘಂಟು ತಜ್ಞೆ ಅಂತಲೇ ಫೇಮಸ್ ಆಗಿರುವಂಥ ಸಾಹಿತಿಯವರಾಗಿದ್ದಾರೆ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಈಗೋ ಕನ್ನಡ ಎಂಬ ಅಂಕಣದ ಮೂಲಕ ಸಮಸ್ತ ಕನ್ನಡಿಗರಿಗೆ ಚಿರಪರಿಚಿತರಾಗಿರುವಂಥ ಸಾಹಿತಿಯವರಾಗಿದ್ದಾರೆ. ಈಗೋ ಕನ್ನಡ ಅಂಕಣದ ಮೂಲಕ ಕನ್ನಡ ಭಾಷೆಯ ಪದಗಳನ್ನು ಓದುಗರಿಗೆ ಹತ್ತಿರಗೊಳಿಸಿದವರು ಪರಿಚಯಿಸಿರುವಂಥ ಕೀರ್ತಿಯವರಿಗೆ ಸಲ್ಲುತ್ತೆ. ಇವರು ಸಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. 77ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆದಿತ್ತು. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ವಹಿಸಿಕೊಂಡಿದ್ದರು. ಓಕೆ, ಇಷ್ಟು ಇನ್ಫಾರ್ಮೇಷನ್ ಕಾಮನ್ ಆಗಿ ಕ್ಲಿಯರ್ ಆಗಿರಬೇಕು. ಇನ್ನೂ ಕೆಲ ಸಾಹಿತಿಗಳು ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ರೆ ಅವರಿಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಕೂಡ ನೀವು ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಆಗಿದೆ. ಭಾರತದ ರಾಷ್ಟ್ರಪತಿಯನ್ನು ಸ್ಥಾನದಿಂದ ಪದಚ್ಯುತಿಗೊಳಿಸಲು ಎಷ್ಟು ದಿನಗಳ ಮುಂಚಿತವಾಗಿ ಸೂಚನೆ ನೀಡಿರಬೇಕು ಅಂತ ಕ್ವಶನ್ ಇರೋದು. ಆಪ್ಷನ್ಸ್ ಇರೋದು 7 ದಿನ, 14 ದಿನ, 21 ದಿನ, 30 ದಿನ ಅಂತ ಒಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ರಾಷ್ಟ್ರಪತಿಯವರು ಇಂಪೀಚ್ಮೆಂಟ್ ಪ್ರೊಸೆಸ್ಗೆ ರಿಲೇಟೆಡ್ ಆಗಿರೋದು. ಅವರ ಪದಚ್ಯುತಿಗಿಂತ ಪೂರ್ವದಲ್ಲಿ ಬಂದಾಗ ಅವರ ಸ್ಥಾನದಿಂದ ವಜಾಗೊಳಿಸುವ ಅಂಥ ಸಂದರ್ಭದಲ್ಲಿ ಎಷ್ಟು ದಿನ ಮುಂಚಿತವಾಗಿ ಸೂಚನೆ ನೀಡಬೇಕು ಅಂತ ಕ್ವಶನ್ ಇರೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 14 ಡೇಸ್, 14 ದಿನಗಳ ಮುಂಚಿತವಾಗಿ ಅವರಿಗೆ ಸೂಚನೆ ನೀಡಿರಬೇಕು ಅಂತ. ಓಕೆ, ಬನ್ನಿ, ಇದು ನಿಮಗೆ ಅನಿಸ್ಬೋದು ಇಂಥ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾರಾ, ಯಾಕೆಂದರೆ ಇದು ಹೆಚ್ಚು ಡೆಪ್ತ್ ಲೆವೆಲ್ ಇರುವಂಥ ಪ್ರಶ್ನೆ ಅನಿಸ್ತಾ ಇರ್ಬೋದು ಕೆಲವೊಬ್ಬರಿಗೆ. ಇಂಡಿಯನ್ ಪಾಲಿಟಿಯಲ್ಲಿ ಬಂದಾಗ ಆಪ್ಷನಲ್ ಸಬ್ಜೆಕ್ಟಲ್ಲಿ ಮಾತ್ರ ಇಂಥ ಕ್ವಶನ್ ಕೇಳ್ಬೋದು.
ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇಂಥ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಸಾಕಷ್ಟು ಕಡಿಮೆ ಅಂತ ಹೇಳ್ಬೋದು. ಹೌದು, ನೀವು ಗೆಸ್ ಮಾಡುವ ರೀತಿಯಲ್ಲಿ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇಂಥ ಪ್ರಶ್ನೆಗಳು ಬರೋದು ಅಪರೂಪ. ಆದರೆ ಗೊತ್ತಿರಲಿ, ಪ್ರತಿ ಸಬ್ಜೆಕ್ಟಲ್ಲೂ ಕೂಡ 1 or 2 ಕ್ವಶನ್ಸ್ ಕಂಪಲ್ಸರಿ ಈ ರೀತಿ ಡೆಪ್ತ್ ಆಗಿರುವಂಥ ಕ್ವಶನ್ಸ್ ಇರ್ತವೆ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಯಾರು ಇಂಥ ಕ್ವಶನ್ಗಳನ್ನು ಎಕ್ಸಾಕ್ಟಾಗಿ ನೀವು ಆನ್ಸರ್ ಗುರುತಿಸ್ತೀರೋ ಅಥವಾ ಯಾರು ಎಕ್ಯುರೇಟಾಗಿ ಆನ್ಸರ್ ಇದಕ್ಕೆ ಜಡ್ಜ್ಮೆಂಟ್ ಮಾಡ್ತೀರೋ ಅವರು ಮಾತ್ರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈಸಿಯಾಗಿ ಸಕ್ಸಸ್ ಕಾಣ್ಬೋದು. ಹಾಗಾಗಿ ರಾಷ್ಟ್ರಪತಿಯವರು ಇಂಪೀಚ್ಮೆಂಟ್ ಪ್ರೊಸೆಸ್ಗೆ ರಿಲೇಟೆಡ್ ಆಗಿರುವಂಥ ಓವರಾಲ್ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಯಾವ ಆರ್ಟಿಕಲ್ ರಾಷ್ಟ್ರಪತಿಯವರ ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗಕ್ಕೆ ರಿಲೇಟೆಡ್ ಆಗಿದೆ ಅಂತ ಗೊತ್ತಿರಬೇಕು. ಭಾರತ ಸಂವಿಧಾನದ 61ನೇ ವಿಧಿ ಭಾರತದ ರಾಷ್ಟ್ರಪತಿಯವರ ಇಂಪೀಚ್ಮೆಂಟ್ ಪ್ರೊಸೆಸ್ಗೆ ರಿಲೇಟೆಡ್ ಆಗಿರೋದು. ಯಾವ ಕಾರಣಕ್ಕಾಗಿ ಅವರನ್ನು ಇಂಪೀಚ್ಮೆಂಟ್ ಮಾಡಬಹುದು ಅನ್ನೋದು ಕೂಡ ಗೊತ್ತಿರಬೇಕು. 61ನೇ ವಿಧಿಯಲ್ಲಿ ಹೇಳಿರುವಂತೆ ಸಂವಿಧಾನದ ಉಲ್ಲಂಘನೆಯ ಆರೋಪದ ಮೇಲೆ ಭಾರತದ ರಾಷ್ಟ್ರಪತಿಯವರನ್ನು ಮಹಾಭಿಯೋಗ ವಿಧಾನದ ಮೂಲಕ ಪದಚ್ಯುತಿಗೊಳಿಸಬಹುದಾಗಿದೆ. ಇಲ್ಲಿ ಗಮನಿಸಬೇಕಾದಂಥ ವರ್ಡ್ ಯಾವುದಂದರೆ ಸಂವಿಧಾನದ ಉಲ್ಲಂಘನೆ ಅನ್ನುವಂಥ ವರ್ಡ್ ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕಾಗಿ ಅಥವಾ ಆ ಆರೋಪದ ಮೇಲೆ ನಾವು ಇಂಪೀಚ್ಮೆಂಟ್ ಪ್ರೊಸೆಸ್ಸನ್ನು ಆರಂಭಿಸಬಹುದಾಗಿದೆ, ಅದನ್ನು ಮುಂದುವರಿಸಬಹುದಾಗಿದೆ. ಹಾಗಾದರೆ ಭಾರತದಲ್ಲಿ ರಾಷ್ಟ್ರಪತಿಯನ್ನು ಇಂಪೀಚ್ಮೆಂಟ್ ಪ್ರೊಸೆಸ್ ಮೂಲಕ ಪದಚ್ಯುತಿಗೊಳಿಸುವ ಅಧಿಕಾರ ಯಾರಿಗಿದೆ ಅಂತ ಪ್ರಶ್ನೆ ಬಂದರೆ, ಭಾರತದ ಸಂವಿಧಾನ ಈ ಅಧಿಕಾರವನ್ನು ಭಾರತದ ಸಂಸತ್ತಿಗೆ ನೀಡಿರೋದು ಕಂಡುಬರುತ್ತೆ. ಅಂದರೆ ಪಾರ್ಲಿಮೆಂಟ್ನಲ್ಲಿರುವಂಥ ಲೋಕಸಭೆ, ರಾಜ್ಯಸಭೆ ಈ ಎರಡೂ ಸದನಗಳು ಸೇರಿ ಇಂಪೀಚ್ಮೆಂಟ್ ಪ್ರೊಸೆಸ್ ಮೂಲಕ ರಾಷ್ಟ್ರಪತಿ ಅವರನ್ನು ಪದಚ್ಯುತಿಗೊಳಿಸಬಹುದಾಗಿದೆ. ಓಕೆ, ಭಾರತದ ಸಂಸತ್ತು ಈ ಪ್ರಕ್ರಿಯೆ ನಡೆಸುತ್ತೆ. ಹಾಗಾಗಿ ಕಾಮನ್ ಆಗಿ ಇದಕ್ಕೆ ನಾವು ಅರೆ ನ್ಯಾಯಿಕ ಪ್ರಕ್ರಿಯೆ ಅಂತ ಕೂಡ ಹೇಳ್ಬೋದಾಗಿದೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ಪ್ರೋಸೆಸ್ ಬಗ್ಗೆ ನೋಡ್ತಾ ಹೋದರೆ ಯಾವ ರೀತಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅನ್ನೋದು, ಅಂದರೆ ಇವರ ಪದಚ್ಯುತಿ ನಿರ್ಣಯವನ್ನು ಯಾವ ಸದನದಲ್ಲಿ ಮೊದಲಿಗೆ ಮಂಡಿಸಬೇಕು ಮತ್ತು ಅದಕ್ಕೆ ಎಷ್ಟು ದಿನ ಮುಂಚಿತವಾಗಿ ನೋಟಿಸ್ ನೀಡಬೇಕು, ಅದನ್ನು ಯಾವ ಬಹುಮತದ ಮೂಲಕ ಅಂಗೀಕರಿಸಬೇಕು, ಇವೆಲ್ಲ ವಿಚಾರ ನಮಗೆ ಕ್ಲಿಯರ್ ಆಗಬೇಕು. ಫಸ್ಟ್ ಆಫ್ ಆಲ್, ರಾಷ್ಟ್ರಪತಿಯವರ ಮೇಲಿನ ಪದಚ್ಯುತಿ ನಿರ್ಣಯ ಏನಿದೆ ಅಲ್ವಾ, ಈ ನಿರ್ಣಯವನ್ನು ಯಾವ ಸದನದಲ್ಲಿ ಮೊದಲಿಗೆ ಮಂಡಿಸಬಹುದು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದಕ್ಕೆ ಸರಿಯಾದಂತಹ ಆನ್ಸರ್ ಅಂದರೆ ಸಂಸತ್ತಿನ 2 ಸದನಗಳಲ್ಲಿ ಯಾವ ಸದನದಲ್ಲಾದರೂ ಈ ನಿರ್ಣಯವನ್ನು ನಾವು ಮಂಡಿಸಬಹುದಾಗಿದೆ. ನಾವು ಯಾವ ರೀತಿ ಹಣಕಾಸು ಮಸೂದೆ ಬಂದರೆ ಲೋಕಸಭೆಯಲ್ಲೇ ಮೊದಲಿಗೆ ಮಂಡಿಸ್ಬೇಕಂತ ಹೇಳ್ತೇವಲ್ವ, ಆ ರೀತಿ ಕಂಡೀಷನ್ ಏನಿಲ್ಲ. ರಾಷ್ಟ್ರಪತಿಯವರ ಮೇಲಿನ ಪದಚ್ಯುತಿ ನಿರ್ಣಯವನ್ನು ಸಂಸತ್ತಿನ ಯಾವುದಾದ್ರೂ ಸದನದಲ್ಲಿ ಮಂಡಿಸ್ಬೋದು. ಲೋಕಸಭೆಯಲ್ಲಾದರೂ ಮೊದಲಿಗೆ ಮಂಡಿಸ್ಬೋದು ಅಥವಾ ರಾಜ್ಯಸಭೆಯಲ್ಲಾದರೂ ಮೊದಲಿಗೆ ಮಂಡಿಸ್ಬೋದು. ಆದರೆ ಯಾವ ಸದನದಲ್ಲಿ ಮಂಡಿಸ್ತೇವಲ್ವ ಆ ಸದನದ 4/1 ಸದಸ್ಯರ ಒಪ್ಪಿಗೆ ಅಥವಾ ಅವರ ಸಹಿ ಈ ನಿರ್ಣಯಕ್ಕೆ ಇರಬೇಕು. ಇದು ಕಂಡೀಷನ್, ಇದು ಇಂಪಾರ್ಟೆಂಟ್ ಆಗಿರೋದು. ನೀವು ಲೋಕಸಭೆಯಲ್ಲಾದರೂ ಮೊದಲಿಗೆ ಮಂಡಿಸ್ರಿ, ರಾಜ್ಯಸಭೆಯಲ್ಲಾದರೂ ಮೊದಲಿಗೆ ಮಂಡಿಸ್ರಿ, ಆದರೆ ನೀವು ಯಾವ ಸದನದಲ್ಲಿ ಮಂಡಿಸ್ತಿರಲ್ವ ಮೊದಲಿಗೆ ಆ ಸದನದಲ್ಲಿ ಬಂದಾಗ 4/1 ಸದಸ್ಯರ ಒಪ್ಪಿಗೆ ಇರಬೇಕು. ಓಕೆ, ಆ ಸದನವು ಪದಚ್ಯುತಿ ನಿರ್ಣಯ ಮಂಡನೆಗೆ ಸಂಬಂಧಿಸಿದಂತೆ 14 ದಿನ ಮುಂಚಿತವಾಗಿಯೇ ರಾಷ್ಟ್ರಪತಿಯವರಿಗೆ ಲಿಖಿತ ಸೂಚನೆ ನೀಡಬೇಕು. ಇದು ಪಾಯಿಂಟ್ ಇಂಪಾರ್ಟೆಂಟ್. ಈ ಕ್ವಶನ್ಗೆ ರಿಲೇಟೆಡ್ ಆಗಿರುವಂಥ ಆನ್ಸರ್ ಇದು. 14 ದಿನ ಮುಂಚಿತವಾಗಿಯೇ ನೋಟಿಸ್ ನೀಡಿರಬೇಕು, ಸೂಚನೆ ನೀಡಿರಬೇಕನ್ನೋದು. ಓಕೆ, ಆಮೇಲೆ ಆ ಸದನದ ಒಟ್ಟು ಸದಸ್ಯರಲ್ಲಿ 3/2 ಸದಸ್ಯರು ಬಹುಮತದ ಮೂಲಕ ರಾಷ್ಟ್ರಪತಿಯವರ ಪದಚ್ಯುತಿಗೆ ಸಂಬಂಧಿಸಿದ ನಿರ್ಣಯವನ್ನು ಅಂಗೀಕರಿಸಬೇಕು. ಓಕೆ, ಒಂದು ಸದನದಲ್ಲಿ ಇಷ್ಟು ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಮತ್ತೊಂದು ಸದನಕ್ಕೆ ಈ ಪದಚ್ಯುತಿ ನಿರ್ಣಯ ಹೋಗುತ್ತೆ. ಆ ಸದನ ಏನು ಮಾಡುತ್ತೆ ಅಂದರೆ ರಾಷ್ಟ್ರಪತಿಯವರ ವಿರುದ್ಧ ಮಾಡಲಾಗಿರುವಂಥ ಆರೋಪದ ಬಗ್ಗೆ ವಿಚಾರಣೆ ನಡೆಸುತ್ತೆ. ಹಾಗಾಗಿ ಆ ಸದನಕ್ಕೆ ವಿಚಾರಣಾ ಸದನ ಅಂತ ಕರೆಯಲಾಗುತ್ತೆ. ಓಕೆ, ಫಸ್ಟ್ ಮೊದಲಿಗೆ ನಾವು ಆರಂಭಿಸಿದಂಥ ಸದನದಲ್ಲಿ ವಿಚಾರಣೆ ಇರಲಿಲ್ಲ ಅನ್ನೋದು ಕ್ಲಿಯರ್ ಆಗಿರಬೇಕು. ಆದರೆ ಮತ್ತೊಂದು ಸದನಕ್ಕೆ ಬಂದಾಗ ಇಲ್ಲಿ ವಿಚಾರಣೆ ನಡೆಸಲಾಗುತ್ತೆ. ಇದಕ್ಕೆ ಹಾಗಾಗಿ ವಿಚಾರಣಾ ಸದನ ಅಂತ ಕರೆಯಲಾಗುತ್ತೆ. ಈ ವಿಚಾರಣೆಗೆ ರಾಷ್ಟ್ರಪತಿಯವರು, ಅಂದರೆ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಸ್ವತಃ ಆ ಸದನಕ್ಕೆ ಹಾಜರಾಗಬಹುದು ಅಥವಾ ಅವರ ಬದಲಾಗಿ ತಮ್ಮ ಪ್ರತಿನಿಧಿಯಾಗಿ ಬೇರೆ ಯಾರನ್ನಾದರೂ ಕಳಿಸಬಹುದಾಗಿದೆ. ವಿಚಾರಣೆಯ ನಂತರ ಈ ಸದನದಲ್ಲಿಯೂ ಕೂಡ ಮತಕ್ಕೆ ಹಾಕಲಾಗುತ್ತೆ ಪದಚ್ಯುತಿ ನಿರ್ಣಯ. ಇಲ್ಲಿ ಕೂಡ 3/2 ಬಹುಮತದ ಮೂಲಕ ಆ ಪದಚ್ಯುತಿ ನಿರ್ಣಯವನ್ನು ಅಂಗೀಕರಿಸಿದ್ರೆ ರಾಷ್ಟ್ರಪತಿಯವರು ಕಡ್ಡಾಯವಾಗಿ ತಮ್ಮ ಹುದ್ದೆಯನ್ನು ತ್ಯಜಿಸಲೇಬೇಕಾಗುತ್ತೆ. ಇಷ್ಟು ರಾಷ್ಟ್ರಪತಿಯವರ ಇಂಪೀಚ್ಮೆಂಟ್ ಪ್ರೊಸೆಸ್ 61ನೇ ವಿಧಿಯಲ್ಲಿ ಉಲ್ಲೇಖ ಆಗಿರೋದು. ಇದಿಷ್ಟು ವಿಚಾರ ಕ್ಲಿಯರ್ ಆಗಿರಬೇಕು. ಇವಿಷ್ಟು ಪಾಯಿಂಟ್ಸ್ ಮೇಲೆ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. KS ಪ್ರಿಲಿಮ್ಸ್ ಅಂತ ಎಕ್ಸಾಮಲ್ಲಿ ಇವಿಷ್ಟು ಪಾಯಿಂಟ್ಸ್ ಮೇಲೆ ಸ್ಟೇಟ್ಮೆಂಟ್ ರೂಪದಲ್ಲಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಇದರ ಜೊತೆಗೆ ಇನ್ನೂ ಕೆಲವೊಂದು ವಿಚಾರ ನೋಡ್ತಾ ಹೋಗೋಣ. ಇಲ್ಲಿವರೆಗೂ ಭಾರತದಲ್ಲಿ ರಾಷ್ಟ್ರಪತಿ ವಿರುದ್ಧ ಏನಾದರೂ ಇಂಪೀಚ್ಮೆಂಟ್ ಪ್ರೊಸೆಸ್ ನಡೆಸಲಾಗಿದೆ ಅಂತ ನೋಡ್ತಾ ಹೋದರೆ ಭಾರತದ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಇಲ್ಲಿವರೆಗೂ ಯಾವ ರಾಷ್ಟ್ರಪತಿ ವಿರುದ್ಧವೂ ಕೂಡ ಇಂಪೀಚ್ಮೆಂಟ್ ಪ್ರೊಸೆಸ್ ನಡೆಸಿಲ್ಲ ಅನ್ನೋದು ನಾವು ಗಮನಿಸಬೇಕು. ಅಂದರೆ ಭಾರತದಲ್ಲಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿರುವಂತಹ ವ್ಯಕ್ತಿಗಳು ಆ ಹುದ್ದೆಯ ಘನತೆಯನ್ನು ಕಾಪಾಡಿಕೊಂಡು ಹೋಗಿದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ವಿಶೇಷವಾಗಿ ಗಮನಿಸಬೇಕಾಗತ್ತೆ.
ಇನ್ನು 61ನೇ ವಿಧಿಗೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಭಾರತದ ರಾಜಕೀಯ ಚಿಂತಕರು 61ನೇ ವಿಧಿಯಲ್ಲಿರುವಂತಹ ಕೆಲವೊಂದು ನ್ಯೂನತೆ ಅಥವಾ ದೋಷಗಳನ್ನು ಕೂಡ ಇವನ್ನು ಗುರುತಿಸಲಾಗುತ್ತೆ. ಕಾಮನ್ ಕಾಂಪಿಟೇಟಿವ್ ಎಕ್ಸಾಮಿಂದ ಇಲ್ಲಿ ಫೋಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ 61ನೇ ವಿಧಿಯಲ್ಲಿ ಹೇಳಿರುವಂತೆ ಭಾರತದ ರಾಷ್ಟ್ರಪತಿಯವರನ್ನು ಸಂವಿಧಾನ ಉಲ್ಲಂಘನೆ ಆರೋಪದ ಮೇಲೆ ನಾವು ಇಂಪೀಚ್ಮೆಂಟ್ ಪ್ರೊಸೆಸ್ ಅಥವಾ ಪದಚ್ಯುತಿ ನಿರ್ಣಯ ಮಂಡಿಸಬಹುದು ಅಂತಿದೆ. ಆದರೆ ಇಲ್ಲಿ ಸಂವಿಧಾನ ಉಲ್ಲಂಘನೆ ಅಂದರೆ ಏನು ಅನ್ನೋದಕ್ಕೆ ಸ್ಪಷ್ಟವಾದಂಥ ಯಾವುದೇ ವ್ಯಾಖ್ಯಾನವನ್ನು 61ನೇ ವಿಧಿಯಲ್ಲಾಗಿರ್ಬೋದು ಅಥವಾ ಸಂವಿಧಾನದ ಇತರೆ ಯಾವುದೇ ವಿಧಿಯಲ್ಲಿ ಕೂಡ ನೀಡಿಲ್ಲ. ಇದು ಗಮನಿಸಬೇಕು. ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಏನಂದರೆ ಸಂಸತ್ತಿನ ಒಂದು ಸದನದಲ್ಲಿ ರಾಷ್ಟ್ರಪತಿಯವರ ಪದಚ್ಯುತಿಗೆ ಸಂಬಂಧಿಸಿದಂತಹ ನಿರ್ಣಯ ಅಂಗೀಕಾರ ಆಗಿದೆ. ಮತ್ತೊಂದು ಸದನ ರಾಷ್ಟ್ರಪತಿಯನ್ನು ಬೆಂಬಲಿಸ್ತಾ ಇದೆ ಅಥವಾ ಆ ನಿರ್ಣಯವನ್ನು ಅಂಗೀಕರಿಸಲಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ 61ನೇ ವಿಧಿಯಲ್ಲಿ ಸ್ಪಷ್ಟವಾಗಿ ಏನೂ ಹೇಳಿಲ್ಲ. ಇದನ್ನು ಕೂಡ ನೀವು ಗಮನಿಸಬೇಕು. ಅದರ ಜೊತೆಗೆ ಇನ್ನೊಂದು ಗಮನಿಸಬೇಕಾದಂಥ ವಿಚಾರವೇನೆಂದರೆ ಎಲ್ಲ ರಾಜ್ಯಗಳು ಮತ್ತು ವಿಧಾನಸಭೆ ಅಸ್ತಿತ್ವದಲ್ಲಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳಿದ್ದಾವಲ್ವ, ಅಲ್ಲಿರುವಂತಹ ಚುನಾಯಿತ ವಿಧಾನಸಭಾ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ಮತ ಚಲಾಯಿಸ್ತಾರೆ. ಆದರೆ ಅವರನ್ನು ಪದಚ್ಯುತಿಗೊಳಿಸುವಂಥ ಪ್ರಕ್ರಿಯೆಯಲ್ಲಿ ಅವರು ಭಾಗವಹಿಸಲ್ಲ. ಇದು ಕೂಡ ಗಮನಿಸಬೇಕು. ಮತ್ತು ಕೊನೆಯದಾಗಿ ಇನ್ನೊಂದು ವಿಚಾರ ಇದೆ, ಇಲ್ಲಿ 3ನೇ ಪಾಯಿಂಟಲ್ಲಿ ಕ್ಲಿಯರ್ ಆಗ್ತಾ ಇದೆ ನಿಮಗೆ. ಸಂಸತ್ತಿನ ಚುನಾಯಿತ ಸದಸ್ಯರು ಮಾತ್ರ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ಅಂದರೆ ಅವರ ಎಲೆಕ್ಟ್ರಲ್ ಕಾಲೇಜ್ನ ಸದಸ್ಯರಾಗಿರ್ತಾರೆ. ಆದರೆ ಇಂಪೀಚ್ಮೆಂಟ್ ಪ್ರೊಸೆಸ್ ಬಂದಾಗ ಸಂಸತ್ತಿನಲ್ಲಿರುವಂಥ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಈ ಇಂಪೀಚ್ಮೆಂಟ್ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಇವೆಲ್ಲವೂ ಕೂಡ 61ನೇ ವಿಧಿಗೆ ರಿಲೇಟೆಡ್ ಆಗಿರುವಂಥ ಎಕ್ಸ್ಟ್ರಾ ಪಾಯಿಂಟ್ಸ್ಗಳಾಗಿದ್ದಾವೆ. ಇವನ್ನು ಕೂಡ ನೀವು ಗಮನಿಸಬೇಕು. ಇದಕ್ಕೆ ರಿಲೇಟೆಡ್ ಆಗಿ ಕೂಡ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ, ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಈ ಕೆಳಗಿನ ಯಾವ ವಸ್ತುವನ್ನು ಶೀತಕವಾಗಿ ಬಳಸಲಾಗುತ್ತೆ ಅಂತ ಪ್ರಶ್ನೆ ಇರೋದು. ಸಾಮಾನ್ಯ ನೀರು, ಕ್ಯಾಡ್ಮಿಯಮ್ ಇದೆ, ದ್ರವ ಹೈಡ್ರೋಜನ್ ಮತ್ತು ಗ್ರಾಫೈಟ್ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಬಳಸಲಾಗುವಂಥ ಕೂಲಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಮಾನ್ಯ ನೀರು. ಓಕೆ, ಬನ್ನಿ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಕೇವಲ ನೀರನ್ನಷ್ಟೇ ಅಲ್ಲ, ಇದರ ಜೊತೆಗೆ ಇನ್ನೂ ಕೆಲವೊಂದು ವಸ್ತುಗಳನ್ನು ಕೂಡ ಕೂಲೆಂಟ್ ಆಗಿ ಬಳಸಲಾಗುತ್ತೆ. ಯಾವುದನ್ನೋದು ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ. ದ್ರವ ಸೋಡಿಯಂ ಲೋಹ ಬಳಸಲಾಗುತ್ತೆ ಕೂಲೆಂಟ್ ಆಗಿ. ಅತಿ ಹೆಚ್ಚು ಕುದಿಯುವ ಬಿಂದು ಹೊಂದಿರುವಂಥ ಹೈಡ್ರೋಕಾರ್ಬನ್ ಕೂಡ ಬಳಸಲಾಗುತ್ತೆ. ಡ್ಯೂಟೇರಿಯಂ ಅಥವಾ ಭಾರಜಲ ಅಥವಾ D2 ಅದರ ರಾಸಾಯನಿಕ ಸೂತ್ರ, ಇದನ್ನು ಕೂಡ ಬಳಸಲಾಗುತ್ತೆ. ನೀರನ್ನು ಕೂಡ ಬಳಸಲಾಗುತ್ತೆ. ಈ ರೀತಿ ಅನೇಕ ವಸ್ತುಗಳನ್ನು ಕೂಲೆಂಟಾಗಿ ಬಳಸಲಾಗುತ್ತೆ. ಆದರೆ ಈ ಪ್ರಶ್ನೆಯಲ್ಲಿ ಸಾಮಾನ್ಯ ನೀರು ಆಪ್ಷನ್ಸಲ್ಲಿರೋದ್ರಿಂದ ಅದಕ್ಕೆ ನಾವು ಸರಿಯಾದ ಉತ್ತರ ಗುರುತಿಸಿರೋದು. ಆದರೆ ನಿಮಗೆ ಈ 4 ವಸ್ತುಗಳ ಬಗ್ಗೆ ಗೊತ್ತಿರಬೇಕು. ಇವು 4 ಅತ್ಯಂತ ಪ್ರಮುಖವಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಕೂಲೆಂಟಾಗಿ ಬಳಸಲಾಗುತ್ತೆ. ಯಾಕೆ ಈ ರೀತಿ ಬಳಸಲಾಗುತ್ತೆ ಅಂತ ನೋಡ್ತಾ ಹೋದರೆ, ಬೈಜಿಕ ವಿದಳನ ಕ್ರಿಯೆಯಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಹೆಚ್ಚು ಶಕ್ತಿ ಉಷ್ಣತೆ ರೂಪದಲ್ಲಿ ಬಿಡುಗಡೆ ಆಗುತ್ತೆ. ಇದರಿಂದ ಯಾವುದೇ ರೀತಿಯ ತೊಂದರೆಗಳು, ಅನಾಹುತಗಳು ಆಗಬಾರ್ದನ್ನುವಂತಹ ಕಾರಣಕ್ಕಾಗಿ, ಅದನ್ನು ತಂಪುಗೊಳಿಸೋ ಕಾರಣಕ್ಕಾಗಿ ಅಥವಾ ಅದನ್ನು ಕಂಟ್ರೋಲ್ ಮಾಡುವ ಉದ್ದೇಶಕ್ಕಾಗಿ ಈ ಕೂಲೆಂಟ್ಗಳನ್ನು ಒಂದು ರೀತಿ ಸುರಕ್ಷತೆಯ ದೃಷ್ಟಿಯಿಂದ ಬಳಸೋದನ್ನು ನಾವು ಕಾಣ್ತೇವೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಲೇಬೇಕು. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಇಮೇಜ್ ಕೂಡ ನೀವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಪ್ರಶ್ನೆ ಎನ್ವೈರ್ಮೆಂಟ್ ಸೈನ್ಸ್ಗೆ ರಿಲೇಟೆಡ್ ಆಗಿರೋದು. ಪರಿಸರ ಸಂರಕ್ಷಣಾ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು ಭಾರತದಲ್ಲಿ ಅಂತ ಪ್ರಶ್ನೆ ಇರೋದು. ಆಪ್ಷನ್ಸ್ ನೋಡೋದಾದರೆ 1982 ಇದೆ, 1986 ಇದೆ, 1990 ಇದೆ, 1994 ಇದೆ. ಈ 4 ವರ್ಷಗಳನ್ನು ಆಯ್ಕೆ ಹಾಕಿಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವ ವರ್ಷದಲ್ಲಿ ಭಾರತದಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರಲಾಯಿತು ಅಂತ ಕೇಳಿದ್ದಾರೆ. ಪರಿಸರಕ್ಕೆ ರಿಲೇಟೆಡ್ ಆಗಿರುವಂತಹ ಈ ಕಾಯ್ದೆ ಜಾರಿಗೆ ಬಂದಿದ್ದು 1986ರಲ್ಲಿ. ಇದಕ್ಕೂ ಮುಂಚೆ ಸಾಕಷ್ಟು ಬೇರೆ ಬೇರೆ ಕಾಯ್ದೆಗಳು ಬಂದಿದ್ದಾವೆ ಎನ್ವೈರ್ಮೆಂಟಿಗೆ ರಿಲೇಟೆಡ್ ಆಗಿ. ಆದರೆ ಪರಿಸರ ಸಂರಕ್ಷಣಾ ಕಾಯ್ದೆ, ಈ ಕಾಯ್ದೆ ಬಂದಿದ್ದು 1986ರಲ್ಲಿ. ಓಕೆ, ಈ ಕಾಯ್ದೆ ತರಲಿಕ್ಕೆ ಏನು ಮುಖ್ಯ ಕಾರಣ ಅಂತ ನೋಡೋದಾದರೆ, ಇದಕ್ಕೆ ರಿಲೇಟೆಡ್ ಆಗಿರೋಂಥ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಈ ಸ್ಲೈಡಲ್ಲಿ ನಿಮಗೆ ಗೊತ್ತಾಗ್ತಾ ಇದ್ದಾವೆ. ಫಸ್ಟ್ ಆಫ್ ಆಲ್ ಈ ಕಾಯ್ದೆ ಜಾರಿಗೆ ಬಂದಿದ್ದು 1986 ಆಲ್ರೆಡಿ ಕ್ಲಿಯರ್ ಆಗಿದೆ. ಓಕೆ, ಏನು ಮುಖ್ಯ ಕಾರಣ ಅಂತ ನೋಡ್ತಾ ಹೋದರೆ, ಭಾರತ ಸರ್ಕಾರ 1984ರಲ್ಲಿ ಏನು ಭೂಪಾಲ್ ಅನಿಲ ದುರಂತ ಆಯ್ತಲ್ವಾ, ಈ ದುರಂತದಿಂದ ಎಚ್ಚೆತ್ತುಕೊಂಡು ಪರಿಸರ ಸಂರಕ್ಷಣೆಗೆ ರಿಲೇಟೆಡ್ ಆಗಿರುವಂಥ ಈ ಕಾಯ್ದೆಯನ್ನು 86ರಲ್ಲಿ ಜಾರಿಗೆ ತರುತ್ತೆ. ಅದರ ಜೊತೆಗೆ ಇನ್ನೊಂದು ಮುಖ್ಯ ಉದ್ದೇಶ ಏನಂತ ನೋಡ್ತಾ ಹೋದರೆ, ವಿಶ್ವಸಂಸ್ಥೆಯ ಮಾನವ ಪರಿಸರ ಸಮಾವೇಶದಲ್ಲಿ ಪರಿಸರ ಸಂರಕ್ಷಣೆಗೆ ರಿಲೇಟೆಡ್ ಆಗಿ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳಲಾಗಿರುತ್ತೆ. ಆ ತೀರ್ಮಾನಗಳನ್ನು ಅನುಷ್ಠಾನಕ್ಕೆ ತರುವ ಉದ್ದೇಶದಿಂದಲೂ ಸಹ ಈ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಇವೆರಡು ವಿಚಾರ ನೀವು ಗಮನಿಸಬೇಕು. 86ರಲ್ಲಿ ಏಕೆ ಜಾರಿಗೆ ತರಲಾಯಿತು ಅಂತ ನೋಡ್ತಾ ಹೋದರೆ, ಭೂಪಾಲ್ ಅನಿಲ ದುರಂತದಿಂದ ಎಚ್ಚೆತ್ಕೊಂಡು ಜಾರಿಗೆ ತರಲಾಯಿತು. ಅದರ ಜೊತೆಗೆ ಇದರ ಹಿಂದೆ ಇರುವಂಥ ಇನ್ನಿತರ ವಿಚಾರಗಳನ್ನು ನೋಡ್ತಾ ಹೋದಾಗ, ವಿಶ್ವಸಂಸ್ಥೆ ಮಾನವ ಪರಿಸರ ಸಮಾವೇಶದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳನ್ನು ಕೂಡ ಈ ಕಾಯ್ದೆ ಮೂಲಕ ಅನುಷ್ಠಾನಕ್ಕೆ ತರಲಿಕ್ಕೆ ಭಾರತ ಸರ್ಕಾರ ಪ್ರಯತ್ನ ಪಡ್ತು. ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಚಾರ ಇಂಡಿಯನ್ ಪಾಲಿಟಿಗೆ ರಿಲೇಟೆಡ್ ಆಗಿರೋದು.
ಇಂತಹ ಕಾಯ್ದೆಗಳನ್ನು ಜಾರಿಗೆ ತರಲಿಕ್ಕೆ ಭಾರತ ಸಂವಿಧಾನ ಏನಾದರೂ ಅವಕಾಶ ಮಾಡಿಕೊಟ್ಟಿದೆನಾ ಅಂತ ನೋಡ್ತಾ ಹೋದರೆ ಖಂಡಿತ ಅವಕಾಶ ಮಾಡಿಕೊಟ್ಟಿದೆ. ಭಾರತ ಸಂವಿಧಾನದ 253ನೇ ವಿಧಿ ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಇನ್ಫಾರ್ಮೇಷನ್ ನೀಡುತ್ತೆ. ಅಂದರೆ ಭಾರತ ವಿದೇಶಗಳೊಂದಿಗೆ ಮಾಡಿಕೊಂಡಿರುವಂಥ ಒಪ್ಪಂದಗಳಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಅಧಿವೇಶನಗಳಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳನ್ನು ಅನುಷ್ಠಾನಕ್ಕೆ ತರುವ ಉದ್ದೇಶದಿಂದ ಇಡೀ ದೇಶದಲ್ಲಿ ಅಥವಾ ದೇಶದ ಯಾವುದಾದರೊಂದು ಭಾಗಕ್ಕೆ ಅನ್ವಯವಾಗುವಂತೆ ಕಾಯ್ದೆ ಕಾನೂನುಗಳನ್ನು ಭಾರತದ ಸಂಸತ್ತು ಜಾರಿಗೆ ತರಬಹುದಾಗಿದೆ. ಹಾಗಾಗಿ ಇಂತಹ ಕಾಯ್ದೆಗಳನ್ನು ಭಾರತದ ಸಂಸತ್ತು ಕಾಲಕಾಲಕ್ಕೆ ಜಾರಿಗೆ ತರಬಹುದು. ಅಂಥ ಒಂದು ಪವರ್ ಸಂವಿಧಾನ ಸಂಸತ್ತಿಗೆ 253ನೇ ವಿಧಿ ಪ್ರಕಾರ ನೀಡಿರೋದನ್ನು ಸಹ ನಾವು ಕಾಣ್ತೇವೆ. ಓಕೆ, ಇದರ ಜೊತೆಗೆ ಮೇಲಿನ ಮೇಲೆ ರಿಪೀಟ್ ಆಗುವಂತಹ ಒಂದು ಕ್ವಶನ್ ಏನಂದರೆ ಭೂಪಾಲ್ ಅನಿಲ ದುರಂತಕ್ಕೆ ರಿಲೇಟೆಡ್ ಆಗಿರೋದು. ಭೂಪಾಲ್ ಅನಿಲ ದುರಂತ ಯಾವಾಗ ಆಯ್ತಂತ ಸಾಕಷ್ಟು ಬಾರಿ ಕೇಳಿದ್ದಾರೆ. 1984ರಲ್ಲಿ ಆಗಿರೋದು. ಓಕೆ, ಈ ದುರಂತಕ್ಕೆ ಕಾರಣವಾದಂತಹ ಕಾರ್ಖಾನೆ ಯಾವುದು, ಈ ದುರಂತಕ್ಕೆ ಕಾರಣವಾದಂತಹ ಅನಿಲ ಯಾವುದು ಅಥವಾ ಗ್ಯಾಸ್ ಯಾವುದು ಅನ್ನೋದು ಕೂಡ ಗೊತ್ತಿರಬೇಕು. ಸೆಕೆಂಡ್ ಪಾಯಿಂಟಲ್ಲಿ ಗೊತ್ತಾಗ್ತಾ ಇದೆ, ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಕಂಪನಿಯ ಒಂದು ಪ್ಲ್ಯಾಂಟು ಈ ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾಯಿತು. ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದಂಥ ಗ್ಯಾಸ್ ಯಾವುದಂತ ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ. ಮಿಥೈಲ್ ಸೈನೇಟ್ ಅನ್ನುವಂತಹ ಗ್ಯಾಸು ಈ ದುರಂತಕ್ಕೆ ಕಾರಣವಾಯಿತು. ಸಾಕಷ್ಟು ಜನರ ಸಾವು ನೋವಿಗೆ ಈ ದುರಂತ ಕಾರಣ ಆಯಿತು. ಭಾರತದಲ್ಲಿ ನಡೆದಂಥ ಅತ್ಯಂತ ಪ್ರಮುಖ ಅಥವಾ ಅತ್ಯಂತ ಕೆಟ್ಟ ದುರ್ಘಟನೆಗಳಲ್ಲಿ ಭೂಪಾಲ್ ಅನಿಲ ದುರಂತವನ್ನು ಕೂಡ ಗುರುತಿಸಲಾಗುತ್ತೆ. ಓಕೆ, ಇದರ ಜೊತೆಗೆ ಸ್ಪರ್ಧಾರ್ಥಿಗಳು ಇನ್ನೊಂದು ವಿಚಾರ ಗಮನಿಸಬೇಕು. ಇತ್ತೀಚೆಗೆ ಮತ್ತೆ ಒಂದು ಹೊಸ ರೂಲ್ಸನ್ನು ಜಾರಿಗೆ ತರಲಾಗಿದೆ, ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2021 ಅಂತ. ಓಕೆ, ಈ ರೂಲ್ಸ್ನ ವಿಶೇಷತೆ ಏನಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ನಾವು ಯೂಸ್ ಮಾಡ್ತಾ ಇರ್ತೇವಲ್ವ, ಒಂದು ಬಾರಿ ಬಳಕೆ ಮಾಡುವಂಥ ಪ್ಲಾಸ್ಟಿಕ್ಸ್ಗಳನ್ನು ನಾವು ದಿನನಿತ್ಯ ಜೀವನದಲ್ಲಿ ಬಳಕೆ ಮಾಡ್ತಾ ಇದ್ದೇವಲ್ವ, ಇಂತಹ ಪ್ಲಾಸ್ಟಿಕ್ಸ್ಗಳ ಬಳಕೆ, ಉತ್ಪಾದನೆ, ಸಂಗ್ರಹಣೆ ಇವೆಲ್ಲವನ್ನು ಕೂಡ ನಿಷೇಧಿಸಲಾಗುತ್ತೆ. ಇದಕ್ಕೆ ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡಲಾಗಿದೆ ಈ ಆ್ಯಕ್ಟಲ್ಲಿ. ಯಾವ ಡೇಟ್ ಅಂದರೆ 2022 ಜುಲೈ 1ರಿಂದ ಈ ಅಮೆಂಡ್ಮೆಂಟ್ ರೂಲ್ಸ್ ಏನಿದೆ ಅಲ್ವಾ, 2021 ಅಮೆಂಡ್ಮೆಂಟ್ ರೂಲ್ಸ್ ಪ್ರಕಾರ ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ ಬಂದಾಗ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ನಾವು ಕ್ಲಿಯರ್ ಮಾಡ್ಕೊಳ್ಬೇಕು. ಥಿಕ್ನೆಸ್ ಆಫ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ ಬಗ್ಗೆ ಕೂಡ ಕೆಲವೊಂದು ವಿಚಾರ ಈ ರೂಲ್ಸಲ್ಲಿ ಕ್ಲಿಯರ್ ಮಾಡಲಾಗಿದೆ. ಏನಂದರೆ ಒಂದು ವಿಚಾರ ಫಸ್ಟ್ ಪಾಯಿಂಟ್ಸಲ್ಲಿ ಕ್ಲಿಯರ್ ಆಗ್ತಾ ಇದೆ, ಥಿಕ್ನೆಸ್ ಆಫ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ ಟು ಬಿ ಇನ್ಕ್ರೀಸ್ಡ್ ಫ್ರಮ್ 50 ಮೈಕ್ರಾನ್ಸ್ ಟು 75 ಮೈಕ್ರಾನ್ಸ್. ಅಂದರೆ ನಾವು ಏನು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸನ್ನು ಯೂಸ್ ಮಾಡ್ತೇವಲ್ವ, ಈ ಕ್ಯಾರಿ ಬ್ಯಾಗ್ಗಳಾಗಿ ಯೂಸ್ ಮಾಡುವಂಥ ಪ್ಲಾಸ್ಟಿಕ್ನ ಮೈಕ್ರಾನ್ ಗಾತ್ರ ಏನಿದೆ ಅಲ್ವಾ, ಅದು 50 ಮೈಕ್ರಾನ್ನಿಂದ 75 ಮೈಕ್ರಾನ್ಗೆ ಇನ್ಕ್ರೀಸ್ ಮಾಡಲಾಗ್ತಾ ಇದೆ. ಅದಕ್ಕೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ, ಇದೇ ವರ್ಷದ ಸೆಪ್ಟೆಂಬರ್ 30ರಿಂದ. ಅಂದರೆ 2021 ಸೆಪ್ಟೆಂಬರ್ 30ರಿಂದ ಥಿಕ್ನೆಸ್ ಆಫ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ಗಳ ಮೈಕ್ರಾನ್ಸ್ ನೋಡ್ತಾ ಹೋದರೆ 50 ಮೈಕ್ರಾನ್ನಿಂದ 75 ಮೈಕ್ರಾನ್ಗೆ ಇನ್ಕ್ರೀಸ್ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಇದನ್ನು ಮತ್ತೆ ಮುಂದಿನ ವರ್ಷದಲ್ಲಿ ಇನ್ನೂ ಈ ಥಿಕ್ನೆಸ್ ಏನಿದೆ ಅಲ್ವಾ ಅದರ ಮೈಕ್ರಾನನ್ನು ಇನ್ನೂ ಇನ್ಕ್ರೀಸ್ ಮಾಡಲಾಗ್ತಾ ಇದೆ. 2022 ಡಿಸೆಂಬರ್ 31ರಿಂದ 75 ಮೈಕ್ರಾನ್ನಿಂದ 120 ಮೈಕ್ರಾನ್ಗೆ ಅದನ್ನು ಇನ್ಕ್ರೀಸ್ ಮಾಡಲಾಗ್ತಾ ಇದೆ. ಇದನ್ನು ಕೂಡ ನೀವು ಗಮನಿಸಬೇಕು. ಅಂದರೆ ಈ ವರ್ಷ 50 ಮೈಕ್ರಾನ್ನಿಂದ 75 ಮೈಕ್ರಾನ್ಸ್ಗೆ ಇನ್ಕ್ರೀಸ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ವರ್ಷ ಡಿಸೆಂಬರಲ್ಲಿ ಬಂದಾಗ 2022 ಡಿಸೆಂಬರ್ 31ರಿಂದ 75 ಮೈಕ್ರಾನ್ನಿಂದ ಅದನ್ನು 120 ಮೈಕ್ರಾನ್ಗೆ ಇನ್ಕ್ರೀಸ್ ಮಾಡ್ತಾ ಇದ್ದೇವೆ. ಇದನ್ನು ಕೂಡ ನೀವು ಇಲ್ಲಿ ವಿಶೇಷತೆ ಅಂತ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಇರೋದು ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರೋದು. ದಕ್ಷಿಣ ಭಾರತದ ನದಿಗಳು ಮುಖ್ಯವಾಗಿ ಈ ಕೆಳಗೆ ಸೂಚಿಸಿರುವ ಯಾವ ನದಿ ವ್ಯವಸ್ಥೆಯ ನಮೂನೆಯನ್ನು ಹೊಂದಿರುತ್ತವೆ ಅಂತ ಕ್ವಶನ್ ಇರೋದು. ಓಕೆ, ರೇಡಿಯಲ್ ಅಂತ ಒಂದು ಆಪ್ಷನ್ಸ್ ಇದೆ, ಇಂಟರ್ಮಿಟೆಂಟ್ ಇದೆ, ಡೆಂಡ್ರಿಟಿಕ್ ಇದೆ ಮತ್ತು ಟ್ರೆಲ್ಲಿಸ್ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನದಿ ವ್ಯವಸ್ಥೆಯ ಪ್ಯಾಟರ್ನ್ಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಇದಾಗಿದೆ. ನದಿ ವ್ಯವಸ್ಥೆಯ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೇವೆ, ಆದರೆ ನದಿ ವ್ಯವಸ್ಥೆಯ ಪ್ಯಾಟರ್ನ್ ಬಗ್ಗೆ ಅಭ್ಯಾಸ ಮಾಡಿಲ್ಲ. ಇದು ಕೂಡ ಸ್ಪೆಷಲ್ ಕ್ವಶನ್. ಜಿಯೋಗ್ರಫಿಯಲ್ಲಿ ಬಂದಾಗ ನಾವು ಕಾಮನ್ ಜಿಯೋಗ್ರಫಿಯಲ್ಲಿ ಬಂದಾಗ ಇವೆಲ್ಲ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ, ಆದರೆ ಇದು ಹೆಚ್ಚು ವಿಶೇಷವಾದಂಥ ಪ್ರಶ್ನೆ ಅನ್ನುವಂಥ ಕಾರಣಕ್ಕೆ ನಾನು ಇಲ್ಲಿ ಕ್ಲಿಯರ್ ಮಾಡ್ತಾ ಇರೋದು. ದಕ್ಷಿಣ ಭಾರತದ ನದಿಗಳು ಬಂದಾಗ ಇದು ರೇಡಿಯಲ್ ಅನ್ನುವಂತಹ ಒಂದು ನದಿ ವ್ಯವಸ್ಥೆಯ ನಮೂನೆಯನ್ನು ನಾವಿಲ್ಲಿ ಕಾಣ್ತೇವೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡ್ರೈನೇಜ್ ಪ್ಯಾಟರ್ನ್ ಯಾವ ರೀತಿ ನಿರ್ಮಾಣ ಆಗುತ್ತೆ ಅಂತ ನೋಡ್ತಾ ಹೋದರೆ, ನದಿಗಳು ಯಾವ ಆಕಾರದಲ್ಲಿ ಹರಿತಾವಲ್ವ ಅದರ ಆಧಾರದ ಮೇಲೆ ಡ್ರೈನೇಜ್ ಪ್ಯಾಟರ್ನ್ ನಿರ್ಮಾಣ ಆಗುತ್ತೆ. ಅಂದರೆ ಎಲ್ಲ ನದಿ ವ್ಯವಸ್ಥೆಗಳು ಒಂದೇ ರೀತಿಯಲ್ಲ ನೋಡಲಿಕ್ಕೆ, ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ನದಿ ವ್ಯವಸ್ಥೆಗಳಿರೋದು ಕಂಡುಬರುತ್ತೆ. ನದಿಗಳು ಹರಿಯುವಂತಹ ಏನು ಆಕಾರ ಇದೆ ಅಲ್ವಾ ಅಥವಾ ಪ್ಯಾಟರ್ನ್ ಇದೆ ಅಲ್ವಾ ಅದರ ಆಧಾರದ ಮೇಲೆ ನಾವು ಡ್ರೈನೇಜ್ ಪ್ಯಾಟರ್ನನ್ನು ತೀರ್ಮಾನಿಸ್ಬೋದು ಅಥವಾ ನಿರ್ಧರಿಸ್ಬೋದಾಗಿದೆ. ಡ್ರೈನೇಜ್ ಪ್ಯಾಟರ್ನ್ ಮೇಲೆ ಅನೇಕ ಅಂಶಗಳು ಪ್ರಭಾವ ಬೀರ್ತವೆ. ಅಂದರೆ ಡ್ರೈನೇಜ್ ಪ್ಯಾಟರ್ನ್ ಕೇವಲ ನದಿ ಹರಿಯುವಂತಹ ಪ್ಯಾಟರ್ನ್ ಅಷ್ಟೇ ಅದಕ್ಕೆ ಕಾರಣ ಆಗಲ್ಲ, ಅದ್ರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಅಂಶಗಳ ಅದರ ಮೇಲೆ
ಪ್ರಭಾವ ಬೀರೋದನ್ನು ಕಾಣ್ತೇವೆ. ಸ್ಪೆಷಲಿ ಸ್ಲೋಪ್ ಆಫ್ ಲ್ಯಾಂಡ್ ಆಗಿರ್ಬೋದು, ಭೂಮಿಯ ಇಳಿಜಾರು ಆಗಿರ್ಬೋದು, ಭೂಮಿಯ ಒಳಭಾಗದಲ್ಲಿರುವಂಥ ಶಿಲೆಗಳಾಗಿರ್ಬೋದು, ನೇಚರ್ ಆಫ್ ರಾಕ್ಸ್ ಆಗಿರ್ಬೋದು, ಅಂದರೆ ಶಿಲೆಗಳು ಗಟ್ಟಿಯಾಗಿದ್ದಾವ, ಮೃದು ಶಿಲೆಗಳಾಗಿದ್ದಾವ ಅನ್ನೋದ್ರ ಅದರ ಮೇಲೂ ಕೂಡ ಈ ಡ್ರೈನೇಜ್ ಪ್ಯಾಟರ್ನ್ ಡಿಸೈಡ್ ಆಗುತ್ತೆ. ಟೆಕ್ಟಾನಿಕ್ ಆಕ್ಟಿವಿಟೀಸ್ ಕೂಡ ಆಗಿರ್ಬೋದು, ಅಂದರೆ ಭೂಫಲಕಗಳ ಚಲನೆ ಆಗಿರ್ಬೋದು, ಅವುಗಳ ಚಟುವಟಿಕೆ ಆಗಿರ್ಬೋದು, ಸಪ್ಲೈ ಆಫ್ ವಾಟರ್ ಆಗಿರ್ಬೋದು, ಕ್ಲೈಮೇಟ್ ಆಗಿರ್ಬೋದು, ಹೀಗೆ ಅನೇಕ ಅಂಶಗಳು ಡ್ರೈನೇಜ್ ಪ್ಯಾಟರ್ನ್ ಮೇಲೆ ಪ್ರಭಾವ ಬೀರೋದನ್ನು ನಾವು ಕಾಣ್ತೇವೆ. ಓಕೆ, ಇವೆಲ್ಲವನ್ನು ಗಮನಿಸಿದಾಗ ಅತ್ಯಂತ ಪ್ರಮುಖವಾಗಿ ನಾವು 4 ರೀತಿಯ ಡ್ರೈನೇಜ್ ಪ್ಯಾಟರ್ನನ್ನು ಕಾಣ್ಬೋದು. ಅತ್ಯಂತ ಪ್ರಮುಖವಾಗಿ ನಾವು ಡೀಟೇಲ್ ಆಗಿ ಬಂದಾಗ ಇನ್ನೂ ಸಾಕಷ್ಟು ಇದರಲ್ಲಿ ಬೈಫರ್ಗೇಷನ್ ಮಾಡ್ಬೋದು. ಆದರೆ ಹೆಚ್ಚು ಇಂಪಾರ್ಟೆಂಟ್ ಅಂತ ಪರಿಗಣಿಸುವಂತಹ 4 ಡ್ರೈನೇಜ್ ಪ್ಯಾಟರ್ನ್ ಅಂದರೆ ಒಂದು ಡೆಂಡ್ರಿಟಿಕ್ ಅಂತ, ರಿಕ್ಟ್ಯಾಂಗಲ್ ಅಂತ ಗುರುತಿಸೋದು, ರೇಡಿಯಲ್ಲು ಮತ್ತು ಟ್ರೆಲ್ಲಿಸ್ ಅಂತ 4 ರೀತಿಯ ಡ್ರೈನೇಜ್ ಪ್ಯಾಟರ್ನನ್ನು ನಾವು ಕಾಣ್ಬೋದಾಗಿದೆ. ಓಕೆ, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇಮೇಜ್ ಕೂಡ ನಿಮಗೆ ಕಾಣಿಸ್ತಾ ಇದ್ದಾವೆ. ಬನ್ನಿ ಅವುಗಳ ಬಗ್ಗೆ ಜಸ್ಟ್ ಸ್ವಲ್ಪ ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಡೆಂಡ್ರಿಕ್ ಡ್ರೈನೇಜ್ ಪ್ಯಾಟರ್ನ್ ಅಂತ. ಓಕೆ, ಯಾವ ರೀತಿ ಇರುತ್ತೆ, ಯಾವ ಭೂಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ನೋಡ್ತಾ ಹೋದರೆ, ಯಾವ ನದಿಗಳು ಸ್ಲೋಪ್ ಆಗಿರುವಂತಹ ಏರಿಯಾದಲ್ಲಿ ಫ್ಲೋ ಆಗ್ತಾವೋ ಅಂತಹ ಏರಿಯಾದಲ್ಲಿ ನಾವು ಡೆಂಡ್ರಿಕ್ ಡ್ರೈನೇಜ್ ಪ್ಯಾಟರ್ನನ್ನು ಕಾಣ್ಬೋದಾಗಿದೆ. ಇಷ್ಟೇ, ಈ ಡೆಫಿನೇಷನನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸ್ಪೆಷಲ್ ಕ್ವಶನ್ ಆಗಿ ಬರುವಂತಹ ಕ್ವಶನ್ಗಳು ಹೆಚ್ಚು ಡೆಪ್ತ್ ಆಗಿರ್ಬೋದು, ಆದರೆ ಆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಡೆಂಡ್ರಿಕ್ ಡ್ರೈನೇಜ್ ಪ್ಯಾಟರ್ನ್ ಅಂದರೆ ನೀವು ಕ್ಲಿಯರ್ ಆಗಿರಬೇಕು. ಯಾವ ನದಿಗಳು ಸ್ಲೋಪ್ ಆಗಿರುವಂಥ ಏರಿಯಾದಲ್ಲಿ ಫ್ಲೋ ಆಗ್ತಾವೋ ಅಂತಹ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಇಂತಹ ನಾವು ಪ್ಯಾಟರ್ನನ್ನು ಕಾಣ್ಬೋದಾಗಿದೆ. ಆ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ, ಒಂದು ಮೇಜರ್ ರಿವರ್ ಫ್ಲೋ ಆಗ್ತಾ ಇದೆ, ಇತರೆ ಅದರ ಉಪನದಿಗಳೆಲ್ಲವೂ ಕೂಡ ಅದಕ್ಕೆ ಬಂದು ಜಾಯ್ನ್ ಆಗ್ತಾ ಇದ್ದಾವೆ. ಅದು ನೋಡಿದ್ರೆ ಯಾವ ಆಕಾರದಲ್ಲಿ ಕಾಣಿಸ್ತಾ ಇದೆ ಅಂದರೆ ಒಂದು ಮರದ ಆಕಾರದಲ್ಲಿ ಕಾಣಿಸ್ತಾ ಇದೆ. ಕಾಂಡದ ಮೂಲಕ ಯಾವ ರೀತಿ ರೆಂಬೆ ಕೊಂಬೆಗಳು ಬೆಳವಣಿಗೆ ಆಗಿರ್ತಾವಲ್ವ, ಆ ರೀತಿಯೇ ಆ ಡ್ರೈನೇಜ್ ಪ್ಯಾಟರ್ನ್ ಅಲ್ಲಿ ರಚನೆ ಆಗಿರೋದು ಕಂಡುಬರುತ್ತೆ. ಕಾಮನ್ ಆಗಿ ಡೆಂಡ್ರಿಕ್ ಡ್ರೈನೇಜ್ ಪ್ಯಾಟರ್ನ್ ಅದೇ ರೀತಿ ಇರುತ್ತೆ, ಒಂದು ಮರದ ಆಕಾರದಲ್ಲಿರುತ್ತೆ ಅಂತ ಹೇಳ್ಬೋದು ಸಿಂಪಲ್ ಆಗಿ ಹೇಳೋದಾದರೆ. ಓಕೆ, ಯಾವ ರೀತಿ ಕಾಂಡದಿಂದ ರೆಂಬೆ ಕೊಂಬೆಗಳ ಬೆಳವಣಿಗೆ ಆಗಿರ್ತಾವೋ ಹಾಗೆ ಮೇಜರ್ ನದಿಗೆ ಇತರೆ ನದಿಗಳು ಬಂದು ಜಾಯ್ನ್ ಆಗಿರೋದು ಕಂಡುಬರುತ್ತೆ. ಭಾರತದಲ್ಲಿ ಬಂದಾಗ ಇಂಡೋ ಗ್ಯಾಂಗೆಟಿಕ್ ಪ್ಲೇನಲ್ಲಿ ಬಂದಾಗ ಬಹುತೇಕ ನದಿ ವ್ಯವಸ್ಥೆಗಳು ಈ ರೀತಿ ಇರೋದು ಕಂಡುಬರುತ್ತೆ. ಹಾಗಾಗಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೋದು. ಅದೊಂದು ಡೈಗ್ರಾಮ್ ಮೂಲಕನೇ ನೀವು ಇದಕ್ಕೆ ಆನ್ಸರನ್ನು ಯಾವುದಂತ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ ಒಂದೇ ಟ್ರೆಲಿಸ್ ಪ್ಯಾಟರ್ನ್ ಅಂತ ಮತ್ತೊಂದು ಬಗೆಯ ಡ್ರೈನೇಜ್ ಪ್ಯಾಟರ್ನ್. ಇದು ಎಲ್ಲಿ ಕಂಡು ಬರುತ್ತೆ ಅಂತ ನೋಡ್ತಾ ಹೋದರೆ, ಈ ಗಟ್ಟಿ ಮತ್ತು ಮೃದುವಾದಂತಹ ಶಿಲೆಗಳು ಯಾವ ಏರಿಯಾದಲ್ಲಿ ಪ್ಯಾರಲಲ್ ಆಗಿ ಸೆಟ್ರೇಟ್ ಆಗಿರುತ್ತಲ್ವ ಆ ಭಾಗದಲ್ಲಿ ನಾವು ಟ್ರೆಲ್ಲಿಸ್ ಡ್ರೈನೇಜ್ ಪ್ಯಾಟರ್ನನ್ನು ಕಾಣ್ಬೋದಾಗಿದೆ. ಅಂದರೆ ಗಟ್ಟಿ ಮತ್ತು ಮೃದುವಾದಂತಹ ಶಿಲೆಗಳ ಮಧ್ಯದಲ್ಲಿ, ಪ್ಯಾರಲಲ್ ಆಗಿ ಹರಡ್ಕೊಂಡಿರುವಂತಹ ಶಿಲೆಗಳ ಮಧ್ಯದಲ್ಲಿ ಹರಿಯುವಂತಹ ನದಿ ಈಸಿಯಾಗಿ ಗಟ್ಟಿಯಾದಂತಹ ಶಿಲೆಯನ್ನು ಭೇದಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಭಾಗದಲ್ಲಿ ಹರಿಯುವಂಥ ನದಿ ಸಾಮಾನ್ಯವಾಗಿ ಮೃದುವಾದಂಥ ಶಿಲಾಭಾಗ ಏನಿರುತ್ತಲ್ವ ಅದನ್ನು ಬ್ರೇಕ್ ಮಾಡಿ ಫ್ಲೋ ಆಗೋದನ್ನು ನಾವು ಕಾಣ್ತೇವೆ. ಇಂತಹ ಏರಿಯಾದಲ್ಲಿ ನಾವು ಈ ರೀತಿಯ ನದಿ ವ್ಯವಸ್ಥೆಯನ್ನು ಕಾಣ್ಬೋದಾಗಿದೆ. ಅಲ್ಲಿ ಆಲ್ರೆಡಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇಮೇಜನ್ನು ಕೂಡ ನೋಡ್ಬೋದಾಗಿದೆ. ನೆಕ್ಸ್ಟ್ ಒಂದು ರಿಕ್ಟ್ಯಾಂಗಲ್ ಡ್ರೈನೇಜ್ ಪ್ಯಾಟರ್ನ್ ಹೆಸರಲ್ಲೇ ಇದೆ. ರಿಕ್ಟ್ಯಾಂಗಲ್ ಆಕಾರದಲ್ಲಿ ನದಿ ಏನಾದರೂ ಫ್ಲೋ ಆಗ್ತಾ ಇತ್ತು, ಅದರ ಉಪನದಿಗಳು ಕೂಡ ಅದೇ ಆಕಾರದಲ್ಲಿ ಬಂದು ಜಾಯ್ನ್ ಆಗ್ತಾ ಇದ್ರೆ ಅದಕ್ಕೆ ನಾವು ರಿಕ್ಟ್ಯಾಂಗಲ್ ಡ್ರೈನೇಜ್ ಪ್ಯಾಟರ್ನ್ ಅಂತ ಕರಿತೇವೆ. ಆಲ್ರೆಡಿ ಆ ಇಮೇಜ್ ನೋಡಿದ್ರೆ ಗೊತ್ತಾಗ್ತದೆ, ಬಹುತೇಕ ರಿಕ್ಟ್ಯಾಂಗಲ್ ಆಕಾರದಲ್ಲಿ ಫ್ಲೋ ಆಗ್ತಾ ಇದೆ. ಯಾವ ಭೂಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ನೋಡ್ತಾ ಹೋದರೆ, ಬಹುತೇಕ ಸ್ಟ್ರಾಂಗ್ಲಿ ಜಾಯಿಂಟೆಡ್ ರಾಕ್ಸ್ ಅಂದರೆ ಹೆಚ್ಚು ಗಟ್ಟಿಯಾದಂಥ ಶಿಲಾರಚನೆ ಇರುವಂಥ ಭೂಪ್ರದೇಶದಲ್ಲಿ ನಾವು ಇದನ್ನು ಕಾಮನ್ ಆಗಿ ನೋಡ್ಬೋದಾಗಿದೆ. ಆದರೆ ಭಾರತದಲ್ಲಿ ಬಹುತೇಕ ಈ ಪ್ಯಾಟರ್ನ್ನ ರಿವರ್ ಸಿಸ್ಟಮ್ ಕಂಡುಬರೋದಿಲ್ಲ. ಸ್ಪೆಷಲಿ ಇದಕ್ಕೆ ಅತ್ಯಂತ ಪ್ರಮುಖವಾಗಿ ಉದಾಹರಣೆ ಅಂತ ಗುರುತಿಸೋದು ಅರುಣಾ ರಿವರ್, ನೇಪಾಳದಲ್ಲಿ ಏನು ಫ್ಲೋ ಆಗುತ್ತಲ್ವ ಅದನ್ನು ಗುರುತಿಸಲಾಗುತ್ತೆ. ಅದಕ್ಕೆ ಮುಂದೆ ನಾವು ಕೋಸಿ ರಿವರ್ ಅಂತ ಕೂಡ ಕರಿತೇವೆ. ಆದರೆ ನೇಪಾಳದಲ್ಲಿ ನಾವು ಒಂದು ಸ್ವಲ್ಪ ಮಟ್ಟಿಗೆ ಈ ಆಂಗಲಲ್ಲಿ ಅದು ಹರಿಯೋದನ್ನು ನಾವು ಕಾಣ್ಬೋದಾಗಿದೆ. ಈ ನೆಕ್ಸ್ಟ್ ಒಂದು ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್ ಹೆಚ್ಚು ಇಂಪಾರ್ಟೆಂಟು ಮತ್ತು ಈ ಪ್ರಶ್ನೆಗೆ ಆನ್ಸರ್ ಆಗಿರೋದು. ಏನಿದೆ ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್ ಅಂದರೆ, ಆ ಇಮೇಜ್ ನೋಡಿದರೆ ಗೊತ್ತಾಗ್ತಾ ಇದೆ, ಒಂದು ಪರ್ವತ ಕಾಣಿಸ್ತಾ ಇದೆ. ಪರ್ವತದ ಉನ್ನತ ಭಾಗದಲ್ಲಿ ಸಾಕಷ್ಟು ನದಿಗಳು ಉಗಮ ಆಗಿ ಫ್ಲೋ ಆಗ್ತಾ ಇದ್ದಾವೆ. ಆ ಎಲ್ಲ ನದಿಗಳು ಬೇರೆ ಬೇರೆ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದ್ದಾವೆ. ಇದಕ್ಕೆ ನಾವು ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್ ಅಂತ ಹೇಳೋದು. ಅಂದರೆ ಪರ್ವತದ ಉನ್ನತ ಭಾಗದಲ್ಲಿ ಉಗಮ ಆಗುವಂತಹ ನದಿಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಫ್ಲೋ ಆಗ್ತಾ ಇದ್ದಾವೆ. ಅಥವಾ ಅದರ ಪಕ್ಕದಲ್ಲಿರುವಂಥ ಇನ್ನೊಂದು ಡೈಗ್ರಾಮ್ ಇದೆಯಲ್ಲೋ ಅದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಂದರೆ ಬೇರೆ ಬೇರೆ ಆ್ಯಂಗಲಲ್ಲಿ ರಿವರ್ಗಳು ಫ್ಲೋ ಆಗ್ತಾ ಇದ್ದಾವಲ್ವ, ಇದಕ್ಕೆ ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್ ಅಂತ ಹೇಳೋದು. ನಮ್ಮ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಆಗಿರ್ಬೋದು ಮತ್ತು ದಕ್ಷಿಣ ಭಾರತದಲ್ಲಿ ಬಹುತೇಕ ನದಿಗಳು ಈ ರೀತಿಯೇ ಫ್ಲೋ ಆಗೋದು ಕಾಣ್ತೇವೆ ನಾವು. ಫಾರ್ ಎಕ್ಸಾಂಪಲ್, ನಂದಿ ಬೆಟ್ಟದಲ್ಲಿ ಉಗಮ ಆಗುವಂಥ ನದಿಗಳು ನೋಡಿದ್ರೂ ಕೂಡ ಅದೇ ರೀತಿ ಇರೋದು, ಬೇರೆ ಬೇರೆ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ವೆಸ್ಟರ್ನ್ ಘಾಟ್ ಏರಿಯಾದಲ್ಲಿ ಉಗಮ ಆಗುವಂಥ ನದಿಗಳನ್ನು ಕೂಡ ನಾವು ಇಲ್ಲಿದ್ದಕ್ಕೆ ಉದಾಹರಣೆ ಅಂತ ಗಮನಿಸ್ಬೋದು. ಆದರೆ ಹೆಚ್ಚು ಇಂಪಾರ್ಟೆಂಟ್ ಅದಕ್ಕೆ ಅಥವಾ ಇದಕ್ಕೆ ಹೆಚ್ಚು ಸೂಕ್ತವಾದಂಥ ಉದಾಹರಣೆ ಅಂತ ಈ ಜಿಯೋಗ್ರಫಿಯಲ್ಲಿ ಬಂದಾಗ ಗುರುತಿಸೋದೇನೆಂದರೆ ಅಮರ್ಕಂಟಕ್ ಶ್ರೇಣಿಯಲ್ಲಿ ಉಗಮ ಆಗುವಂಥ ನದಿಗಳು. ಆಲ್ರೆಡಿ ಇಮೇಜ್ ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ರೆಡ್ ಕಲರ್ ಏನು ರೆಕ್ಟ್ಯಾಂಗಲ್ ಕಾಣಿಸ್ತಾ ಇದೆ ಅಲ್ವ, ಅದು ಅಮರ್ಕಂಟಕ್ ಶ್ರೇಣಿಯನ್ನು ಪ್ರತಿನಿಧಿಸ್ತಾ ಇರೋದು. ಅಲ್ಲಿಂದ ಉಗಮ ಆಗುವಂಥ 3 ಪ್ರಮುಖ ನದಿಗಳು 3 ಬೇರೆ ಬೇರೆ ದಿಕ್ಕಿನಲ್ಲಿ ಫ್ಲೋ ಆಗೋದನ್ನು ನಾವು ಕಾಣ್ತೇವೆ. ನರ್ಮದಾ ಇದೆ,
ವೆಸ್ಟ್ ಫ್ಲೋ ಅಲ್ಲಿ ಹೋಗ್ತಾ ಇರೋದು ಕಂಡು ಬರ್ತಾ ಇದೆ. ಸೋನ್ ರಿವರ್ ಇದೆ, ನಾರ್ತ್ ಅಥವಾ ಬಹುತೇಕ ಈಶಾನ್ಯ ದಿಕ್ಕಿಗೆ ಹರಿಯೋದು ಕಂಡು ಬರುತ್ತೆ. ಇನ್ನು ಮಹಾನದಿ ಇದೆ, ಪೂರ್ವಕ್ಕೆ ಹರಿಯೋದನ್ನು ನಾವು ಕಾಣ್ಬೋದು. ಈ ರೀತಿ ಅಮರ್ಕಂಟಕ್ ಶ್ರೇಣಿಯಲ್ಲಿ ಉಗಮ ಆಗುವಂಥ ಈ 3 ಮುಖ್ಯ ಮೇಜರ್ ನದಿಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಫ್ಲೋ ಆಗೋದು ಕಂಡು ಬರುತ್ತೆ. ಅದೇ ರೀತಿ ಗುಜರಾತಲ್ಲಿ ಬಂದಾಗ ಗಿರ್ನಾರ್ ಹಿಲ್ಸ್ನಲ್ಲಿ ಕೂಡ ನಾವು ಈ ರೀತಿ ಡ್ರೈನೇಜ್ ಪ್ಯಾಟರ್ನ್ ಕಾಣ್ತೇವೆ. ಮತ್ತು ಅಸ್ಸಾಂನಲ್ಲಿ ಬಂದಾಗ ಮಿಕಿರ್ ಹಿಲ್ಸ್ನಲ್ಲಿ ಉಗಮ ಆಗುವಂಥ ನದಿಗಳು ಕೂಡ ಈ ಪ್ಯಾಟರ್ನಲ್ಲಿ ಹರಿಯೋದನ್ನು ಕಾಣ್ತೇವೆ. ಈವನ್ ದಕ್ಷಿಣ ಭಾರತದಲ್ಲಿ ಕೂಡ ಬಹುತೇಕ ನದಿಗಳು ಈ ಆ್ಯಂಗಲಲ್ಲಿ ಅಥವಾ ಈ ಪ್ಯಾಟರ್ನಲ್ಲಿ ಹರಿಯೋದನ್ನು ನಾವು ಕಾಣ್ಬೋದಾಗಿದೆ. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ಇದ್ದರೆ ಸಾಕು, ಬಹುತೇಕ ನೀವು ಗೆಸ್ ಮಾಡ್ಬೋದು ಅಥವಾ ಎಕ್ಸಾಕ್ಟಾಗಿ ಹೇಳ್ಬೋದು ಇದು ಯಾವ ರಿವರ್ಸ್ ಪ್ಯಾಟರ್ನಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ ಇಂಡಿಯನ್ ಹಿಸ್ಟ್ರಿಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ. ರಾಷ್ಟ್ರೀಯ ಆಂದೋಲನಕ್ಕೆ ರಿಲೇಟೆಡ್ ಆಗಿ 4 ಘಟನೆಗಳನ್ನು ಕೊಟ್ಟಿದ್ದಾರೆ. ಆ 4 ಘಟನೆಗಳನ್ನು ನೀವು ಕಾಲಾನುಕ್ರಮದಲ್ಲಿ ಜೋಡಿಸಬೇಕಾಗಿದೆ. 4 ಘಟನೆಗಳು ಯಾವುದಂತ ನೋಡ್ತಾ ಹೋದರೆ, ಬಾಲ್ ಗಂಗಾಧರ್ ತಿಲಕರ ಮರಣ ಕೊಟ್ಟಿದ್ದಾರೆ, ರೌಲತ್ ಬಿಲ್ಲನ್ನು ಕಾಯ್ದೆಯಾಗಿಸಿದ್ದು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇದೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ 1919 ಅಮೃತ್ಸರ್ ಅಧಿವೇಶನ. ಈ 4 ಐತಿಹಾಸಿಕ ಘಟನೆಗಳನ್ನು ನೀವು ಕಾಲಾನುಕ್ರಮದಲ್ಲಿ ಜೋಡಿಸಬೇಕು. ಓಕೆ, ಇಲ್ಲಿ ಬಂದಾಗ ಇದು ಕೂಡ ಒಂದು ರೀತಿಯಲ್ಲಿ ಡೆಪ್ತ್ ಕ್ವಶನ್ ಅಂತ ಹೇಳ್ಬೋದು. ಯಾಕೆಂದರೆ ಬಹಳಷ್ಟು ನಿಯರೆಸ್ಟ್ ಆಗಿರುವಂಥ ಐತಿಹಾಸಿಕ ಘಟನೆಗಳಾಗಿದ್ದಾವೆ. ಬಹುತೇಕ ಇದರಲ್ಲಿ 2-3 ಘಟನೆಗಳು ಒಂದೇ ವರ್ಷದಲ್ಲಿ ನಡೆದಿರುವಂಥ ಘಟನೆಗಳಾಗಿದ್ದಾವೆ. ಹಾಗಾಗಿ ಹೆಚ್ಚು ಇಂಪಾರ್ಟೆಂಟ್ ಅಥವಾ ನಾವು ಹೆಚ್ಚು ಫೋಕಸ್ ಮಾಡಬೇಕು ಇಂಥ ಕ್ವಶನ್ಗಳು, ಅಥವಾ ಸ್ಪೆಷಲಿ ಫ್ರೀಡಮ್ ಮೂಮೆಂಟ್ ಅಥವಾ ಈ ರಾಷ್ಟ್ರೀಯ ಆಂದೋಲನ ಅಂತ ಬಂದಾಗ ಬಹುತೇಕ ನಾವು ಇಸ್ವಿಗಳ ಜೊತೆಗೆ ಆ ಐತಿಹಾಸಿಕ ಘಟನೆಗಳನ್ನು ಕ್ಲಿಯರ್ ಮಾಡಿಕೊಂಡ್ರೆ ಬೆಟರು. ಓಕೆ, ಬನ್ನಿ ಮೊದಲನೇದಾಗಿ ಇದಕ್ಕೆ ಆನ್ಸರ್ ಅಂತ ಗುರುತಿಸೋದು ನಮಗೆ ಎಕ್ಸಾಕ್ಟಾಗಿ ಈ ರೀತಿ ಜಸ್ಟ್ ನಾವು ಆಪ್ಷನ್ಸ್ ಮೂಲಕ ಆನ್ಸರ್ ಗುರುತಿಸೋದು ಕಷ್ಟ ಆಗುತ್ತೆ. ಈ ಘಟನೆಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡಿಕೊಂಡ್ರೆ ಅವಾಗ ಈಸಿಯಾಗಿ ಗುರುತಿಸ್ಬೋದು ಯಾವುದು ಮೊದಲಿಗೆ ಬರುತ್ತೆ ಯಾವುದು ನಂತರ ಬರುತ್ತೆ ಅಂತ. ಮೇಲ್ನೋಟಕ್ಕೆ ನೋಡಿದಾಗ ರೌಲತ್ ಬಿಲ್ ಕಾಯ್ದೆಯಾಗಿಸಿದ್ದು ಫಸ್ಟ್ ಐತಿಹಾಸಿಕ ಘಟನೆ ಈ 4ರಲ್ಲಿ ಬಂದಾಗ. ಅದಾದ ನಂತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ. ಅದಾದ ನಂತರ ಬಂದಾಗ ನಾವು 1919 ಅಮೃತ್ಸರ ಅಧಿವೇಶನ ನಡೆಯೋದು. ಅದಾದ ನಂತರ ಬಾಲ್ ಗಂಗಾಧರ್ ತಿಲಕರ ಮರಣವನ್ನು ಕಾಣ್ತೇವೆ. ಈ ರೀತಿ ಈ 4 ಐತಿಹಾಸಿಕ ಘಟನೆಗಳನ್ನು ನಾವು ಸೆಟರೇಟ್ ಮಾಡ್ಬೋದು. ಆದರೆ ಜಸ್ಟ್ ಈ ರೀತಿ ಮೇಲ್ನೋಟಕ್ಕೆ ನೋಡಿದ್ರೆ ನಮ್ಗೆ ಯಾವುದೂ ಅರ್ಥ ಆಗಲ್ಲ. ಈ ಘಟನೆಗಳ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ರೌಲತ್ ಮಸೂದೆ ಬಗ್ಗೆ ನೋಡ್ತಾ ಹೋಗೋಣ. ಈ ಕ್ವಶನಲ್ಲಿರೋದು ರೌಲತ್ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬಂದಿದ್ದು ಐತಿಹಾಸಿಕ ಘಟನೆ, ಅದನ್ನು ಜೋಡಿಸಬೇಕಾಗಿದ್ದು. ಈ 4ರಲ್ಲಿ ಇದು ಫಸ್ಟಿಗೆ ಬರೋಂಥ ಒಂದು ಐತಿಹಾಸಿಕ ಘಟನೆ. ಬೇಸಿಕ್ಲಿ ರೌಲತ್ ಬಿಲ್ ಯಾವುದಕ್ಕೆ ರಿಲೇಟೆಡ್ ಆಗಿತ್ತು ಅಂತ ನೋಡ್ತಾ ಹೋದರೆ, ಭಾರತದಲ್ಲಿ ಕ್ರಾಂತಿಕಾರಿಗಳ ಚಟುವಟಿಕೆಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ್ದ ಒಂದು ಕಾಯ್ದೆ ಇದಾಗಿದೆ. ರೌಲತ್ ಸಮಿತಿಯ ಶಿಫಾರಸಿನ ಮೇರೆಗೆ ಬ್ರಿಟಿಷ್ ಸರ್ಕಾರ ಈ ಪ್ರಯತ್ನವನ್ನು ಆರಂಭಿಸುತ್ತೆ. ಹಾಗಾಗಿ ಇದಕ್ಕೆ ರೌಲತ್ ಮಸೂದೆ, ರೌಲತ್ ಬಿಲ್ ಅಂತಲೇ ಇದು ಹೆಚ್ಚು ಫೇಮಸ್ ಆಗುತ್ತೆ. ಕ್ಲಿಯರ್ ಆಗಿರಬೇಕು, ಮುಖ್ಯ ಉದ್ದೇಶ ಭಾರತದಲ್ಲಿ ಕ್ರಾಂತಿಕಾರಿಗಳ ಚಟುವಟಿಕೆಗಳನ್ನು ಹತ್ತಿಕ್ಕೋದಾಗಿತ್ತು. ಎಷ್ಟು ಕಂಡೀಷನ್ ವಿಧಿಸಿದ್ರು ಈ ಮಸೂದೆಯಲ್ಲಿ ಅಂತ ನೋಡ್ತಾ ಹೋದರೆ, ಯಾವುದೇ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬ್ರಿಟಿಷ್ ಪೊಲೀಸರು ಬಂಧಿಸಬಹುದಾಗಿತ್ತು, ಬಂಧಿತನನ್ನು ವಿಚಾರಣೆಗೆ ಒಳಪಡಿಸದೆ ಸುಮಾರು 2 ವರ್ಷಗಳವರೆಗೆ ಬಂಧನದಲ್ಲಿ ಇಡಬಹುದಾಗಿತ್ತು, ವಾರಂಟ್ ಇಲ್ಲದೆ ಯಾವುದೇ ಸ್ಥಳವನ್ನು ಪರಿಶೀಲಿಸಬಹುದಾಗಿತ್ತು, ಪ್ರಕರಣಗಳೇನಾದರೂ ಶೀಘ್ರವಾಗಿ ವಿಲೇವಾರಿ ಮಾಡಬೇಕಾದ್ರೆ ಸ್ಪೆಷಲ್ ಕೋರ್ಟ್ಸ್ಗಳನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಆದರೆ ಈ ವಿಶೇಷ ನ್ಯಾಯಾಲಯ ನೀಡಿರುವ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇರಲಿಲ್ಲ. ಓಕೆ, ಜಸ್ಟ್ 4-5 ಪಾಯಿಂಟ್ಸನ್ನು ಮಾತ್ರ ನಾನಿಲ್ಲಿ ನಿಮಗೆ ನೋಟ್ ಮಾಡಿರೋದು. ಈ ರೀತಿ ಸಾಕಷ್ಟು ಕಂಡೀಷನ್ಸ್ಗಳು ವಿಧಿಸಿರ್ತಾರೆ. ಸ್ಪೆಷಲಿ ಭಾರತದಲ್ಲಿ ಕ್ರಾಂತಿಕಾರಿಗಳ ಚಟುವಟಿಕೆಗಳನ್ನು ಹತ್ತಿಕ್ಕೋದು ಈ ಮಸೂದೆಗಳ ಬಹುಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ಈ ಮಸೂದೆಗೆ ರಿಲೇಟೆಡ್ ಆಗಿ ಭಾರತದಲ್ಲಿ ಪ್ರತಿಭಟನೆ ಆರಂಭ ಆಗ್ತದೆ. ಅಂದರೆ ಇಂತಹ ಮಸೂದೆ ನಮಗೆ ಬೇಕಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ, ಅಥವಾ ಇದು ಸಂಪೂರ್ಣವಾಗಿ ಭಾರತದಲ್ಲಿ ರಾಷ್ಟ್ರೀಯ ಹೋರಾಟವನ್ನು ತಡೆಗಟ್ಟಲಿಕ್ಕೆ ಇರುವಂಥ ಒಂದು ಬ್ರಿಟಿಷರು ಬಳಸ್ತಾ ಇರುವಂಥ ಒಂದು ಅಸ್ತ್ರ ಅನ್ನುವಂಥ ವಿಚಾರ ಎಲ್ಲರಿಗೂ ಗೊತ್ತಾಗಿತ್ತು. ಹಾಗಾಗಿ ಇದರ ವಿರುದ್ಧ ಭಾರತೀಯರು ಪ್ರತಿಭಟನೆ ಆರಂಭಿಸ್ತಾರೆ. ಸ್ಪೆಷಲಿ ಮಹಾತ್ಮ ಗಾಂಧೀಜಿಯವರು ಮುಂಬೈಯಲ್ಲಿ ಸತ್ಯಾಗ್ರಹ ಸಭಾವನ್ನು ಸ್ಥಾಪಿಸ್ತಾರೆ ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ. ಕೇಂದ್ರ ಶಾಸನ ಸಭೆಯಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತೆ. ಅಂದರೆ ಕೇಂದ್ರ ಶಾಸನ ಸಭೆಯಲ್ಲಿ ಮಸೂದೆ ಕಾಯ್ದೆ ಆಗೋದಕ್ಕಿಂತ ಪೂರ್ವದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂಥ ಒಂದು ವಿಚಾರ ಏನಂದರೆ, ಕೇಂದ್ರ ಶಾಸನ ಸಭೆಯಲ್ಲಿ ರೌಲಟ್ ಮಸೂದೆಯ ಬಗ್ಗೆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತು ಆ ಚರ್ಚೆಯನ್ನು ವೀಕ್ಷಿಸ್ತಾರೆ. ಈ ರೀತಿ ಮಹಾತ್ಮ ಗಾಂಧೀಜಿಯವರು ಮಾಡಿದ್ದು ಇದೇ ಮೊದಲು ಮತ್ತು ಇದೇ ಕೊನೆ ಅನ್ನೋದು ಕೂಡ ವಿಶೇಷವಾದದ್ದು. ಅಂತಿಮವಾಗಿ ಕೇಂದ್ರ ಶಾಸನ ಸಭೆಯಲ್ಲಿದ್ದಂಥ ಹಲವಾರು ಭಾರತೀಯ ಸದಸ್ಯರು ಈ ಮಸೂದೆಯನ್ನು ವಿರೋಧಿಸಿ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡ್ತಾರೆ. ಸ್ಪೆಷಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಒಂದು ಅದ್ಭುತವಾದ ವ್ಯಾಖ್ಯಾನ ಕೂಡ ನೀಡಿರ್ತಾರೆ. ಯಾವ ಸರ್ಕಾರ ಶಾಂತಿಯ ಸಮಯದಲ್ಲಿ ಇಂತಹ ಕಾಯ್ದೆಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಡುತ್ತೋ ಅಂತಹ ಸರ್ಕಾರಕ್ಕೆ ನಾಗರಿಕ ಸರ್ಕಾರವೆಂದು ಕರೆಸಿಕೊಳ್ಳುವ ಹಕ್ಕು ಇಲ್ಲ ಅಂತ ಅವರು ಸ್ಪಷ್ಟವಾಗಿ ತಮ್ಮ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖಿಸ್ತಾರೆ. ಸ್ವತಃ ಮಹಾತ್ಮ ಗಾಂಧೀಜಿಯವರು 1919 ಏಪ್ರಿಲ್ 6ನೇ ತಾರೀಕಿನಂದು ಮುಂಬೈನಲ್ಲಿ
ಅಲ್ಲಿ ಸತ್ಯಾಗ್ರಹವನ್ನು ಉದ್ಘಾಟನೆ ಮಾಡ್ತಾರೆ. ಮಾರ್ಚ್ 30ಕ್ಕೆ ಫಿಕ್ಸ್ ಆಗಿರುತ್ತೆ ಅದು. ಆಮೇಲೆ ಬೇರೆ ಬೇರೆ ಕಾರಣಕ್ಕಾಗಿ ಏಪ್ರಿಲ್ 6ಕ್ಕೆ ಅದು ಪೋಸ್ಟ್‌ಪೋನ್ ಮಾಡಲಾಗುತ್ತೆ. ಏಪ್ರಿಲ್ 6ನೇ ತಾರೀಕಿನಂದು ಈ ಪ್ರತಿಭಟನೆ ಆರಂಭ ಆಗುತ್ತೆ. ಮಹಾತ್ಮ ಗಾಂಧೀಜಿಯವರು ಈ ಪ್ರತಿಭಟನೆಯಲ್ಲಿ ತಮ್ಮ ನಿಷೇಧಿತ ಕೃತಿಯಾಗಿರುವಂತಹ ಹಿಂದ್ ಸ್ವರಾಜ್ ಕೃತಿಯನ್ನೇ ಮಾರಾಟ ಮಾಡೋದರ ಮೂಲಕ ಈ ಸತ್ಯಾಗ್ರಹಕ್ಕೆ ಚಾಲನೆ ನೀಡ್ತಾರೆ. ಈ ರೀತಿ ಇದರ ವಿರುದ್ಧ ಸಾಕಷ್ಟು ಉಗ್ರವಾದಂಥ ಅಥವಾ ಒಂದು ಮಾಸ್ ಆಗಿ ಒಂದು ಹೋರಾಟ ಭಾರತದಲ್ಲಿ ಆರಂಭ ಆಗುತ್ತೆ. ಆದರೂ ಕೂಡ ಬ್ರಿಟಿಷ್ ಸರ್ಕಾರ ಈ ಹೋರಾಟಕ್ಕೆ ಬಗ್ಗದೆ 2 ಮಸೂದೆಗಳ ಪೈಕಿ, ಅಂದರೆ ರೌಲೆಟ್ ಬಿಲ್ಲಲ್ಲಿ 2 ಮಸೂದೆಗಳಂತಿದ್ದು, ಆ 2 ಮಸೂದೆಗಳಲ್ಲಿ ಒಂದು ಮಸೂದೆಯನ್ನು 1919 ಮಾರ್ಚ್ನಲ್ಲಿ ಶಾಸನಸಭೆಯಲ್ಲಿ ಅನುಮೋದನೆ ಪಡೆದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಓಕೆ, ಇಲ್ಲಿ ನಿಮಗೆ ಒಂದು ಪಾಯಿಂಟ್ ಈ ಕ್ವಶನ್ಗೆ ರಿಲೇಟೆಡ್ ಕ್ಲಿಯರ್ ಆಗ್ತಾ ಇದೆ. ರೌಲತ್ ಬಿಲ್ ಕಾಯ್ದೆಯಾಗಿ ಜಾರಿಗೆ ಬಂದಿದ್ದು 1919 ಮಾರ್ಚ್ನಲ್ಲಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಒರಿಜಿನಲಿ ಈ ಕಾಯ್ದೆ ಹೆಸರು ಇದ್ದಿದ್ದು ಅನಾರ್ಕಿಕಲ್ ಆ್ಯಂಡ್ ರೆವಲ್ಯೂಷನರಿ ಕ್ರೈಮ್ಸ್ ಆ್ಯಕ್ಟ್ ಅಂತ ಇತ್ತು. ಆದರೆ ಇದು ರೌಲತ್ ಕಾಯ್ದೆ ಅಂತ ಹೆಚ್ಚು ಪ್ರಖ್ಯಾತ ಆಯಿತು. ಓಕೆ, ಇಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಬೇಕು. ಈ ಕಾಯ್ದೆ ವಿರುದ್ಧ ಹೋರಾಟ ಆರಂಭ ಆಗುತ್ತೆ. ಮುಂದೆ ಏಪ್ರಿಲ್ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಈ ಕಾಯ್ದೆ ಜಾರಿಗೆ ಬರುತ್ತೆ. ರೌಲತ್ ಬಿಲ್ ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಏಪ್ರಿಲ್ ತಿಂಗಳಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಹೋರಾಟ ಆರಂಭ ಆಗುತ್ತೆ. ಏಪ್ರಿಲ್ 6ನೇ ತಾರೀಕು. ಈ ಹೋರಾಟದಲ್ಲಿ ಅತ್ಯಂತ ಪ್ರಮುಖವಾದಂಥ ಘಟನೆ ಅಂದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇದನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಆದಂಥ ಒಂದು ಐತಿಹಾಸಿಕ ಘಟನೆ ಆಪ್ಷನ್ಸಲ್ಲಿತ್ತು. ಏಪ್ರಿಲ್ ತಿಂಗಳಲ್ಲಿ ಆದಂಥ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಕೂಡ ಅಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿದ್ದರು. ಓಕೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾಕಾಯಿತು, ಯಾವ ಕಾರಣಕ್ಕಾಯಿತು, ಯಾವ ದಿನದಿಂದ ಆಯಿತು ಅಂತ ನೋಡೋದಾದರೆ, ಮೊದಲನೇದಾಗಿ ರೌಲತ್ ಬಿಲ್ಗೆ ಏಪ್ರಿಲ್ 6ನೇ ತಾರೀಕಿನಂದು ದೇಶದಾದ್ಯಂತ ಹೋರಾಟ ಆರಂಭ ಆಯಿತು. ಅದೇ ರೀತಿ ಅಮೃತ್ಸರದಲ್ಲೂ ಕೂಡ ಈ ಕಾಯ್ದೆ ವಿರುದ್ಧ ಏಪ್ರಿಲ್ 6ನೇ ತಾರೀಕು ಹೋರಾಟ ಆರಂಭ ಆಗುತ್ತೆ. ಬ್ರಿಟಿಷ್ ಸರ್ಕಾರ ಏಪ್ರಿಲ್ 9ನೇ ತಾರೀಕು 1919 ಏಪ್ರಿಲ್ 9ನೇ ತಾರೀಕಿನಂದು ಅಮೃತ್ಸರದಲ್ಲಿ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಅವರನ್ನು ಬಂಧಿಸಿ ಧರ್ಮಶಾಲಾದಲ್ಲಿ ರಹಸ್ಯವಾಗಿ ಬಂಧಿಸಿಡುತ್ತೆ. ಇದನ್ನು ವಿರೋಧಿಸಿ ಏನು ಮಾಡ್ತಾರೆ, ಅಲ್ಲಿನ ಜನರು ಹೋರಾಟವನ್ನು ಆರಂಭಿಸ್ತಾರೆ. ಈ ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ಇವರಿಬ್ಬರು ಕೂಡ ಅಮೃತ್ಸರದಲ್ಲಿ ಅದೇ ವರ್ಷ ನಡೆಯಲಿರುವಂತಹ ಕಾಂಗ್ರೆಸ್ ಅಧಿವೇಶನದ ಸ್ವಾಗತ ಸಮಿತಿಯ ಸದಸ್ಯರಾಗಿದ್ದರು, ಸ್ಥಳೀಯ ನಾಯಕರು ಕೂಡ ಆಗಿದ್ದರು. ಹಾಗಾಗಿ ತಮ್ಮ ಸ್ಥಳೀಯ ನಾಯಕರನ್ನು ಬಿಡುಗಡೆ ಮಾಡಲೇಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಥವಾ ಅದನ್ನು ಆಗ್ರಹಿಸಿ ಅಮೃತ್ಸರದ ಜನರು ಅಲ್ಲಿ ಜಿಲ್ಲಾಧಿಕಾರಿಯ ಕಚೇರಿ ಅಥವಾ ಒಂದು ಮೆರವಣಿಗೆ ನಡೆಸ್ತಾರೆ. ಮೆರವಣಿಗೆ ಹೊರಟಂಥ ಜನರ ಮೇಲೆ ಬ್ರಿಟಿಷ್ ಸೈನಿಕರು ಅಥವಾ ಪೊಲೀಸರು ಗುಂಡಿನ ದಾಳಿ ನಡೆಸ್ತಾರೆ. ಇದರಲ್ಲಿ ಕೆಲ ಜನರು ಸಾವನ್ನು ಕೂಡ ಆಗ್ತಾರೆ. ಇದರಿಂದ ರೊಚ್ಚಿಗೆದ್ದಂತಹ ಜನ ಏನು ಮಾಡ್ತಾರೆ, ಸರ್ಕಾರಿ ಕಚೇರಿಗಳ ಮೇಲೆಲ್ಲ ದಾಳಿ ಮಾಡಲಿಕ್ಕೆ ಆರಂಭಿಸ್ತಾರೆ. ಇದರಿಂದ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂದರೆ, ಇದೇ ಕಾರಣವನ್ನು ನೀಡಿ ಅಮೃತ್ಸರದ ಪರಿಸ್ಥಿತಿ ಹೆಚ್ಚು ವಿಕೋಪಕ್ಕೆ ಹೋಗಬಹುದು ಅನ್ನುವಂಥ ಕಾರಣಕ್ಕಾಗಿ ಈ ಅಮೃತ್ಸರವನ್ನು ಏನು ಮಾಡ್ತಾರೆ, ಸೈನ್ಯದ ವಶಕ್ಕೆ ಒಪ್ಪಿಸ್ಬಿಡ್ತಾರೆ ಏಪ್ರಿಲ್ 11ನೇ ತಾರೀಕಿನಂದು. ಈ ಸಂದರ್ಭದಲ್ಲಿ ಜನರಲ್ ಡಯರ್ ಈ ನಗರವನ್ನು ತನ್ನ ಹತೋಟಿಗೆ ತೆಗೆದುಕೊಳ್ತಾನೆ. ಏಪ್ರಿಲ್ 12ನೇ ತಾರೀಕಿನಂದು ಅಮೃತ್ಸರದಲ್ಲಿ ಯಾವುದೇ ಕಾರಣಕ್ಕೂ ಸಭೆ ಸಮಾರಂಭ ನಡೆಸೋ ಹಾಗಿಲ್ಲ ಅಂತ ಆತ ಘೋಷಣೆಯನ್ನು ಹೊರಡಿಸ್ತಾನೆ. ಅದರಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂದರೆ, ಆತ ಹೊರಡಿಸಿರುವಂಥ ಘೋಷಣೆಗಳೆಲ್ಲವೂ ಕೂಡ ಆಂಗ್ಲ ಭಾಷೆಯಲ್ಲಿದ್ದು, ಹಾಗಾಗಿ ನಮ್ಮ ಸ್ಥಳೀಯ ಜನರಿಗೆ ಅರ್ಥ ಆಗಲಿಲ್ಲ, ಬಹುತೇಕ ಜನರಿಗೆ ಅನ್ನೋದು ಒಂದು ವಿಶೇಷವಾದಂತಹ ಅಂಶ ಆಗಿದೆ. ಅಷ್ಟೇ ಅಲ್ಲ, ಕೆಲವೊಂದು ಸ್ಥಳಗಳಲ್ಲಿ ಮಾತ್ರ ಆತ ಘೋಷಣೆ ಹೊರಡಿಸ್ತಾನೆ, ಹಾಗಾಗಿ ಬಹುತೇಕ ಜನರಿಗೆ ಈ ವಿಚಾರ ಗೊತ್ತಾಗಲಿಲ್ಲ ಅನ್ನೋದು. ಏಪ್ರಿಲ್ 13ನೇ ತಾರೀಕಿನಂದು ಅಮೃತ್ಸರದಲ್ಲಿ ಸ್ವರ್ಣ ಮಂದಿರದ ಸಮೀಪದಲ್ಲಿರುವಂಥ ಜಲಿಯನ್ ವಾಲಾಬಾಗ್ ಮೈದಾನದಲ್ಲಿ ಒಂದು ಸಾರ್ವಜನಿಕ ಸಭೆ ಏರ್ಪಡಿಸಲಾಗಿರುತ್ತೆ. ಅವರಿಗೆ ಈ ನಿಷೇಧದ ಬಗ್ಗೆ ಯಾವುದೇ ಕಾನ್ಸೆಪ್ಟ್ ಇರೋದಿಲ್ಲ. ಅವತ್ತಿನ ದಿನ ಬೈಶಾಖಿ ಹಬ್ಬ ಇರುತ್ತೆ. ಹಾಗಾಗಿ ಸುತ್ತಮುತ್ತಲಿನ ಹಳ್ಳಿ ಜನರು ಕೂಡ ಅಪಾರ ಸಂಖ್ಯೆಯಲ್ಲಿ ಅಮೃತ್ಸರಕ್ಕೆ ಬಂದಿರ್ತಾರೆ. ಜಲಿಯನ್ ವಾಲಾಬಾಗ್ ಮೈದಾನದಲ್ಲಿ ಸಭೆ ಸೇರ್ತಾರೆ. ಸಭೆ ಸೇರಿರುವಂತಹ ಜನರೆಲ್ಲವೂ ಕೂಡ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಹೊಂದಿರಲಿಲ್ಲ, ಯಾವುದೇ ಹಿಂಸಾ ಕೃತ್ಯಗಳ ಬಗ್ಗೆ ಅವರಿಗೆ ಆಲೋಚನೆ ಇರಲಿಲ್ಲ. ಜಸ್ಟ್ ಅವರು ರೌಲತ್ ಕಾಯ್ದೆ ವಿರೋಧಿಸೋದು ಅವ್ರ ಮುಖ್ಯ ಉದ್ದೇಶ ಆಗಿತ್ತು, ಮತ್ತು ಸರ್ಕಾರದ ದಮನಕಾರ ನೀತಿ ಏನಿದೆ ಅಲ್ವಾ, ಅದನ್ನು ವಿರೋಧಿಸೋದು ಆ ಸಭೆಯ ಉದ್ದೇಶ ಆಗಿತ್ತು. ಆದರೆ ಈ ಸಂದರ್ಭದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಜನರಲ್ ಡಯರ್ ಏನು ಮಾಡ್ತಾನೆ, ತನ್ನ ಸೈನ್ಯದೊಂದಿಗೆ ಅಥವಾ ತನ್ನ ಸೈನಿಕರೊಂದಿಗೆ ಮೈದಾನಕ್ಕೆ ಆಗಮಿಸ್ತಾನೆ. ಆ ಮೈದಾನವನ್ನು ಪ್ರವೇಶಿಸಲು ಮತ್ತು ಹೊರಹೋಗಲು ಇದ್ದಂಥ ಒಂದೇ ಒಂದು ದ್ವಾರವನ್ನು ಮುಚ್ಚಿ ಅಲ್ಲಿ ನೆರೆದಿರುವಂತಹ ಜನರ ಮೇಲೆ ಗುಂಡಿನ ದಾಳಿ ನಡೆಸ್ತಾನೆ. ಇದರಲ್ಲಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ, ಸಾಕಷ್ಟು ಜನ ಗಾಯಾಳುಗಳು ಕೂಡ ಆಗ್ತಾರೆ. ಹಾಗಾಗಿ ಜಲಿಯನ್ ವಾಲಾಬಾಗ್ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂದಾಗ ಅತ್ಯಂತ ಪ್ರಮುಖ ಘಟನೆ ಅಂತ ಗುರುತಿಸಲಾಗುತ್ತೆ. ಈ ಘಟನೆಯ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ಮತ್ತು CF ಆಂಡ್ರಸ್ ಅವರು ಕೂಡ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರೋದು ಕೂಡ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಪ್ಲಾಸಿ ಕದನ ಅಥವಾ ಪ್ಲಾಸಿ ಬ್ರಿಟಿಷ್ ಸಾಮ್ರಾಜ್ಯದ ಬುನಾದಿಯನ್ನು ನಿರ್ಮಿಸಿದರೆ ಭಾರತದಲ್ಲಿ ಅಮೃತ್ಸರ ಬುನಾದಿಯನ್ನು ಅಲುಗಾಡಿಸಿತು ಅಂತ ಮಹಾತ್ಮ ಗಾಂಧೀಜಿಯವರ ಘಟನೆಯ ಬಗ್ಗೆ ತಮ್ಮ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ದೀನ ಬಂಧು ಎಂದು ಕರೆಯಲಾಗಿರುವಂತಹ CF ಆಂಡ್ರಸ್ ಅವರು ಕೂಡ ಇದರ ಬಗ್ಗೆ ತಮ್ಮ ವಿಚಾರ ವ್ಯಕ್ತಪಡಿಸ್ತಾರೆ. ಅಮೃತ್ಸರ ಹತ್ಯಾಕಾಂಡ ಒಂದು ಕ್ರೂರ ಪೂರ್ವ ಯೋಜಿತವಾದಂಥ ಒಂದು ನರಮೇಧ, ಇದು ವರ್ಣಿಸಲಾಗದಂಥ ಅವಮಾನ ಅನ್ನುವಂತಹ ರೀತಿಯಲ್ಲಿ ತಮ್ಮದೇ ಆದಂಥ ವ್ಯಾಖ್ಯಾನ
ಮಾಹಿತಿಯನ್ನು ಕೂಡ ನೀಡ್ತಾರೆ. ಇನ್ನು ಎಷ್ಟು ಗಂಭೀರ ಅಥವಾ ಎಷ್ಟು ಅಮಾಯಕವಾದಂಥ ಅಥವಾ ಅಮಾನುಷವಾದಂಥ ಘಟನೆ ಅಂದರೆ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಪ್ರವೇಶ ದ್ವಾರವನ್ನು ಕ್ಲೋಸ್ ಮಾಡಿ ಆ ಡಯರ್ ನಡೆಸಿರುವಂತಹ ದಾಳಿ ನಿಜವಾಗ್ಲೂ ಎಲ್ಲರೂ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಹಂಟರ್ ಆಯೋಗವನ್ನು ನೇಮಕ ಮಾಡಲಾಗಿದೆ. 1919 ಅಕ್ಟೋಬರ್ 14ರಂದು ವಿಲಿಯಂ ಹಂಟರ್ ಅವರ ನೇತೃತ್ವದಲ್ಲಿ ಒಂದು ತನಿಖಾ ಸಮಿತಿಯನ್ನು ನೇಮಕ ಮಾಡಲಾಗಿದೆ. ಅಂದರೆ ಅದರಲ್ಲಿ ಯಾರ್ದು ತಪ್ಪು ಅನ್ನೋದನ್ನು ಕುರಿತು ವರದಿ ನೀಡಲಿಕ್ಕೆ ಈ ಸಮಿತಿ ನೇಮಕ ಮಾಡಲಾಗುತ್ತೆ. ಆದರೆ ಈ ಸಮಿತಿ ಕೂಡ ಯಾವುದೇ ಒರಿಜಿನಲ್ ಫ್ಯಾಕ್ಟ್ ಆಗಿ ತನ್ನ ವರದಿಯನ್ನು ಸಲ್ಲಿಸೋದಿಲ್ಲ. ಸಮಿತಿಯು ಯಾವುದೇ ಅಧಿಕಾರಿಯ ಮೇಲೆ ಶಿಸ್ತು ಕ್ರಮ ಜರುಗಿಸಲು ಶಿಫಾರಸು ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಅಮೃತ್ಸರ್ನಲ್ಲಿ ನಡೆದಿರುವಂಥ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. 1919 ಏಪ್ರಿಲ್ 13 ಅನ್ನೋದು ನೀವು ಇಲ್ಲಿ ಅಕ್ಯುರೇಟ್ ಆಗಿ ನೆನಪಿಡಲೇಬೇಕು. ಇನ್ನು ಹಂಟರ್ ಆಯೋಗದಲ್ಲಿ ಒಟ್ಟು 9 ಜನ ಸದಸ್ಯರಿದ್ದರು. ಅದರ ಅಧ್ಯಕ್ಷರಾಗಿದ್ದವರು ಸರ್ ವಿಲಿಯಂ ಹಂಟರ್. ಹಾಗಾಗಿ ಇದಕ್ಕೆ ಹಂಟರ್ ಆಯೋಗ ಅಂತಲೇ ಹೆಚ್ಚು ಫೇಮಸ್ ಆಗುತ್ತೆ. ಇದರಲ್ಲಿ 3 ಭಾರತೀಯರಿದ್ದರು. ಅವರ ಹೆಸರು ಕೂಡ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಆಗುತ್ತೆ. 7th 8th 9th ಪ್ಲೇಸಲ್ಲಿ ಅವರ ಹೆಸರನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಸರ್ ಚಿಮನ್ ಲಾಲ್ ಹರಿಲಾಲ್ ಸೆಟಲ್ವಾಡ್ ಅಂತ, ಪಂಡಿತ್ ಜಗತ್ ನಾರಾಯಣ್ ಆಗಿರ್ಬೋದು, ಸರ್ದಾರ್ ಸಾಹಿಬ್ ಜಾದಾ ಸುಲ್ತಾನ್ ಅಹಮದ್ ಖಾನ್ ಅಂತ ಈ 3 ಭಾರತೀಯ ಸದಸ್ಯರು ಕೂಡ ಹಂಟರ್ ಆಯೋಗದಲ್ಲಿ ಇದ್ದರು ಅನ್ನೋದು ಕೂಡ ನೀವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒಂದು ಅಮೃತ್ಸರ್ ಕಾಂಗ್ರೆಸ್ ಅಧಿವೇಶನ ಕೂಡ 1919ರಲ್ಲೇ ನಡೆದಿದ್ದು. 1919 ಡಿಸೆಂಬರ್ 27ರಿಂದ 1920 ಜನವರಿ 1ರವರೆಗೆ ಇದು ಕಾಮನ್ ಆಗಿ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನ ಆಗಿತ್ತು. ಅಮೃತ್ಸರ್ ನಗರದಲ್ಲಿ ನಡೆಯಿತು. ಹಾಗಾಗಿ ಇದು ಕಾಲಾನುಕ್ರಮದಲ್ಲಿ ಬಂದಾಗ ಈ ಕ್ವಶನಲ್ಲಿ 3ನೇ ಪ್ಲೇಸಲ್ಲಿರುತ್ತೆ. ಈ ಅಧಿವೇಶನದ ಅಧ್ಯಕ್ಷತೆಯನ್ನು ಮೋತಿಲಾಲ್ ನೆಹರು ವಹಿಸಿಕೊಂಡಿದ್ದರು. ಇವರು ತಮ್ಮ ಭಾಷಣದಲ್ಲಿ ಕೂಡ ಮತ್ತೆ ಅಮೃತ್ಸರದಲ್ಲಿ ನಡೆದಿರುವಂಥ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನಮ್ಮ 100 ಸೋದರರು ಕಗ್ಗೊಲೆಗಾಗಿ ದುಃಖವನ್ನು ವ್ಯಕ್ತಪಡಿಸಲು ನಾವೆಲ್ಲ ಅಮೃತ್ಸರದಲ್ಲಿ ಸೇರಿದ್ದೇವೆ ಅಂತ ಅವರು ತಮ್ಮ ಭಾಷಣದಲ್ಲಿ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಅಮೃತ್ಸರ್ ಅಧಿವೇಶನದಲ್ಲಿ ಬಂದಾಗ ತಿಲಕರಿಗೆ ರಿಲೇಟೆಡ್ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ. ಈ ಅಧಿವೇಶನ ಬಾಲಗಂಗಾಧರ ತಿಲಕರು ಭಾಗವಹಿಸಿದ್ರು. ಈ ಅಧಿವೇಶನದಲ್ಲಿ ತಿಲಕರು ಭಾಗವಹಿಸಿದಂತಹ ಕೊನೆಯ ಕಾಂಗ್ರೆಸ್ ಅಧಿವೇಶನ ಇದಾಗಿತ್ತು ಅನ್ನೋದು ಕೂಡ ನೀವು ಗಮನಿಸಬೇಕು. ಓಕೆ, ಇಂಥ ಕ್ವಶನ್ಗಳೆಲ್ಲ ಸ್ಟೇಟ್ಮೆಂಟ್ ರೂಪದಲ್ಲಿ ಬರುವಂಥ ಪಾಸಿಬಿಲಿಟಿ ಸಾಕಷ್ಟಿರುತ್ತೆ. ಇನ್ನು ತಿಲಕರಿಗೆ ರಿಲೇಟೆಡ್ ಒಂದು ಸ್ಟೇಟ್ಮೆಂಟು ಈ ಕ್ವಶನಲ್ಲಿ ಬಂದಿತ್ತು. ಕಾಲಾನುಕ್ರಮದಲ್ಲಿ ಬಂದಾಗ ತಿಲಕರು ಸಾವನ್ನಪ್ಪಿದ್ದು ಯಾವಾಗ ಅಂತ ಕೇಳಿದ್ರು. ತಿಲಕರು ಮರಣವಾಗಿದ್ದು 1920 ಆಗಸ್ಟ್ 1ನೇ ತಾರೀಕಿನಂದು ಅಸಹಕಾರ ಚಳುವಳಿ ಆರಂಭಗೊಂಡ ದಿನದಂದೇ ತಿಲಕರು ಸಾವನ್ನಪ್ತಾರೆ. ಹಾಗಾಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಘಟನೆ ಅಂತ ಗುರುತಿಸಲಾಗುತ್ತೆ. ಇನ್ನು ಇವರ ಅದ್ಭುತವಾದಂತಹ ಒಂದು ವ್ಯಾಖ್ಯಾನ ನಿಮಗೆಲ್ಲ ಗೊತ್ತಿರುವಂಥದ್ದು, ಸ್ವರಾಜ್ಯ ನನ್ನ ಅಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅನ್ನೋದು. ತೀವ್ರಗಾಮಿಗಳಂತ ಲಾಲ್ ಬಾಲ್ ಪಾಲನ್ನು 3ರನ್ನು ಗುರುತಿಸಲಾಗುತ್ತೆ. ಅದರಲ್ಲಿ ಬಾಲಗಂಗಾಧರ ತಿಲಕರು ಕೂಡ ಒಬ್ಬರು ಅನ್ನೋದು ವಿಶೇಷವಾಗಿದೆ. ಅಷ್ಟೇ ಅಲ್ಲ, ದೇಶದಲ್ಲಿರುವಂಥ ಜನರನ್ನು ಒಗ್ಗೂಡಿಸುವಂಥ ಉದ್ದೇಶದಿಂದ ಸಾರ್ವಜನಿಕ ಗಣೇಶ ಮತ್ತು ಶಿವಾಜಿ ಉತ್ಸವಗಳನ್ನು ಕೂಡ ಆರಂಭಿಸ್ತಾರೆ. ಈ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರ ಪಾಲ್ಗೊಳ್ಳುವಿಕೆಯ ಪ್ರಮಾಣವನ್ನು ಕೂಡ ಹೆಚ್ಚಿಗೆ ಮಾಡ್ತಾರೆ. ಅಷ್ಟೇ ಅಲ್ಲ, ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕೇಸರಿ ಮತ್ತು ಮರಾಠ ಅನ್ನುವಂಥ ಪತ್ರಿಕೆಗಳನ್ನು ಕೂಡ ಇವರು ಆರಂಭಿಸ್ತಾರೆ. ತಿಲಕರಿಗೆ ರಿಲೇಟೆಡ್ ಸಾಕಷ್ಟು ಬಾರಿ ಕ್ವಶನ್ಸ್ಗಳು ಬಂದಿದ್ದಾವೆ. ಅಲ್ಲಿ ಮತ್ತೆ ತಿಲಕರಿಗೆ ರಿಲೇಟೆಡ್ ಸಾಕಷ್ಟು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಈ ಕ್ವಶನ್ಗೆ ರಿಲೇಟೆಡ್ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಲೇಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರೋದು ಬೆಣ್ಣೆತೊರೆ ಯೋಜನೆಯನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕೈಗೊಳ್ಳಲಾಗಿದೆ ಅಂತ ಪ್ರಶ್ನೆ ಇರೋದು. ಬೀದರ್, ಕಲಬುರಗಿ, ಬಳ್ಳಾರಿ, ರಾಯಚೂರು ಅಂತ 4 ಜಿಲ್ಲೆಗಳನ್ನು ಇಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ಬೆಣ್ಣೆತೊರೆ ಯೋಜನೆ ಈ ನಾವು ಕೃಷ್ಣಾ ಕಾವೇರಿ ಯೋಜನೆ ಅಂತ ಬಂದಾಗ ಅಷ್ಟು ದೊಡ್ಡದಾದಂಥ ಯೋಜನೆ ಅಲ್ಲ, ಆದರೂ ಕೂಡ ಕಾಮನ್ ಆಗಿ ಕರ್ನಾಟಕದ ಯೋಜನೆಗಳಿಗೆ ರಿಲೇಟೆಡ್ ನಿಮ್ಗೆ ಗೊತ್ತಿರಲೇಬೇಕು. ಹಾಗಾಗಿ ಇಂಥ ಯೋಜನೆಗಳ ಬಗ್ಗೆ ಕೂಡ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಬೆಣ್ಣೆತೊರೆ ಯೋಜನೆ ಇರೋದು ಕಲಬುರಗಿ ಜಿಲ್ಲೆಯಲ್ಲಿ. ಓಕೆ, ಬನ್ನಿ ಇದಕ್ಕೆ ರಿಲೇಟೆಡ್ ಆಗಿ ಇದು ಯಾವ ನದಿಗೆ ನಿರ್ಮಿಸಲಾಗಿದೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಪ್ಲೇಸಲ್ಲಿದೆ ಮತ್ತು ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಇನ್ಫಾರ್ಮೇಷನನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬೆಣ್ಣೆತೊರೆ ಯೋಜನೆ ಬೆಣ್ಣೆತೊರೆ ಅನ್ನುವಂಥ ನದಿಗೆ ರಿಲೇಟೆಡ್ ಆಗಿರೋದು. ಆಲ್ರೆಡಿ ನಿಮಗೊಂದು ಇಮೇಜ್ ಕಾಣಿಸ್ತಾ ಇದೆ, ಆ ಜಲಾಶಯದು. ಈ ಜಲಾಶಯ ನಿರ್ಮಿಸಿರೋದು ಬೆಣ್ಣೆತೊರೆ ನದಿಗೆ. ಇದಕ್ಕೆ ಬೆಣ್ಣೆತೊರೆ ಜಲಾಶಯ ಅಂತಲೇ ಕರೆಯಲಾಗುತ್ತೆ. ಎಲ್ಲಿರೋದು ಆಲ್ರೆಡಿ ಗೊತ್ತಾಗಿದೆ ನಿಮಗೆ, ಕಲಬುರಗಿ ಜಿಲ್ಲೆ ಅಂತ. ಎಕ್ಸಾಕ್ಟ್ ಪ್ಲೇಸ್ ನೋಡೋದಾದರೆ ಕಲಬುರಗಿ ಜಿಲ್ಲೆಯ ಹೆರೂರ್ ಕೆ ಅನ್ನುವಂಥ ಗ್ರಾಮದ ಬಳಿ ಈ ಜಲಾಶಯ ಇರೋದು ಕಂಡುಬರುತ್ತೆ. ಇದು ಭೀಮಾ ನದಿಯ ಉಪನದಿ. ಅಂದರೆ ಬೆಣ್ಣೆತೊರೆ ನದಿ ಕಾಗಿಣ ಅನ್ನುವಂಥ ನದಿಯ ಉಪನದಿಯಾಗಿದೆ. ಕಾಗಿಣ ಮೂಲಕ ಇದು ಭೀಮಾ ನದಿಗೆ ಸೇರುತ್ತೆ. ಹಾಗಾಗಿ ಇದು ಭೀಮಾ ನದಿಯ ಉಪನದಿ ಅಂತ ಹೇಳಲಾಗುತ್ತೆ. ಇನ್ನು ಬೇಸಿನ್, ರಿವರ್ ಬೇಸಿನ್ ಅಂತ ಬಂದಾಗ ಇದು ಕೃಷ್ಣಾ ರಿವರ್ ಬೇಸಿನಲ್ಲಿ ಕಂಡುಬರುವಂಥ ಒಂದು ನದಿಯಾಗಿದೆ. ಸಬ್ ಬೇಸಿನ್ ಅಂತ ಬಂದಾಗ ಇದು ಭೀಮಾ ನದಿ ಸಬ್ ಬೇಸಿನಲ್ಲಿ ಬರುತ್ತೆ. ಅಂದರೆ ಇದು ಕೃಷ್ಣಾ ರಿವರ್ ಸಿಸ್ಟಮಲ್ಲಿ ಕಂಡುಬರುವಂಥ ನದಿಯಾಗಿದೆ. ಭೀಮಾ ಮೂಲಕ ಇದು ಕೃಷ್ಣಾವನ್ನು ಜಾಯ್ನ್ ಆಗುತ್ತೆ. ಯೋಜನೆಯ ಪ್ರಮುಖ ಉದ್ದೇಶ ಅಂದರೆ ನೀರಾವರಿ ಸೌಲಭ್ಯ ಕಲ್ಪಿಸ್ಕೊಡೋದಾಗಿದೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಅದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಪ್ರಶ್ನೆ ಇರೋದು ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಅಂಗವಲ್ಲ ಅಂತ ಕೇಳಿದ್ದಾರೆ. ಹಣಕಾಸು ಆಯೋಗ, ಯೋಜನಾ ಆಯೋಗ, ನಾಗರಿಕ ಸೇವಾ ಆಯೋಗ ಮತ್ತು ಚುನಾವಣಾ ಆಯೋಗ ಅಂತ ಒಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಸಂವಿಧಾನದ ಅಂಗವಲ್ಲ ಅಂತ ಕೇಳಿದ್ದಾರೆ. ಅಂದರೆ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಅನ್ನುವಂಥ
ಆ್ಯಂಗಲಲ್ಲಿ ಕೇಳಿರುವಂಥ ಪ್ರಶ್ನೆ ಇದಾಗಿದೆ. ಇವು ನಾಲ್ಕನ್ನು ನೋಡಿದಾಗ ಯೋಜನಾ ಆಯೋಗ ಸಂವಿಧಾನದ ಅಂಗ ಅಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ರಿಮೈನಿಂಗ್ 3 ಆಪ್ಷನ್ಸಲ್ಲಿರುವಂತಹ ಏನು ಆಯೋಗಗಳಿದ್ದಾವಲ್ವ, ಆ ಆಯೋಗಗಳ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ. ಅವುಗಳ ರಚನೆ ಆಗಿರ್ಬೋದು, ಅರ್ಹತೆ ಅಥವಾ ಅಧಿಕಾರಾವಧಿ, ನೇಮಕಾತಿ, ಅನೇಕ ವಿಚಾರಗಳನ್ನು ಸಂವಿಧಾನದಲ್ಲಿ ಪರ್ಟಿಕ್ಯುಲರ್ ಆರ್ಟಿಕಲ್ಸಲ್ಲಿ ಅವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಆದರೆ ಯೋಜನಾ ಆಯೋಗದ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲ, ಹಾಗಾಗಿ ಇದು ಸಂವಿಧಾನದ ಅಂಗ ಅಲ್ಲ ಅಂತ ನಾವು ಗುರುತಿಸಬಹುದಾಗಿದೆ. ಓಕೆ, ಬನ್ನಿ, ಒಂದು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಇರಬೇಕು. ಭಾರತದಲ್ಲಿ ಇರುವಂತಹ ಸಂವಿಧಾನಾತ್ಮಕ ಅಂಗಗಳು ಯಾವುದು ಅಥವಾ ಸಂವಿಧಾನಾತ್ಮಕ ಸಂಸ್ಥೆಗಳು ಅಥವಾ ಹುದ್ದೆಗಳು ಯಾವುದನ್ನೋದು ನಿಮಗೆ ಗೊತ್ತಿರಬೇಕು. ಯಾವುದು ಸಂವಿಧಾನಾತ್ಮಕವಾಗಿಲ್ಲ ಅನ್ನೋದು ನೀವು ಈಸಿಯಾಗಿ ಜಜ್ಮೆಂಟ್ ಮಾಡ್ಬೋದು. ಒಂದು ಟೇಬಲ್ ಕಾಣಿಸ್ತಾ ಇದೆ ನಿಮಗೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೆ ರಿಲೇಟೆಡ್ ಆಗಿರೋದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಚುನಾವಣಾ ಆಯೋಗ ಸಂವಿಧಾನಾತ್ಮಕ ಆಯೋಗವಾಗಿದೆ. ಆರ್ಟಿಕಲ್ 324 ಇದರ ಬಗ್ಗೆ ರಿಲೇಟೆಡ್ ಆಗಿ ಎಕ್ಸ್ಪ್ಲೇನ್ ನಾವು ಕಾಣ್ಬೋದಾಗಿದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನಿದೆ ಅಲ್ವಾ, ಅದು ಕೂಡ ಸಂವಿಧಾನಾತ್ಮಕ ಆಯೋಗ. 243K ಮತ್ತು 243ZA ಇದರ ಬಗ್ಗೆ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಆರ್ಟಿಕಲ್ 280 ಅದರ ಬಗ್ಗೆ ಉಲ್ಲೇಖ ಇರೋದು ಕಂಡುಬರುತ್ತೆ. ಸ್ಟೇಟ್ ಫೈನಾನ್ಸ್ ಕಮಿಷನ್ 243I ಮತ್ತು 243Y ಆಗಿರ್ಬೋದು, ಇವೆರಡರಲ್ಲಿ ಕೂಡ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಇನ್ನು UPSC ಮತ್ತು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಬಗ್ಗೆ 315ರಲ್ಲಿ ಉಲ್ಲೇಖ ಆಗಿದೆ. ಇದು ಕೂಡ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಅಂತ ಗುರುತಿಸಲಾಗುತ್ತೆ. ಅಷ್ಟೆಲ್ಲ GST ಕೌನ್ಸಿಲ್ 279A ಉಲ್ಲೇಖ ಆಗಿದೆ. ನ್ಯಾಷನಲ್ ಕಮಿಷನ್ ಫಾರ್ SC ಆಗಿರ್ಬೋದು, ನ್ಯಾಷನಲ್ ಕಮಿಷನ್ ಫಾರ್ ST 338, 338A ಉಲ್ಲೇಖ ಆಗಿದೆ. ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ 338B ಇನ್ನು CAG 148 ಆರ್ಟಿಕಲ್ ಇದೆ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆರ್ಟಿಕಲ್ 76, ಅಡ್ವೊಕೇಟ್ ಜನರಲ್ ಆಫ್ ದಿ ಸ್ಟೇಟ್ ಆರ್ಟಿಕಲ್ 165 ಆಗಿರ್ಬೋದು. ಇನ್ನು ಇಂಟರ್ಸ್ಟೇಟ್ ಕೌನ್ಸಿಲ್ ಆರ್ಟಿಕಲ್ 263 ಆಗಿರ್ಬೋದು. ಅದರ ಜೊತೆಗೆ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಂತ ಇದೆ, ಆರ್ಟಿಕಲ್ 350B ಅಂತ. ಓಕೆ, ಅಂದರೆ ಸಂವಿಧಾನದ ಪರ್ಟಿಕ್ಯುಲರ್ ವಿಧಿಯ ಪ್ರಕಾರ ಇರುವಂತಹ ಹುದ್ದೆಗಳು, ರಚನೆ ಆಗಿರುವಂತಹ ಆಯೋಗಗಳ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಇವೆಲ್ಲವೂ ಕೂಡ ಸಂವಿಧಾನಾತ್ಮಕ ಆಯೋಗಗಳು, ಸಂವಿಧಾನಾತ್ಮಕ ಹುದ್ದೆಗಳು ಅನ್ನೋದು ನೀವು ಗಮನಿಸಬೇಕು. ಇವುಗಳನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದನ್ನು ಗುರುತಿಸ್ಬೋದು ನಾವು. ಫಾರ್ ಎಕ್ಸಾಂಪಲ್ ನೀತಿ ಆಯೋಗ ಇರ್ಬೋದು, ಅಥವಾ ಈ ಮುಂಚೆ ಇದ್ದಂತಹ ಯೋಜನಾ ಆಯೋಗ ಆಗಿರ್ಬೋದು, ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ ಆಗಿರ್ಬೋದು, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಗಿರ್ಬೋದು, ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಗಿರ್ಬೋದು, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್, ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನ್, ಮತ್ತು CVC ಆಗಿರ್ಬೋದು, CBI, ಲೋಕ್ಪಾಲ್, ಲೋಕಾಯುಕ್ತ, ಇವೆಲ್ಲವೂ ಕೂಡ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಗುರುತಿಸಲಾಗಿದೆ. ಸಂವಿಧಾನದಲ್ಲಿ ಇವುಗಳ ಬಗ್ಗೆ ಉಲ್ಲೇಖ ಇಲ್ಲ ಅಥವಾ ಪ್ರಸ್ತಾಪ ಇಲ್ಲ. ಸಂವಿಧಾನದ ಆರ್ಟಿಕಲ್ ಪ್ರಕಾರ ಇವುಗಳ ರಚನೆ, ಅಧಿಕಾರಾವಧಿ, ಅರ್ಹತೆ, ನೇಮಕಾತಿ ಇವ್ಯಾವು ಕೂಡ ಗೊತ್ತುಪಡಿಸಿಲ್ಲ. ಹಾಗಾಗಿ ಇವುಗಳಿಗೆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಗುರುತಿಸಲಾಗುತ್ತೆ. ಓಕೆ, ಇವು ಇಷ್ಟು ಕ್ಲಿಯರ್ ಆಗಿರ್ಬೇಕು ನಿಮಗೆ. ನೆಕ್ಸ್ಟ್ ರಿಲೇಟೆಡ್ ಆಗಿರೋದು ಕ್ರೀಡಾ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರೋದು. ಮ್ಯಾಚ್ ದಿ ಫಾಲೋವಿಂಗ್ ರೂಪದಲ್ಲಿ ಕ್ವಶನ್ ಕೇಳಿರೋದು. ಕ್ರೀಡಾಪಟುಗಳ ಹೆಸರು ಕೊಟ್ಟಿದ್ದಾರೆ, ಇನ್ನೊಂದು ಭಾಗದಲ್ಲಿ ಅವರಿಗೆ ಸಂಬಂಧಪಟ್ಟ ಕ್ರೀಡೆ ಕೊಟ್ಟಿದ್ದಾರೆ. ದೀಪಾ ಕರ್ಮಾಕರ್ ಇದೆ, ದೀಪಿಕಾ ಕುಮಾರಿ ಇದೆ, ಸಾಕ್ಷಿ ಮಲ್ಲಿಕ್ ಇದೆ, ಜೂಲನ್ ಗೋಸ್ವಾಮಿ ಅಂತ 4 ಜನ ಕ್ರೀಡಾಪಟುಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಸೈಡಲ್ಲಿ ಅವರಿಗೆ ಸಂಬಂಧಪಟ್ಟ ಕ್ರೀಡೆಗಳು ಕೊಟ್ಟಿದ್ದಾರೆ. ಕ್ರಿಕೆಟು, ಬಿಲ್ಲು ವಿದ್ಯೆ, ಜಿಮ್ನಾಸ್ಟಿಕ್ಕು, ಕುಸ್ತಿ ಅಂತ. ಓಕೆ, ನೀವು ಗೆಸ್ ಮಾಡ್ಬೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಫೇಮಸ್ ಆಗಿರುವಂಥ ಕ್ರೀಡಾಪಟುಗಳಾಗಿದ್ದಾರೆ. ಈಸಿಯಾಗಿ ನೀವು ಗೆಸ್ ಮಾಡ್ಬೋದು. ದೀಪಾ ಕರ್ಮಾಕರ್ ಇವರು ಯಾವುದಕ್ಕೆ ರಿಲೇಟೆಡ್ ಆಗಿದ್ದಾರೆ, ದೀಪಿಕಾ ಕುಮಾರಿ ಯಾವುದಕ್ಕೆ ರಿಲೇಟೆಡ್ ಆಗಿದ್ದಾರೆ, ಸಾಕ್ಷಿ ಮಲ್ಲಿಕ್ ಮತ್ತು ಜುಲನ್ ಗೋಸ್ವಾಮಿ ಯಾವುದಕ್ಕೆ ರಿಲೇಟೆಡ್ ಆಗಿದ್ದಾರೆ ಅಂತ ಈಸಿಯಾಗಿ ಹೇಳ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಆಪ್ಷನ್ಸ್ 4 ಅಂದರೆ ಇಲ್ಲಿ ನೀವು ಸಾಕ್ಷಿ ಮಲ್ಲಿಕ್ ಬಗ್ಗೆ ನಾವು ಆಲ್ರೆಡಿ ಪ್ರೀವಿಯಸ್ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೇವೆ. ರಿಯೋ ಒಲಿಂಪಿಕ್ಸ್ನಲ್ಲಿ ಕುಸ್ತಿಯಲ್ಲಿ ಇವರು ಪದಕ ಪಡ್ಕೊಂಡಿದ್ದಾರೆ. ಜುಲನ್ ಗೋಸ್ವಾಮಿ ಕೂಡ ಗೊತ್ತು ನಿಮಗೆ, ಕ್ರಿಕೆಟಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಭಾರತೀಯ ಮಹಿಳಾ ಕ್ರಿಕೆಟ್ ಪಟು ಆಗಿದ್ದಾರೆ. ಇನ್ನು ದೀಪಿಕಾ ಕುಮಾರಿ ಬಿಲ್ಲು ವಿದ್ಯೆಯಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಕ್ರೀಡಾಪಟು. ಇನ್ನು ದೀಪಾ ಕರ್ಮಾಕರ್ ಜಿಮ್ನಾಸ್ಟಿಕಲ್ಲಿ ಫೇಮಸ್ ಆಗಿರೋರು. ಓಕೆ, ಇಷ್ಟು ವಿಚಾರ ಗೊತ್ತಿರಬೇಕು. ಇದರ ಜೊತೆಗೆ ನಿಮಗೆ ಇನ್ನೊಂದು ವಿಚಾರ ನಾನು ಇಲ್ಲಿ ಕ್ಲಿಯರ್ ಮಾಡಕ್ಕೆ ಬಯಸ್ತೀನಿ. ಭಾರತದ ಪ್ರಸಿದ್ಧ ಮಹಿಳಾ ಕ್ರೀಡಾಪಟುಗಳು ಯಾರು ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಪುರುಷ ಕ್ರೀಡಾಪಟುಗಳು ಬೇಕೇ ಇಲ್ವಾ ಅಂತ ಹೇಳಿದ್ರೆ ಇಲ್ಲ, ಅವ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಲೇಬೇಕು. ಈ ಕ್ವಶನ್ಗೆ ರಿಲೇಟೆಡ್ ಆಗಿ ನಾನು ಫೇಮಸ್ ಆಗಿರುವಂತಹ ಕೆಲವೊಬ್ಬರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಈ ಕ್ವಶನ್ಗೆ ರಿಲೇಟೆಡ್ ನಾನು ನೋಡೋದಾದರೆ ದೀಪಾ ಕರ್ಮಾಕರ್ ಬಗ್ಗೆ ಗೊತ್ತಿರಬೇಕು. ಮೂಲತಃ ತ್ರಿಪುರಾ ರಾಜ್ಯಕ್ಕೆ ಸೇರಿದವರು ಇವರು. ಓಕೆ, ಏನು ವಿಶೇಷತೆ ಅಂದರೆ ಜಿಮ್ನಾಸ್ಟಿಕ್ ಪ್ಲೇಯರ್ ಅನ್ನೋದು ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲೇ ಕ್ಲಿಯರ್ ಆಗಿದೆ. ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದಂಥ ಭಾರತದ ಮೊದಲ ಮಹಿಳಾ ಜಿಮ್ನಾಸ್ಟಿಕ್ ಅನ್ನುವಂಥ ಕೀರ್ತಿಗೆ ಇವರು ಪಾತ್ರರಾಗಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಬಂದಾಗ ಜಿಮ್ನಾಸ್ಟಿಕ್ನ ಪ್ರೊಡೋನೋವಾ ಸ್ಟೈಲಲ್ಲಿ ಇವರು ಹೆಚ್ಚು ಫೇಮಸ್ ಆಗಿದ್ದಾರೆ. ಇಷ್ಟು ವಿಚಾರ ದೀಪಾ ಕರ್ಮಾಕರ್ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ನೆಕ್ಸ್ಟ್ ದೀಪಿಕಾ ಕುಮಾರಿ ಅಂತ ಬಂದರೆ ಇವರು ಭಾರತದ ಅತ್ಯಂತ ಪ್ರಸಿದ್ಧ ಆರ್ಚರ್ ಅಂತ ಗುರುತಿಸಲಾಗುತ್ತೆ. ಆರ್ಚರ್ ಅಂದರೆ ಬಿಲ್ ವಿದ್ಯೆ ಬಲ್ಲವರು ಅಂತ ಅರ್ಥ. ಆರ್ಚರ್ ಕ್ರೀಡಾಪಟು ಅಂತಲೇ ಗುರುತಿಸಲಾಗುತ್ತೆ. ಮೂಲತಃ ಜಾರ್ಖಂಡ್ ಸ್ಟೇಟ್ ಅವರು. ಇವರು ಕೂಡ ಸಾಕಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಪದಕಗಳನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಇವರು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಮಹಿಳಾ
ಆಟಗಾರ್ತಿ ಅಂತ ಗುರುತಿಸಲಾಗುತ್ತೆ. ಇನ್ನು ಜೂಲನ್ ಗೋಸ್ವಾಮಿ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ಕ್ರಿಕೆಟ್ ಭಾರತದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಒಂದು ಕ್ರೀಡೆ ಅಂತ ಗುರುತಿಸಲಾಗುತ್ತೆ. ಹಾಗಾಗಿ ಜೂಲನ್ ಗೋಸ್ವಾಮಿ ಬಗ್ಗೆ ಗೊತ್ತಿರಬೇಕು. ಭಾರತದ ಪ್ರಸಿದ್ಧ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಅಂತ ಗುರುತಿಸಲಾಗುತ್ತೆ. ಅದರ ಜೊತೆಗೆ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ. ಅದ್ರ ಜೊತೆಗೆ ಕೊನೆಯದಾಗಿ ಇನ್ನೊಂದು ವಿಶೇಷವಾದಂಥ ಪಾಯಿಂಟ್ ಏನಂದರೆ ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ ವುಮೆನ್ಸ್ ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟ್, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಬಂದಾಗ, ಒನ್ ಡೇ ಕ್ರಿಕೆಟ್ನಲ್ಲಿ ಬಂದಾಗ ಅತಿ ಹೆಚ್ಚು ವಿಕೆಟ್ ಪಡೆದಂತಹ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಅನ್ನುವಂಥ ಕೀರ್ತಿಗೂ ಕೂಡ ಜೂಲನ್ ಗೋಸ್ವಾಮಿ ಅವರು ಪಾತ್ರರಾಗಿದ್ದಾರೆ. ಇನ್ನು ಸಾಕ್ಷಿ ಮಲಿಕ್ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿರೋದ್ರಿಂದ ಅಗೇನ್ ನಾನು ರಿಪೀಟ್ ಮಾಡ್ತಾ ಇಲ್ಲ. ಇವರ ಜೊತೆಗೆ ಇನ್ನಿತರ ಮಹಿಳಾ ಕ್ರೀಡಾಪಟುಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಸ್ಪೆಷಲಿ ಮಿಥಾಲಿ ರಾಜ್ ಬಗ್ಗೆ ಗೊತ್ತಿರಬೇಕು. ಭಾರತದ ಪ್ರಸಿದ್ಧ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಅಂತ ಕೂಡ ಗುರುತಿಸಲಾಗುತ್ತೆ. ಮತ್ತು ಹೈಯೆಸ್ಟ್ ರನ್ ಸ್ಕೋರರ್ ಇನ್ ವುಮೆನ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅನ್ನುವಂಥ ಕೀರ್ತಿ ಕೂಡ ಇವರು ಪಾತ್ರರಾಗಿದ್ದಾರೆ. ಸಾನಿಯಾ ಮಿರ್ಜಾ ಟೆನ್ನಿಸಲ್ಲಿ ಫೇಮಸ್ ಆಗಿದ್ದಾರೆ. ಸೈನಾ ನೆಹ್ವಾಲ್, PV ಸಿಂಧು, ಅಶ್ವಿನಿ ಪೊನ್ನಪ್ಪ ಇವರೆಲ್ಲರೂ ಕೂಡ ಬ್ಯಾಡ್ಮಿಂಟನ್ನಲ್ಲಿ ಹೆಚ್ಚು ಸಾಧನೆ ಮಾಡಿರುವಂಥ ಮಹಿಳಾ ಆಟಗಾರ್ತಿಯರಾಗಿದ್ದಾರೆ. ಇವರ ಜೊತೆಗೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಬಂದಾಗ PT ಉಷಾ ಆಗಿರ್ಬೋದು, ದ್ಯುತಿ ಚಂದ್ ಆಗಿರ್ಬೋದು, ಹಿಮಾ ದಾಸ್ ಕೂಡ ಫೇಮಸ್. ಹಿಮಾ ದಾಸ್ಗೆ ದಿಹಾಂಗ್ ಎಕ್ಸ್ಪ್ರೆಸ್ ಅಂತ ಕೂಡ ಕರೆಯಲಾಗುತ್ತೆ. ಮೂಲತಃ ಅಸ್ಸಾಂ ರಾಜ್ಯದವರು. MR ಪೂವಮ್ಮ ಮೂಲತಃ ನಮ್ಮ ಕರ್ನಾಟಕದವರು ಅನ್ನೋದು ವಿಶೇಷವಾಗಿದೆ. ಅಶ್ವಿನಿ ನಾಚಪ್ಪ ಇವರು ಕೂಡ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಕುಸ್ತಿಯಲ್ಲಿ ಬಂದಾಗ ಹೆಚ್ಚು ಫೇಮಸ್ ಆಗಿರುವಂತಹ ಮಹಿಳಾ ಆಟಗಾರ್ತಿಯರಂದರೆ ಗೀತಾ ಪೊಗಟ್ಟು ಮತ್ತು ವಿನೇಶಾ ಪೊಗಟ್ಟು ಮತ್ತು ಬಬಿತಾ ಕುಮಾರಿ ಪೊಗಟ್ಟು ಮೂವರು ಒಂದೇ ಕುಟುಂಬಕ್ಕೆ ಸೇರಿದವರು. ಇವರಿಗೆ ರಿಲೇಟೆಡ್ ಆಗಿ ಹಿಂದಿಯಲ್ಲಿ ದಂಗಲ್ ಅನ್ನುವಂಥ ಫಿಲ್ಮ್ ಕೂಡ ಬಂದಿದೆ, ಅದು ಕೂಡ ಹೆಚ್ಚು ಫೇಮಸ್ ಆಗಿದೆ. ಹಾಗಾಗಿ ಈ ಮಹಿಳಾ ಆಟಗಾರ್ತಿಯರ ಬಗ್ಗೆ ಕೂಡ ನಿಮಗೆ ಗೊತ್ತಿರಲೇಬೇಕು. ಅದರ ಜೊತೆಗೆ ದೀಪಿಕಾ ಪಲ್ಲಿಕಲ್ ಸ್ಕ್ವಾಶ್ ಪ್ಲೇಯರು ಹೆಚ್ಚು ಫೇಮಸ್ ಆಗಿರೋರು. ಅಂಜು ಬಾಬಿ ಜಾರ್ಜ್ ಲಾಂಗ್ ಜಂಪ್ ವಿಭಾಗದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಅಪೂರ್ವಿ ಚಾಂದೇಲಾ ಅಂತ ಶೂಟಿಂಗ್ ಪ್ಲೇಯರ್ ಆಗಿದ್ದಾರೆ. ಕುಂಜುರಾಣಿ ದೇವಿ ವೇಟ್ ಲಿಫ್ಟಿಂಗಲ್ಲಿ ಸಾಧನೆ ಮಾಡಿದ್ದಾರೆ. ಸೀಮಾ ಪುನಿಯಾ ಡಿಸ್ಕಸ್ ಥ್ರೋದಲ್ಲಿ ಸಾಧನೆ ಮಾಡಿದವರಾಗಿದ್ದಾರೆ. ಅವರ ಜೊತೆಗೆ ವೇದಾ ಕೃಷ್ಣಮೂರ್ತಿ ಕ್ರಿಕೆಟಲ್ಲಿ ಸಾಧನೆ ಮಾಡಿದ್ದಾರೆ. ರಾಜೇಶ್ವರಿ ಗಾಯಕ್ವಾಡ್ ಕೂಡ ಕರ್ನಾಟಕದವರು, ವೇದಾ ಕೃಷ್ಣಮೂರ್ತಿಯವರು ಕೂಡ ಕರ್ನಾಟಕದವರು. ಇಬ್ಬರು ಕೂಡ ಭಾರತದ ಮಹಿಳಾ ಕ್ರಿಕೆಟ್ ತಂಡದಲ್ಲಿ ಆಟಗಾರ್ತಿಯರಾಗಿದ್ದಾರೆ. ಅದರ ಜೊತೆಗೆ ಮಮತಾ ಪೂಜಾರಿ ಭಾರತದ ಪ್ರಸಿದ್ಧ ಮಹಿಳಾ ಕಬಡ್ಡಿ ಆಟಗಾರ್ತಿಯರಾಗಿದ್ದಾರೆ. ಈ ರೀತಿ ಕೆಲವೊಬ್ಬರ ಇನ್ಫಾರ್ಮೇಷನ್ ಮಾತ್ರ ನಾನು ಇಲ್ಲಿ ಕ್ಲಿಯರ್ ಮಾಡ್ತಾ ಇರೋದು. ಇನ್ನೂ ಕೆಲ ಮಹಿಳಾ ಆಟಗಾರ್ತಿಯರ ಹೆಸರನ್ನು ನೀವು ಇವರ ಜೊತೆ ಆ್ಯಡ್ ಮಾಡ್ಕೊಳ್ಬೋದು. ಆವಾಗ ನೀವು ಇಂಥ ಕ್ವಶನ್ ಬಂದಾಗ ಈಸಿಯಾಗಿ ನೀವು ಗೆಸ್ ಮಾಡ್ಬೋದು ಯಾರು ಯಾವ ಆಟಕ್ಕೆ ರಿಲೇಟೆಡ್ ಆಗಿದ್ದಾರೆ ಅಂತ. ಇದಿಷ್ಟು ಕೆಲವೊಂದು ಪ್ರಶ್ನೆಗಳ ವಿಶ್ಲೇಷಣೆ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.